ಬ್ರೆಸ್ಟ್ ಕ್ಯಾನ್ಸರ್ ಇದ್ರ ಬಗ್ಗೆ ಎಷ್ಟೊಂದು ಜನಕ್ಕೆ ಇರೋ ಮಿತ್ಸ್ ಏನು ಇವತ್ತು, ಎಲ್ಲಿ ಹೆಣ್ಮಕ್ಳು ಗ್ಯಾಪ್ ಆಗ್ತಾ ಇದೆ? ಒಂದು ಮೇನ್ ಎಲ್ಲ ಕಡೆ ಏನು ತಿಳ್ಕೊಂಡಿದೆ ಅಂದರೆ ನನಗೆ ಗಂಟಿಲ್ಲ, ಲಂಪ್ ಇಲ್ಲ, ಅದಕ್ಕೆ ನಾನೇನು ಯಾರ್ದು ಟೆಸ್ಟ್ ಮಾಡಿಸ್ಕೊಳ್ಳೋಗೋದಿಲ್ಲ ಅಂತ. ಆಮೇಲೆ ಇನ್ನೂ ಒಂದು ಎಂಥ ಕೆಟ್ಟ ಮಿತ್ತಿದೆ ಅಂದರೆ ಹಳ್ಳಿ ಕಡೆ ಒಬ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ ಅವ್ರನ್ನ ಮುಟ್ಟಿದ್ರೆ ನನಗೂ ಬಂದುಬಿಡುತ್ತೆ ಅನ್ನೋ ಥರ. ಸ್ಟೇಜ್ 0, ಸ್ಟೇಜ್ 1 ಡಿಟೆಕ್ಟ್ ಮಾಡಿದ್ರೆ 30, 40, 50 ವರ್ಷ ಬದುಕ್ಬೋದು. ಸ್ಟೇಜ್ 2, 3 ಅಂದರೆ 2 ಅಥವಾ 5 ವರ್ಷ ಮ್ಯಾಕ್ಸಿಮಮ್. ಇದೇ ಪ್ರಾಬ್ಲಮ್ ಇರೋದು. ಏನಂದರೆ ಎವ್ರಿ ಆಲ್ಟರ್ನೇಟ್ ಲೇಡಿ, ಪ್ರತಿ 2 ಮಹಿಳೆಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಾಗ ಒಬ್ಬಳು 2 ವರ್ಷದೊಳಗೆ ಹೋಗ್ತಾ ಇದ್ದಾಳೆ. ಮತ್ತೆ ಜನ ಹೆಂಗೆ ನಂಬೋದು ಯಾವುದು? ಬಿಕಾಸ್ ಈಗ ಬೇಲಿನೇ ಅದು ಹೊಲ ಮೇದ್ರೆ. ಕರೆಕ್ಟ್, ಎಕ್ಸಾಕ್ಟ್ಲಿ, ನೀವು ಹೇಳಿದ್ದು ಪರ್ಫೆಕ್ಟ್ ಆಗಿದೆ. ಡಾಕ್ಟರ್ಸೇ ದೇವರು ಅಲ್ಲ, ಕೆಲವರು ಆ ಥರ ಇರ್ತಾರಲ್ವಾ. ಸೊ ನಾನು ಹೋಗಿ ಹೇಳಿದ್ದೀನಿ, ಅರ್ಲಿ ಡಿಟೆಕ್ಷನ್ ಬೆಟರ್ ಅಲ್ವಾ ಡಾಕ್ಟರ್, ಇದು ದೊಡ್ಡ ಹಾಸ್ಪಿಟ್ಲಲ್ಲಿ. ಇವಾಗ ಇಲ್ಲದೇ ಇದ್ರೆ ಲೇಟ್ ಡಿಟೆಕ್ಷನ್ ಅಂದರೆ ದಪ್ಪ ಲಂಪ್ ಆಗುತ್ತೆ, ಏನು ಪರವಾಗಿಲ್ಲ, ಸ್ವಲ್ಪ ಇನ್ನೊಂದು 2 ವರ್ಷ ಬಿಟ್ಟೆ ದಪ್ಪ ಆಗುತ್ತಲ್ಲ, ಆವಾಗ ನಾನು ದೊಡ್ಡ ಸರ್ಜರಿ ಮಾಡ್ತೀನಿ. ಈ ಥರ ಕ್ವೆಶ್ಚನ್ ನನಗೆ ತುಂಬ ಶಾಕ್ ಆಯಿತು. ಹೇಗೆ ಹಿಂಗೆ ಹೇಳಕ್ಕೆ? ನಿಮ್ಗೆ ಗೊತ್ತು ಅರ್ಲಿ ಡಿಟೆಕ್ಷನ್ ಆದರೆ 90% ಸರ್ವೈವಲ್ ಇರುತ್ತೆ ಅಂತ. ಇವ್ರಿಗೇನಿಲ್ಲ, ಸರ್ಜರಿ ದುಡ್ಡು ಬಂದರೆ ಮುಗೀತು. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಗೀತಾ, ಅಂದರೆ ಗೀತಾ ಮಂಜುನಾಥ್ ಅವರು PhD ಮಾಡಿರೋ ಡಾಕ್ಟರ್ ಆ್ಯಂಡ್ ಫೌಂಡರ್ ಆಫ್ ನಿರಾಮಯಿ. ಇದೆಲ್ಲ ಅಫಿಷಿಯಲ್ ಟೈಟಲ್ಸ್ ಆದರೆ ಆಲ್ಸೋ ನಮ್ಮ ತಾಯಿಯ ಫಸ್ಟ್ ಕಸಿನ್ ಆ್ಯಂಡ್ ರಿಲೇಟಿವ್. ನಮ್ಮನ್ನೆಲ್ಲ ಫ್ರಾಕ್ ಹಾಕೊಂಡು ಓಡಾಡಿದ್ದಾಗಿಂದ ನೋಡಿದ್ದಾರೆ. ಸೊ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವತ್ತಿನ AI ಜನ್ರೇಷನಲ್ಲೂ ಒಂದು ಬ್ರೆಸ್ಟ್ ಕ್ಯಾನ್ಸರ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸಿ ಒಂದು ಕ್ಯಾಮರಾ, ಇಫ್ ಇಟ್ ಕ್ಯಾನ್ ಸ್ಕ್ಯಾನ್ ವಿತೌಟ್ ಪೇನ್, ವಿತೌಟ್ ಫಿಸಿಕಲ್ ಟಚ್, ಈ ಥರದನ್ನೆಲ್ಲ ಉಪಯೋಗಿಸ್ಕೊಂಡು ಇನೋವೇಷನ್ ಮಾಡ್ತಾ ನಿರಾಮಯಿ ಅಂತ ಒಂದು ಸ್ಟಾರ್ಟಪ್ಪು 7 ವರ್ಷನ ಕಂಪ್ಲೀಟ್ ಮಾಡಿ ಆ್ಯಂಡ್ ಅದರ ಸಕ್ಸಸ್ ಸ್ಟೋರಿ ಪ್ಲಸ್ ಈ ಒಂದು ಕ್ಷೇತ್ರ ಬ್ರೆಸ್ಟ್ ಕ್ಯಾನ್ಸರ್ ಸಂಬಂಧಪಟ್ಟಂತೆ ಈ ಇನೋವೇಷನ್ಗೆ ನಿಮ್ಮ ಜರ್ನಿ ಏನು ಕಾರಣ, ಆ್ಯಂಡ್ ಟುಡೇ ಮೆಡಿಕಲ್ ವರ್ಲ್ಡಲ್ಲಿರುವಂಥ ಒಂದಷ್ಟು ವಿಚಾರಗಳು ಎಲ್ಲ ಮಾತಿಗೆ ಎಳೆಯೋದು ಬಾಕಿ ಇದೆ. ಸೊ ಫಸ್ಟ್ಲಿ ಗೀತಾ ಅವರೇ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಾ? First class, and it's great to be on your show. Super. Thank you so much. So today, breast cancer ಅನ್ನೋದು ಕೇಳಿದ ತಕ್ಷಣ ಎಲ್ಲ ಹೆಣ್ಮಕ್ಳಿಗೂ ವಿ ಆರ್ ಆಲ್ ಸ್ಕೇರ್ಡ್, ವಿ ಆರ್ ಆಲ್ ಅಟ್ ಟೈಮ್ಸ್ ಆ್ಯಂಕ್ಷಿಯಸ್. ಅಯ್ಯೋ ಯಾರಿಗೂ ಬರದೇ ಇಲ್ಲಪ್ಪ, ನಾವು ಸಿಗಾಕೊಳ್ಳಿದ್ರೆ ಸಾಕಪ್ಪ, ಈ ಥರದೆಲ್ಲ ಒಂದು. ವಾಟ್ ವಾಸ್ ಯುವರ್ ಟ್ರಿಗರ್? ಐ ರಿಮೆಂಬರ್ ನಿಮ್ಗೆ, ಐ ಗೆಸ್ ಕಸಿನ್ ಅಥವಾ ರಿಲೇಟಿವ್ ಯಾರಿಗೂ ಹಂಗೆ ಆದಾಗ ವೆನ್ ಯು ಲಾಸ್ಟ್, ಕೆಲವು ಸತಿ ಈ ಥರ ಟ್ರಿಗರ್ಸ್ಗಳು ಒಬ್ಬರು ಅಲ್ಲಿಗೆ ನಿಲ್ಲಿಸ್ಬಿಡುತ್ತೆ. ನಿಮ್ಮಂಥವ್ರು ಮುಂದೆ ಅದಕ್ಕೊಂದೇನೋ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಅದಕ್ಕೇನೋ ಮಾಡಬೇಕಂತ ಕೈ ಹಾಕ್ತೀರಾ. ಸೊ ವಾಟ್ ಹ್ಯಾಪನ್ಡ್? ಸೊ ಫಸ್ಟ್ ಆಫ್ ಆಲ್ ಅಗೇನ್ ಗ್ರೇಟ್ ಟು ಬಿ ಆನ್ ಯುವರ್ ಶೋ. ಆ್ಯಕ್ಚುಲಿ ಇದು ಈ ಮೂಲಕ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅನಿಸುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ತಿಳಿಯೋದಕ್ಕೆ. ಸೊ ಆ್ಯಕ್ಚುಲಿ ಏನಾಯ್ತಂದರೆ, ನಾನು ಆರಾಮಾಗೆ ಹ್ಯೂಲೆಟ್ ಪ್ಯಾಕರ್ಡ್ ಲ್ಯಾಬ್ಸಲ್ಲಿ ದೊಡ್ಡದಾಗ ಸೈಂಟಿಸ್ಟ್ ಅದು ಇದು ಅಂತ ಆರಾಮಾಗಿದ್ದೆ. ನಾನು ಇನ್ವೈಟಿಂಗ್ ಫಾರ್ ದ ವರ್ಲ್ಡ್, ಡೂಯಿಂಗ್ ಅ ಲಾಟ್ ಆಫ್ ಟ್ರಾವೆಲ್, ಯುರೋಪ್ ಹೋಗೋದು, US ಹೋಗೋದು, ಎಲ್ಲ ಕಂಪ್ನಿ ಮುಖಾಂತರ ಎಲ್ಲ ಹೋಗಿ ಆರಾಮಾಗಿದ್ದೆ. ಆಮೇಲೆ ಜೆರಾಕ್ಸಲ್ಲಿ ನಾನು ಐ ವಾಸ್ ಹೆಡ್ ಆಫ್ AI, ಲ್ಯಾಬ್ ಡೈರೆಕ್ಟರ್ ಆಫ್ AI ಸೊಲ್ಯೂಷನ್ಸ್ ಫಾರ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್, ಎಲ್ಲ ಆರಾಮಾಗಿತ್ತು. ಇಟ್ ವಾಸ್ ವಂಡರ್ಫುಲ್. ಆವಾಗ ಸಡನ್ನಾಗೆ ಭಾರತಿ ಅಂತ ನನ್ನ ಕಸಿನ್ ಸಿಸ್ಟರು, ಅವಳಿಗೆ 42 ವರ್ಷ, ಅವಳು ಸಡನ್ನಾಗೆ 4th ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಯಿತು. ಸೊ ಆವಾಗ ಡಾಕ್ಟರ್ ಹೇಳಿದ್ರು 3 ಅಥವಾ 6 ತಿಂಗಳಿರ್ಬೋದು ಅಂತ. ಇಟ್ ವಾಸ್ ಸಚ್ ಅ ಶಾಕಿಂಗ್ ಥಿಂಗ್ ಫಾರ್ ಮೀ ದ್ಯಾಟ್ ಯಾಕೆ ಹಿಂಗಾಗುತ್ತೆ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಆ ಡಿಸೀಸ್ ಬಗ್ಗೆ ನಾನು ಓದೂ ಇರಲಿಲ್ಲ, ಏನೂ ಮಾಡಿರಲಿಲ್ಲ. ಐ ವಾಸ್ ಜಸ್ಟ್ ಸಿಂಪಲ್ ಟೆಕ್ನಿಕಲ್ಲು ಅದು ಇದನ್ನು ಮಾಡ್ತಾ ಕೂತಿದ್ದೆ. ಸೊ ಇದು ಯಾವಾಗಾಯಿತು ಆವಾಗ ನನಗೆ ತುಂಬ ಶಾಕ್ ಆಗಿ ಅದ್ರ ಬಗ್ಗೆ ಎಲ್ಲ ಮಾಮೂಲಿ ನಮ್ಮ ಫೇಮಸ್ ಗೂಗಲ್ ಮಾಡಿ, ಗೂಗಲ್ ಡಾಕ್ಟರ್ಸ್ ಅದೆಲ್ಲ ವಿಚಾರ ಮಾಡಿ, ಐ ಕೇಮ್ ಟು ನೋ ದ್ಯಾಟ್ ರಿಯಲಿ 4th ಸ್ಟೇಜ್ ಡಿಟೆಕ್ಷನ್ ಆದರೆ ಸರ್ವೈವಲ್ ರೇಟ್ ಇಸ್ ವೆರಿ ಸ್ಮಾಲ್ ಅಂತ. ಓಕೆ, ಸೊ ಇದು ಒಂದು ಶಾಕಿಂಗ್ ಆಗಿ ನಾನು ಹೇಳಿದೆ, ನಾವು ಏನೇನೋ ರಿಸರ್ಚ್ ಮಾಡ್ತಾಯಿದ್ದೀವಿ, ಇದನ್ನು ಯಾತಕ್ಕೆ ನಾನು ಸ್ವಲ್ಪ ಶುರು ಮಾಡಿ ಏನು ಮಾಡೋಕ್ಕಾಗತ್ತೆ ನನ್ನ ಕೈಯಲ್ಲಿ ಮಾಡ್ಬೋದು ಅಂತ ಒಂದು ಸಣ್ಣ ಪ್ರಾಜೆಕ್ಟ್ ಶುರು ಮಾಡಿದೆ. ನನ್ನ ಲ್ಯಾಬಲ್ಲೇ ಶುರು ಮಾಡಿದೆ. ಯಾವ ಇಯರ್ ಇದು? ಇದು ನಾನು ಶುರು ಮಾಡಿದ್ದು 2015 ಶುರು ಮಾಡಿದೆ ಸಣ್ಣದಾಗೆ. ಏನು ಮಾಡ್ಬೋದು, ಇದು ಪ್ರಾಬ್ಲಮ್ ಏನಿದೆ, ಯಾವ ಥರ ಇಮೇಜಿಂಗ್ ಇದೆ, ಏನು ಗ್ಯಾಪ್ಸ್ ಇದೆ, ಆ ಥರ ಎಲ್ಲ ಯೋಚನೆ ಮಾಡಿ ಡಿಸೈಡ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಆವಾಗ ಹೆಂಗೆ ದೇವ್ರು ಕೊಡ್ತಾನೆ ಒಂದು ಏಟ್ ಮೇಲೆ ಇನ್ನೊಂದು ಏಟ್ ಅನ್ನೋ ಥರ, ನಮ್ಮ ಹಸ್ಬೆಂಡ್ ಕಡೆ ಮಂಜುನಾಥ್ ಕಡೆ ಇನ್ನೊಂದು ಕಸಿನ್ ಸಿಸ್ಟರು, ಅವಳ ಹೆಸರು ಲಕ್ಷ್ಮಿ ಅಂತ, ಅವಳು 38 ಇಯರ್ಸು.
ಶಿ ಡೈಡ್ ಆನ್ ಹರ್ ಸನ್ಸ್ ಬರ್ಡೇ. ಸೇಮ್ ಬ್ರೆಸ್ಟ್ ಕ್ಯಾನ್ಸರ್, ಲಾಸ್ಟ್ ಸ್ಟೇಜ್. ಸೊ ಇದು ಅಫ್ಕೋರ್ಸ್ ಅವ್ರದ್ದು ಸರ್ಜರಿ ಆಗಿತ್ತು 1 year ಒಳಗೆ, 1 year ಇದ್ರು ಅಷ್ಟೇ. ಸೊ ಇದು ಎರಡು ಒಂದ್ರ ಮೇಲೊಂದು ನಾನು ಕೇಳಿ ನನಗೆ ತುಂಬ ಏನಾದ್ರು ಮಾಡಬೇಕು ಅಂತ ಒಂಥರ ಇನ್ನರ್ ಕಾಲ್ ಅಂತ ಆಯ್ತಲ್ಲ. ಆಯಿತು, ಸುಮಾರು ನಾನೆಲ್ಲ ಕೆಲಸ ಮಾಡಿದ್ದೀನಿ, ಎಲ್ಲ ಆಯಿತು, ಇದ್ರ ಬಗ್ಗೆ ನಾನು ಯಾವ್ದಾದ್ರು ಹೆಲ್ಪ್ ಮಾಡಬೇಕು ಅಂತ ಹೇಳಿ ಜಾಬ್ ಬಿಟ್ಬಿಟ್ಟು ಐ ಜಸ್ಟ್ ಸ್ಟಾರ್ಟೆಡ್ ನಿರಾಮೈ. ಈಗ 7 years ಆಯಿತು. ಇಟ್ ವಾಸ್ ಐ ಡೋಂಟ್ ನೋ ನನಗೇನು ತಲೆಯಲ್ಲಿ ಇತ್ತು ಅಂತ. ನನಗೆ ಸ್ಟಾರ್ಟಪ್ ಅಂದರೆ ಗೊತ್ತಿಲ್ಲ, ಬಿಸ್ನೆಸ್ ರನ್ ಮಾಡಿ ಗೊತ್ತಿಲ್ಲ, ಪ್ರಾಡಕ್ಟ್ ಬಿಲ್ಡ್ ಮಾಡೋದು ಗೊತ್ತು. ಸೊ ಯು ಜಸ್ಟ್ ಐ ಆಮ್ ಸೋ ಥ್ಯಾಂಕ್ಫುಲ್ ದಟ್ ನಾವು ಇವಾಗ ಒಂದು ಹೊಸ ಮೆಥಡ್ ಕಂಡುಹಿಡಿದಿದ್ದೀವಿ. ವಿಚ್ ಇಸ್ ಒಂದು ಕೆಲವು ಟ್ರಿಗರ್ ವಿ ಡೋಂಟ್ ನೋ, ಅದನ್ನು ಚೆನ್ನಾಗಿ ಆಗಬಾರ್ದಿತ್ತು ಅಂತ ಬಿಡೋದಂದರೆ ಅದರಲ್ಲೂ ಏನೋ ಒಂದು ಒಳ್ಳೇದು ಮಾಡೋಕೆ ಒಂದು ತೊಗೊಂಡು ಇಷ್ಟು ದೂರ ಬಂದಿದ್ದೀರಾ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಥ್ಯಾಂಕ್ ಯು ಮಾ. ನಾವು ಸೆಕೆಂಡ್ಲಿ ಈಗ ಎಷ್ಟೋ ಜನ ನಮ್ಮನ್ನು ನೋಡ್ತಾ ಇದ್ದಾರೆ, ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ. ಐ ಗೆಸ್ ಯುನೋ ಕ್ಯಾಮ್ರಾ ಒಂದು ಇರುತ್ತೆ, ಥ್ರೂ ದ್ಯಾಟ್ ಓನ್ಲಿ ಹೇಗೆ ಮ್ಯಾಮೋಗ್ರಫಿನ ಅದು ಬಿಟ್ಟು ಇನ್ನೊಂದು ಇದು ಇವತ್ತೆಲ್ಲ ಹೇಳ್ತಾರೆ 30 years ಆದಮೇಲೆ ಯು ಶುಡ್ ಆಲ್ ವಿಮೆನ್ ಶುಡ್ ಗೋ ಥ್ರೂ ಇಟ್. ಅಂದರೆ ಕ್ಯಾನ್ಸರ್ ಇಸ್ ಅ ಸೈಲೆಂಟ್ ಕಿಲ್ಲರ್. ನೀವು ಅದನ್ನು ನಮ್ದೊಂದು ಮೆಂಟಾಲಿಟಿ ಇರುತ್ತಲ್ವ, ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ಅಯ್ಯೋ ಇನ್ನೇನೋ ಆಚೆಗೆ ಬಂದುಬಿಟ್ರೆ ಅಂತ ಕೊನೆಯವರೆಗೂ ಇನ್ನೇನೋ ರ್ಯಾಂಡಮ್ ಸಿಮ್ಟಮ್ ಬಂದು ಕೆಲವು ಸತಿ ನೀವೇ ಹೇಳಿದ್ರಿ 4 stage ಅಂತ. ಸೊ ಇವೆಲ್ಲ ಅವಾಯ್ಡ್ ಮಾಡೋಕ್ಕೆ ವಿ ಆರ್ ಅಡ್ವೈಸಿಂಗ್ ಪೀಪಲ್, ಆಯಿತು ನೀವು ಅವಾಗ ಹೋಗಿ ಟೈಮ್ಲಿ ಸ್ಕ್ರೀನಿಂಗ್ ಮಾಡ್ಕೊಳ್ಳಿ ಅಂತ. ಅದರಲ್ಲಿ ನಾವು ಪ್ಲೀಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್. ನಿರಾಮೈನಲ್ಲಿ ನಾನು ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗಿಗೆ ಹೋಗ್ಬೇಕಂದ್ರೆ ಎಷ್ಟು ದುಡ್ಡು ಆಗುತ್ತೆ, ಆ ಪ್ರಾಸೆಸ್ ಹೆಂಗೆ ವರ್ಕ್ ಆಗುತ್ತೆ? ಪ್ರಾಸೆಸ್ ಫಸ್ಟ್ ಹೇಳ್ತೀನಿ, ಅದು ಈಸಿ. ಸೊ ಈಗ ಕರೆಂಟ್ ಪ್ರಾಸೆಸ್ ಏನಿದೆ ಮ್ಯಾಮೋಗ್ರಫಿ ಅಂತ ಹೇಳ್ತಾರಲ್ಲ, ಅಲ್ಲಿ ಏನಾಗುತ್ತೆ, ಎಕ್ಸ್ರೇ ಬಂದು ನಾವು ಹೋಗಿ ಎಲ್ಲ ಬೇರೆಯವ್ರ ಮುಂದೆ ಡ್ರೆಸ್ ಎಲ್ಲ ಬಿಚ್ಚಿ ಅವ್ರು ತೆಗೆದು ಕಂಪ್ರೆಸ್ ಮಾಡಿ ಎಕ್ಸ್ರೇ ಎಲ್ಲ ಪಾಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಜನಗಳಿಗೆ ಸ್ವಲ್ಪ ಪೇಯ್ನ್ ಇದೆ ಅಂತಾರೆ, ಎಕ್ಸ್ರೇ ಬೇಡ ಅಂತಾರೆ, ಹಾಸ್ಪಿಟಲ್ಗೆ ಹೋಗಬೇಕು, ಎಲ್ಲರ ಮುಂದೆ ಶೋ ಮಾಡಬೇಕು, ಅದೆಲ್ಲ ಆಗಲ್ಲ, ಡಿಸ್ಕಂಫರ್ಟ್ ಇರುತ್ತೆ. ನಮ್ಮ ಟೆಸ್ಟಲ್ಲಿ ಏನು ಮಾಡ್ತೀವಿ ಅಂತಂದರೆ, ನೀವು ಹೇಳ್ದಂಗೆ ಒಂದು ಕ್ಯಾಮ್ರಾ ಅನ್ನೋ ಬದಲು ನಾವು ಹೇಳ್ತೀವಿ ಸೆನ್ಸರ್ ಅಂತ ಹೇಳ್ತೀವಿ. ಬಿಕಾಸ್ ಕ್ಯಾಮ್ರಾ ಅಂದ ತಕ್ಷಣ ಭಯ ಆಗ್ಬಿಡುತ್ತೆ ಜನಗಳಿಗೆ, ಕ್ಯಾಮ್ರಾ ಮುಂದೆ ನಿಂತ್ಕೋಬೇಕು ಅಂತ. ಸೊ ಥರ್ಮಲ್ ಸೆನ್ಸರ್ ಅಂತ ಹೇಳ್ತೀವಿ. ಅಂದರೆ ಇದ್ರೆ ಇನ್ಫ್ರಾರೆಡ್ ಕ್ಯಾಮ್ರಾ ಅಂತೀವಿ. ಅಂದರೆ ನಾವೆಲ್ಲ ನೋಡಿರ್ತೀವಿ, ಕೋವಿಡ್ ಟೈಮಲ್ಲಿ ನಾವು ಯಾವ್ದಾದ್ರು ಬಿಲ್ಡಿಂಗ್ ಒಳಗೆ ಹೋಗಬೇಕಾದ್ರೆ ಫೀವರ್ ಇದೆಯೋ ಅಲ್ವಾ ನೋಡೋಕ್ಕೆ, ದೇರ್ ವಾಸ್ ಸಮಥಿಂಗ್ ದಟ್ ವಾಸ್ ವಾಚಿಂಗ್ ಯು ಅಲ್ಲ. ಏರ್ಪೋರ್ಟ್ಗೆ ಹೋದಾಗ್ಲೂ ಕಲರ್ ಪಿಕ್ಚರ್, ಸೇಮ್ ಥಿಂಗ್. ಇಟ್ಸ್ ಅ ಸೇಮ್ ಇನ್ಫ್ರಾರೆಡ್ ಇಮೇಜಿಂಗ್ ಡಿವೈಸ್. ಅದೇನು ಮಾಡುತ್ತೆ, ಜಸ್ಟ್ ಟೆಂಪ್ರೇಚರ್ ಮೆಜರ್ ಮಾಡುತ್ತೆ. ಈಗ ಹೇಗೆ ಒಂದು ಗನ್ ಶಾಟ್ ಅಲ್ಲಿ ನಮ್ಮ ಫೋರ್ ಹೆಡ್ ಟೆಂಪ್ರೇಚರ್ ಗೊತ್ತಾಗತ್ತೋ, ಅದೇ ತರ ಇದು ಕ್ಯಾಮರಾ ಟೈಪ್ ಮಾಡಿದಾಗ, ಒಂದು ಕ್ಲಿಕ್ ಮಾಡಿದಾಗ ಪರ್ ಪರ್ಸನ್ ನಮಗೆ 4 ಲಕ್ಷ ಟೆಂಪ್ರೇಚರ್ ಪಾಯಿಂಟ್ಸ್ ಮೆಜರ್ ಮಾಡ್ತೀವಿ ನಾವು. ಮುಂದೆ ಹಿಂಗೆ ಒಳಗಡೆ ಹೋದ್ಮೇಲೆ ಒಂದು 5 ನಿಮಿಷ ಕೂಲ್ ಏರ್ ಬ್ಲೋ ಮಾಡ್ತೀವಿ, ತಣ್ಣನೆ ಗಾಳಿ. ಸೊ ದಟ್ ನಮಗೆಲ್ಲ ಟೈಟ್ ಕ್ಲೋದಿಂಗ್ ಎಲ್ಲ ಇರುತ್ತೆ, ರಾಂಗ್ ರಿಸಲ್ಟ್ಸ್ ಬರಬಾರ್ದಲ್ಲ, ಸ್ವಲ್ಪ ಸ್ಟೆಬಿಲೈಸೇಷನ್ ಆಗುತ್ತೆ. ಆಮೇಲೆ ಒಂದು ರೊಟೇಟಿಂಗ್ ಸ್ಟೂಲ್ ಮೇಲೆ ಕೂರಿಸ್ಬಿಟ್ಟು ಒಂದು ಫ್ರಂಟಲ್ಲೂ ಲೆಫ್ಟ್ 45, ಲೆಫ್ಟ್ 90, ರೈಟ್ 45, ರೈಟ್ 90 ಅಂತ ಒಂಥರ ಡ್ಯಾನ್ಸ್ ಸ್ಟೆಪ್ ಥರ ಹಿಂಗೆ ಟರ್ನ್ ಆಗೋದು 5 ಸ್ಟೆಪ್ಸ್. 5 ಸ್ಟೆಪ್ಸ್ ಮಾಡಿದ ತಕ್ಷಣ ಅಷ್ಟೇ, ಅವ್ರು ಹೊರಗಡೆ ಹೋಗ್ತಾರೆ, ರಿಪೋರ್ಟ್ ರೆಡಿ ಇರುತ್ತೆ. ಎಷ್ಟು ಟೈಮ್ ತಗೊಳತ್ತಿದ್ದು? ಇದೆಲ್ಲ ಸೇರಿ 10 ನಿಮಿಷ ಆಗುತ್ತೆ. 5 ನಿಮಿಷ 8 ನಿಮಿಷ ಬರೀ ಕೂಲ್ ಏರ್. ರೊಟೇಟಿಂಗ್ ಇಮೇಜಿಂಗ್ ಇಸ್ ಜಸ್ಟ್ 2 minutes. ಸೊ ಟೋಟಲಿ ಮ್ಯಾಕ್ಸಿಮಮ್ 10 to 12 minutes ತಗೊಳ್ಳುತ್ತೆ. ಗೊತ್ತಾಯ್ತು. ಹೊರಗಡೆ ಬಂದರೆ ರಿಪೋರ್ಟ್ ರೆಡಿ ಇರುತ್ತೆ, ಇಮಿಡಿಯೇಟಾಗಿ ಅಲ್ಲೇ ರಿಪೋರ್ಟ್ ಇರುತ್ತೆ. ಬಟ್ ಏನಾಗುತ್ತೆ ಅಂತಂದರೆ, ಈಗ ಆಟೋಮೇಟೆಡ್ ರಿಪೋರ್ಟಿಂಗು ಕೆಲವರು ಇಷ್ಟಪಡೋದಿಲ್ಲ, ಎಸ್ಪೆಷಲಿ ಹಾಸ್ಪಿಟಲ್ಸು, ಡಯಾಗ್ನೋಸ್ಟಿಕ್ ಸೆಂಟರ್ಸಲ್ಲಿ. ದಿಸ್ ರಿಪೋರ್ಟ್ ವಿಲ್ ಗೋ ಟು ಡಾಕ್ಟರ್ಸ್, ಒಂದು ಮೊಬೈಲಲ್ಲಿ ಹೋಗುತ್ತೆ, ಆ ಡಾಕ್ಟರ್ ಚೆಕ್ ಮಾಡಿದ್ಮೇಲೆ ಅವ್ರಿಗೆ ಬರುತ್ತೆ. ನಾವು ಅಕಸ್ಮಾತ್ ರೂರಲ್ ಏರಿಯಾಸಲ್ಲೆಲ್ಲ ಹೋದಾಗ, ವಿಲೇಜಸ್ ಎಲ್ಲ ಹಳ್ಳಿಲೆಲ್ಲ ಹೋದಾಗ ಅಲ್ಲಿ ಡಾಕ್ಟ್ರಿಗೆ ವೆಯ್ಟ್ ಮಾಡೋದಕ್ಕಾಗಲ್ಲ, ಇಮಿಡಿಯೇಟಾಗೆ ಇದೇ ರಿಪೋರ್ಟ್ ಕೊಟ್ಬಿಡುತ್ತೆ. ರೆಡ್, ಯೆಲ್ಲೋ, ಗ್ರೀನ್ ಇಮಿಡಿಯೇಟಾಗೆ ಕೊಟ್ಬಿಡ್ತೀವಿ. ವಾಟ್ ಇಸ್ ರೆಡ್, ಯೆಲ್ಲೋ, ಗ್ರೀನ್? ರೆಡ್ ಅಂತಂದರೆ ಅವ್ರಿಗೆ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ, ಏನೋ ಪ್ರಾಬ್ಲಮ್ ಇದೆ, ಸ್ವಲ್ಪ ಪ್ರಾಬ್ಲಮ್ ಇದೆ, ಅದೇನು ಅಂತ ಚೆಕ್ ಮಾಡಬೇಕು, ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿ. ರೆಡ್. ಯೆಲ್ಲೋ ಅಂದರೆ ಇನ್ನೊಂದು 6 ತಿಂಗಳು ಬಿಟ್ಟು ಇನ್ನೊಂದ್ಸಲಿ ಮಾಡ್ಕೋದೆ, ಸಮಥಿಂಗ್ ಗೋಯಿಂಗ್ ಆನ್ ದೇರ್ ಅಂತ. ಅಥವಾ ಜಾಸ್ತಿ ಎಕ್ಸಸೈಸ್ ಮಾಡಿ ಅದನ್ನೆಲ್ಲ ವಾಪಸ್ ಸರಿ ಹೋಗ್ಬಿಡ್ಬೋದು. ಯೆಲ್ಲೋ ಬೌಂಡ್ರಿ ಕೇಸು. ಗ್ರೀನ್ ಅಂದರೆ ಏನಿಲ್ಲ ಅಂತ. ಸೊ ಮೋಸ್ಟ್ ಆಫ್ ದೆಮ್ಗೆ ಗ್ರೀನ್ ಬರುತ್ತೆ, ಎಲ್ಲರಿಗೂ ಸುಮಾರು ಜನಕ್ಕೆ ಗ್ರೀನೇ ಬರುತ್ತೆ. ಒಂದು 100 ಜನದಲ್ಲಿ 4 ರಿಂದ 8 ಜನಕ್ಕೆ ಬರ್ಬೋದು ಅಷ್ಟೇ ರೆಡ್, ಅಷ್ಟೇ. ಅದು ಯಾತಕ್ಕೆ ನೀವು ಹೇಳಿದ್ದು ಒಳ್ಳೆ ಪಾಯಿಂಟ್. ಇದು ಹೆದರ್ಕೊಳ್ಳೋದು ಅದೆಲ್ಲ ಏನಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ದೇರ್ ಕ್ಯಾನ್ ಟೂ ಥಿಂಗ್ಸ್ ಕ್ಯಾನ್ ಹ್ಯಾಪನ್. 2ರಲ್ಲಿ ಒಂದಾಗ್ಬೋದು. ಏನು, ಗ್ರೀನ್ ಬರ್ಬೋದು, ಇಲ್ಲ ರೆಡ್ ಬರ್ಬೋದು. ಎಲ್ಲೋ ಇದು ಮಧ್ಯ, ಮನೆಗೆ ಹೋಗ್ತೀರಾ ಎನಿವೆ, ರೈಟ್? ಗ್ರೀನ್ ಬಂದರೆ ಖುಷಿ ಆಯ್ತಲ್ಲ, ಮನೆಗೆ ಹೋಗ್ಬೋದು ನಾವು, ಅಂದರೆ ಆಬ್ವಿಯಸ್ಲಿ ವಿ ಆರ್ ಗುಡ್, ದೇರ್ ಇಸ್ ನೋ ಪ್ರಾಬ್ಲಮ್. ಅದೆಲ್ಲ ರೆಡ್ ಬಂದ್ರೂ ಗುಡ್, ಇನ್ನೂ ಖುಷಿ ಪಡಿ, ಬದುಕಕ್ಕೆ ಒಂದು ಚಾನ್ಸ್ ಬೇಗ ಸಿಗ್ತಲ್ಲ. ಎಕ್ಸಾಕ್ಟ್ಲಿ. ಬಿಕಾಸ್ ಅರ್ಲಿ ಡಿಟೆಕ್ಷನ್ ಅಂದರೆ ಸ್ಟೇಜ್ 0, ಸ್ಟೇಜ್ 1 ಡಿಟೆಕ್ಟ್ ಮಾಡಿದ್ರೆ 30, 40, 50 ವರ್ಷ ಬದುಕ್ಬೋದು.
ಸ್ಟೇಜ್ 2-3 ಅಂದರೆ 2 ಅಥವಾ 5 ವರ್ಷ ಮ್ಯಾಕ್ಸಿಮಮ್. ಒಂದೇ ಒಂದು ಸ್ಟೇಜಲ್ಲಿ 1-2-3 ಈ ಕಡೆಯಿಂದ ಆ ಕಡೆ ಫ್ಲಿಪ್ಪಿಂಗ್. 10% ಚಾನ್ಸಸ್ ಆಫ್ ಸರ್ವೈವಿಂಗ್ ಬಿಯಾಂಡ್ 5 years ಇಫ್ ಇಟ್ ಇಸ್ ಸ್ಟೇಜ್ 3. ಸೊ ಈ ಥರ ಪ್ರಾಬ್ಲಮ್ ಇರೋದ್ರಿಂದ ಅರ್ಲಿ ಡಿಟೆಕ್ಷನ್ ಆದರೆ 90% ಆಫ್ ದ ಪೀಪಲ್ ಕ್ಯಾನ್ ಸ್ಟೇ ಫಾರ್ ಎವರ್ ಆಲ್ಮೋಸ್ಟ್. ಗಾಡ್ ವಿಲ್ಲಿಂಗ್. ಎಸ್. ಸೊ ಆ ಥರ. ಸೊ ಇದೊಂದು ಇಟ್ಸ್ ಅ ಸಿಂಪಲ್ ಥಿಂಗ್. 15 ನಿಮಿಷ ನಮ್ಮ ಲೈಫಲ್ಲಿ ನಾವು ಇದಕ್ಕೆ ಸ್ಕ್ರೀನಿಂಗ್ ಕೊಟ್ಬಿಟ್ರೆ ವರ್ಷದಲ್ಲಿ ಅಷ್ಟೇ. ಎಷ್ಟು ವರ್ಷಗಳು ಇನ್ನೂ ಜಾಸ್ತಿ ಬರುತ್ತೆ. ಹೌದು. ಸೊ ಯು ಆರ್ ಸೇಯಿಂಗ್ ಒನ್ಸ್ ಅ ಇಯರ್ ರುಟೀನ್ ಸಾಕು. ಮುಂದೆ ಆಬ್ವಿಯಸ್ಲಿ ಎವ್ರಿಬಡಿ ಟಾಕ್ಸ್ ಅಬೌಟ್ ಇದ್ರದ್ದು ಡಾಕ್ಟರ್ಸ್ಗಳ ಏನೋ ಅಫಿಲಿಯೇಷನ್ನು ಅಥವಾ ವಾಟ್ ಇಸ್ ದ್ಯಾಟ್ ಇದು ಮ್ಯಾಮೋಗ್ರಫಿ ಅಂತ ಸಜೆಸ್ಟ್ ಮಾಡೋ ಡಾಕ್ಟರ್ಸ್ಗಳು ಏನು ಹೇಳಿದ್ದಾರೆ ಇದ್ರ ಬಗ್ಗೆ? ಎಲ್ಲೆಲ್ಲಿ ಸೆಂಟರ್ಸಲ್ಲಿ ಇದು ಅವೈಲೇಬಲ್ ಇದೆ ಟುಡೇ? ಬೆಂಗಳೂರು ಮತ್ತು ಕರ್ನಾಟಕ. ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ 30 ಸಿಟೀಸಲ್ಲಿದೆ. ಒಂದು 200-250 ಜಾಗಗಳಲ್ಲಿ ಇದು ಅವೈಲೇಬಲ್ ಇದೆ. ನಾವೇನು ಮಾಡ್ತೀವಿ ಅಂದರೆ ಇದು ಟೆಸ್ಟು, ಹಾರ್ಡ್ವೇರು, ಸಾಫ್ಟ್ವೇರ್ ಎಲ್ಲ ಸೇರಿಸ್ಬಿಟ್ಟು ಆಮೇಲೆ ಟ್ರೈನಿಂಗು ಕೊಡ್ತೀವಿ ಟೆಕ್ನಿಷಿಯನ್ಸ್ಗೆ. ಸಿಂಪಲ್ ಟೆಕ್ನಿಷಿಯನ್ನು ಇದನ್ನು ಮಾಡ್ಬೋದು. ಅಂದರೆ ನಿಮಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಫುಲ್ಲಿ ಟ್ರೈನ್ಡ್ ಮೆಡಿಕಲ್ ಪರ್ಸನಲ್ಲೇ ಏನು ಬೇಡ ಸ್ಕ್ರೀನಿಂಗ್ ಮಾಡೋಕ್ಕೆ. ಸಿಂಪಲ್ 12th ಕ್ಲಾಸ್ ಪಾಸ್ ಇದ್ದರೂ ನಾವು ಅವ್ರಿಗೆ 2 ದಿವಸ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ಸ್ಕ್ರೀನಿಂಗ್ ಮಾಡೋಕ್ಕೆ ಒಂದು ಅವಕಾಶ, ಅದೊಂಥರ ಜಾಬ್ ಆಪರ್ಚುನಿಟಿ ಥರ ಅವ್ರಿಗೆ ನಾವು ಕೊಡ್ತೀವಿ. ಸೊ ಈ ಥರ ಹಾಸ್ಪಿಟಲ್ಸಲ್ಲಿ ಬೇಕಾದ್ರೆ ಮಾಡ್ಬೋದು. ನೀವು ಹೇಳ್ದಂಗೆ 200 ಪ್ಲೇಸಸ್ಸಲ್ಲಿದೆ. ಪ್ಲಸ್ ಈಗ ಇದು ತುಂಬ ಸಂತೋಷ ಆಗುತ್ತೆ ಹೇಳೋಕ್ಕೆ, ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ, ಏನು ಭಾರತದಲ್ಲಿ ಮಾಡಿರೋದು. ಈಗ ಯುರೋಪಲ್ಲಿ ಕೂಡ, US ಅಲ್ಲಿ ಕೂಡ, ಫಿಲಿಪೀನ್ಸು, ಟರ್ಕಿ, ಎಷ್ಟು 8-10 ಕಂಟ್ರೀಸಲ್ಲಿ ಇವಾಗ ಅದು ಅವೈಲೇಬಲ್ ಇದೆ, ಇನ್ ಅಡಿಷನ್ ಟು ಇಂಡಿಯಾದಲ್ಲಿ. ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಸೊ ದಿಸ್ ಇಸ್ ಜಸ್ಟ್ ಲೈಕ್ ಹೇಗೆ ನಾವು ಇಲ್ಲಿ ಬೇರೆ ದೇಶದ ಬರ್ಗರ್ ಕಿಂಗು, ಮೆಕ್ಡೊನಾಲ್ಡ್ಸನ್ನೆಲ್ಲ ನಾವು ಇಲ್ಲಿ ನೋಡ್ತೀವೋ, ನಮ್ಮ ದೇಶದ ಟೆಕ್ನಾಲಜಿ ನಿರಾಮಯ್ ಥ್ರೂ ದ್ಯಾಟ್ ಥರ್ಮಲ್ ಸ್ಕ್ಯಾನಿಂಗ್ ಬ್ರೆಸ್ಟ್ ಸ್ಕ್ರೀನಿಂಗನ್ನು ಮಾಡಿ ಕ್ಯಾನ್ಸರ್ ಡಿಟೆಕ್ಷನ್ಗೆ ನಾವು ಇಟ್ ಇಸ್ ಅವೈಲೇಬಲ್ ಇನ್ ದೀಸ್ ಕಂಟ್ರೀಸ್. ವೆರಿ ನೈಸ್. ನಾವು ಅಫ್ಕೋರ್ಸ್ ಮುಂದಿನ ಪ್ರಶ್ನೆ, ಹೌ ಡು ಐ ಆಕ್ಸೆಸ್ ದಿಸ್ ವೆಬ್ಸೈಟ್? ಒಂದು ನಾನು ನೋಡಿದ್ದೀನಿ ನಿರಾಮಯ್ ಇದರಲ್ಲಿ. ಅಲ್ಲಿ ಹೋದರೆ ಐ ಸಾ ಎಷ್ಟೋ ಒಂದು ಸ್ಟ್ಯಾಟ್ಸ್ ಎಲ್ಲ ನೋಡಿದಾಗ ನನಗೆ ಭಯ ಆಯಿತು. ಐ ಥಿಂಕ್ ಎವ್ರಿ 3 minutes one person is detected with breast cancer. 1 in 6 minutes ಅಲ್ಲಿ ಒಬ್ಬರು ಸಾಯ್ತಾ ಇದ್ದಾರೆ ಅಂತ. ಇದೇ ಪ್ರಾಬ್ಲಮ್ ಇರೋದು. ಏನಂದರೆ ಎವ್ರಿ ಆಲ್ಟರ್ನೇಟ್ ಲೇಡಿ, ಪ್ರತಿ 2 ಮಹಿಳೆಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಾಗ ಒಬ್ಬಳು 2 ವರ್ಷದೊಳಗೆ ಹೋಗ್ತಾ ಇದ್ದಾಳೆ. ಮಾರ್ಟಾಲಿಟಿ ರೇಟ್ ಇಸ್ 50%. ಇಂಡಿಯಾ ಮತ್ತು ಇಂಡಿಯಾ ಥರ ಕಂಟ್ರೀಸ್ ಏನೇನು ಡೆವಲಪಿಂಗ್ ಕಂಟ್ರೀಸ್ ಇರುತ್ತೆ, ಇದನ್ನು ಚೇಂಜ್ ಮಾಡ್ಬೇಕು ನಾವು. ಯಾಕಂದರೆ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್. ಯಾರೂ ಸಾಯೋಗೋಜ ಇಲ್ಲ ಇದ್ರ ಬಗ್ಗೆ, ಇದ್ರಲ್ಲಿ ಈ ರೋಗದಿಂದ. ಜ್ಞಾನ ಅದೇ ನಾವು ಗಾದೆ ಅಷ್ಟೇ. ಅದೇ ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಯಾವ ಟೈಮಿಗೆ ಏನು ಸ್ಕ್ಯಾನ್ ಮಾಡಿಸ್ಕೋಬೇಕು ಬಲ್ಲವನಿಗೆ ರೋಗ ಇಲ್ಲ, ಆಕ್ಸಿಡೆಂಟಲ್ ಡೆತ್ ಇಲ್ಲ ಅಂತ ಹೇಳ್ಬೋದು. ಸರಿ, ಸೊ ಇವಾಗ ಎಷ್ಟಾಗತ್ತೆ? ಬಿಕಾಸ್ ಇವಾಗ ದುಡ್ಡಿರೋರು ನೋಡ್ಬೋದು, ಕೆಲವು ಸತಿ ಈ ಥರದ್ದೆಲ್ಲ ಆದ ತಕ್ಷಣ ಏನೋ ಹೊಸದು, ಹಂಗಾರೆ ತುಂಬ ದುಡ್ಡ ಏನು ಎಷ್ಟು ಅಂತ. ಇವಾಗ ಏನು ಹಾಸ್ಪಿಟಲ್ಸಲ್ಲಿ ಮ್ಯಾಮೋಗ್ರಫಿ ಎಲ್ಲ ಬರುತ್ತೆ, ಅದಕ್ಕೆ 50% ಹಾಸ್ಪಿಟಲ್ಸಲ್ಲಿ ಮಾಡ್ಕೋಬೋದು. ಈಗ ಅದು ಕೆಲವು ಹಾಸ್ಪಿಟಲ್ಸ್ ಅವರೇ ನಮ್ಮ ಟೆಸ್ಟ್ನ 1500 ರೂಪೀಸಕ್ಕೆ ಕೊಡ್ತಾರೆ. ಈಗ ಇನ್ನೊಂದು ಏನಪ್ಪ ಅಂದರೆ, ಎಷ್ಟೊಂದು ಜನ ಹಾಸ್ಪಿಟಲ್ಸ್ಗೆ ಹೋಗೋದಿಲ್ಲ. ನಮ್ಮ ಅಪಾರ್ಟ್ಮೆಂಟಲ್ಲಿದೆ, ಅಪಾರ್ಟ್ಮೆಂಟಲ್ಲಿ ಎಷ್ಟೊಂದು ಜನ ಹುಡುಗಿರಿರ್ತಾರೆ, ಹೆಂಗಸಿರ್ತಾರೆ, ಇಲ್ಲೇ ಯಾತಕ್ಕೆ ಮಾಡಬಾರ್ದು ಅಂತ ಸುಮಾರು ಜನ ಕೇಳಿದರು. ಸೊ ಹಾಗಾಗಿ ಹೋಮ್ ಸ್ಕ್ರೀನಿಂಗು ಪ್ಲಸ್ ಅಪಾರ್ಟ್ಮೆಂಟ್ ಲೆವೆಲ್ ಕ್ಯಾಂಪ್ಸ್ ಮಾಡ್ತೀವಿ. ಅದರೊಳಗೆ 500-600 ರೂಪಾಯಲ್ಲೇ ಮಾಡ್ತೀವಿ ನಾವು ಅದು ಒಂದು ಸ್ಕ್ಯಾನ್ಗೆ. ಅದು ಅಷ್ಟು ಅಲ್ದಲೆ ಇನ್ನು ವಿಲೇಜಸ್ಗೆಲ್ಲ ಹೋದಾಗ ನಾವು ಸ್ಪಾನ್ಸರ್ಶಿಪ್ ತೊಗೊಂಡು ಫ್ರೀಯಾಗೆ ಮಾಡ್ತೀವಿ. ನಾವು ಹಳ್ಳಿಲೆಲ್ಲ ಹೋದಾಗ ಅವರು ಅದಕ್ಕೆ ಪೇ ಮಾಡೋದು ಇಲ್ಲ. ನಾವು ಸ್ಪಾನ್ಸರ್ಶಿಪ್ ಪರ್ ಡೇ ಸ್ಪಾನ್ಸರ್ಸ್ ಯಾರು ಮಾಡೋದಾದರೆ 15,000 ಕೊಟ್ಟರೆ ನಾವು 50 ಜನಕ್ಕೆ ಹೆಲ್ಪ್ ಮಾಡ್ತೀವಿ. ನಾವು ಈ ಥರ ಫ್ರೀ ಸ್ಕ್ಯಾನಿಂಗ್ ಮಾಡ್ತೀವಿ ನಾವು ಹಳ್ಳಿಲೆಲ್ಲ ಹೋಗಿ ಮಾಡ್ತೀವಿ. ಸೊ ಯಾರಿಗೆ ಕೆಲವ್ರಿಗೆ ಇರ್ತಾರೆ ಲೋಕ ಸೇವೆ ಮಾಡಬೇಕು, ಜನಗಳ ಸೇವೆ ಮಾಡಬೇಕಂದಾಗ 15,000 ದೇ ಕ್ಯಾನ್ ಡೊನೇಟ್ ಆ್ಯಂಡ್ ದೆನ್ 50 ಜನಕ್ಕೆ ಇದು ಆಗುತ್ತೆ. ಇಟ್ಸ್ ಇಂಟ್ರೆಸ್ಟಿಂಗ್. ಮುಂದೆ ಸ್ವಲ್ಪ ವಾಪಸ್ ಕರ್ಕೊಂಡು ಬರ್ತೀನಿ. ಇವತ್ತು ಒಂದು ಫಿಯರ್ಗೂ ಮುಂಚೆ ಐ ಥಿಂಕ್ ಫಿಯರ್ ಅಥವಾ ಇಗ್ನೊರೆನ್ಸ್, ಫಿಯರ್ ಒಂದಾದರೆ ಇಗ್ನೊರೆನ್ಸ್ ಯಾವ ವಿಚಾರ ಏನು ಅಂತ. ಸೊ ಸಿನ್ಸ್ ನೀವು ಇದರಲ್ಲೇ ದಿನ ಬೆಳಗಾದರೆ ರಿಸರ್ಚ್ ಎಲ್ಲ ಮಾಡಿ ಕೇಸಸ್ ನೋಡ್ತಾ ಇರೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಇರೋ ಮಿತ್ಸ್ ಏನು ಇವತ್ತು ಎಲ್ಲಿ ಹೆಣ್ಮಕ್ಳು ಗ್ಯಾಪ್ ಆಗ್ತಾ ಇದೆ? ಒಂದು ಮೇನ್ ಎಲ್ಲ ಕಡೆ ಏನು ತಿಳ್ಕೊಂಡಿದೆ ಅಂದರೆ, ನನಗೆ ಗಂಟಿಲ್ಲ, ಲಂಪ್ ಇಲ್ಲ, ಅದಕ್ಕೆ ನಾನೇನು ಯಾರ್ದು ಟೆಸ್ಟ್ ಮಾಡಿಸ್ಕೊಳ್ಳೋಗೋದಿಲ್ಲ ಅಂತ. ಲಂಪ್ ಈಕ್ವಲ್ ಟು ಕ್ಯಾನ್ಸರ್ ಅನ್ನೋದೊಂದು ಮಿತ್ತಿದೆ.
ಕರೆಕ್ಟು ಲೇಟ್ ಸ್ಟೇಜ್ ಆಗ್ತಾ ಲಂಪ್ ಸಿಗುತ್ತೆ ಆಯಿತಾ. ಆ ಲಂಪ್ ಸಿಕ್ಕಿದಾಗೆಲ್ಲ ಅದೇನು ಕ್ಯಾನ್ಸರ್ ಅಂತಲೂ ಅಲ್ಲ. ಏನೋ ಒಂದು ಸಣ್ಣ ಗಂಟು ಥರ ಇದೆ ಅಂದರೆ ಅದಕ್ಕೆ ಹೆದರ್ಕೊಳ್ಳೋ ಗೋಜೇನಿಲ್ಲ. ಅದರೊಳಗೆ 60% ಇದು ಇಟ್ ವಿಲ್ ಬಿ ಬಿನೈನ್, ಅಂದರೆ ಕ್ಯಾನ್ಸರ್ ಇರೋಲ್ಲ, ಮ್ಯಾಲಿಗ್ನೆಂಟ್ ಇರಲ್ಲ. ಸೊ ಅದಕ್ಕೆ ಹೆದರ್ಕೊಳ್ಳೋ ಗೋಜಿಲ್ಲ. ಆದರೆ ಲಂಪ್ ಹತ್ರ ಏನಾದ್ರು ಸಿಕ್ಕಿದ್ರೆ ಕೈಗೆ ಅಕಸ್ಮಾತಾಗಿ ಹೋಗಲಿ, ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಅಂತ ಒಂದು ಹೇಳ್ತೀನಿ ನಾನು. ಇನ್ನೊಂದು ಏನಾರು ಸ್ಥಾನದಿಂದ ಏನಾದ್ರು ರಕ್ತಸ್ರಾವ ಥರ ಆಗಲಿ ಏನಾರಂದರೆ ದಯವಿಟ್ಟು ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋಗಿ. ಎಗೇನ್ ಹಂಗಂದ್ರೆ ಕ್ಯಾನ್ಸರ್ ಇದೆ ಅಂತಲ್ಲ, ಆದರೆ ದಯವಿಟ್ಟು ಹೋಗಬೇಕು ಇಮಿಡಿಯೇಟಾಗಿ. ಬಿಕಾಸ್ ಇರೋ ಚಾನ್ಸಸ್ ಇದೆ, ಬಟ್ ಇಲ್ಲದೆ ಇರೋ ಚಾನ್ಸಸ್ಸು ಇದೆ. ಆದರೆ ತೋರಿಸ್ಕೊಳ್ಳೋದು ನಮ್ಮ ಇದರಲ್ಲಿ. ಸೊ ಯಾವ ಮಿತ್ಸ್ ಲೆಕ್ಕದಲ್ಲಿ ತೊಗೊಂಡ್ರೆ ಕೆಲವ್ರು ಹೇಳ್ತಾರೆ, ನಾ ಟೈಟ್ ಕ್ಲೋದಿಂಗ್ ಹಾಕೊಂಡ್ಬಿಟ್ಟೆ ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಆ ಥರ ಏನೇನೋ ಕೆಟ್ಟ ಯೋಚನೆ ಮಾಡ್ಕೋತಾರೆ. ಅಂದರೆ ನೀವು ಯಾವ ಥರ ಬೇಕಾದ್ರೆ ಬಟ್ಟೆ ಹಾಕೋಬೋದು, ಎಷ್ಟು ಬೇಕಾದ್ರೆ ಟೈಟ್, ಅದಕ್ಕೇನು ಏನೂ ಪ್ರಾಬ್ಲಮ್ ಇರೋದು. ಬಿಕಾಸ್ ದೇರ್ ವಾಸ್ ಒನ್ ಮಿತ್ ಅನ್ಸುತ್ತೆ ಇಲ್ಲಿ ಸಮ್ವೇರ್, ಒಂದು ರಾಂಗ್ ರೂಮರ್. ಪೀಪಲ್ ಹ್ಯಾಡ್ ಥಾಟ್ ಯೂಸಿಂಗ್ ಬ್ರಾಸ್ ವಿತ್ ವೈರಿಂಗ್ ಮತ್ತೆ ಸ್ಪೋರ್ಟ್ಸ್ ಬ್ರಾ ಎಲ್ಲ ಉಪಯೋಗಿಸೋದ್ರಿಂದ ಇಟ್ ಕ್ಯಾನ್ ಲೀಡ್ ಟು ಬ್ರೆಸ್ಟ್ ಕ್ಯಾನ್ಸರ್ ಅಂತೆಲ್ಲ ಸುಳ್ಳು, ಅವೆಲ್ಲ ಏನಿಲ್ಲ. ಆಮೇಲೆ ಇನ್ನೂ ಒಂದು ಎಂಥ ಕೆಟ್ಟ ಮಿತ್ತಿದೆ ಅಂದರೆ, ಹಳ್ಳಿ ಕಡೆ ಒಬ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ ಅವ್ರನ್ನ ಮುಟ್ಟಿದ್ರೆ ನನಗೂ ಬಂದುಬಿಡುತ್ತೆ ಅನ್ನೋ ಥರ. ಯಾಕೆ ಈ ಥರ ಯೋಚನೆ ಮಾಡ್ತಾರೆ ಅನ್ನೋದನ್ನೇ ಭಯ ಆಗುತ್ತೆ. ಆ ಥರ ಇಲ್ಲ, ಎಲ್ಲೂ ಇದಂತೂ ಸಾಂಕ್ರಾಮಿಕ ರೋಗ ಅಂತೂ ಅಲ್ವೇ ಅಲ್ಲ ಇದು, ಆಯಿತಾ. ಸೊ ಹೀಗೆ ಒಂದಷ್ಟು ವಿಚಾರಗಳನ್ನು, ಸಿಂಪ್ಟಮ್ಸ್ ಆಗಿರಲಿ ಮತ್ತು ಇದ್ರ ಬಗ್ಗೆ ಇರುವಂಥ ಸುಳ್ಳು ವಿಚಾರಗಳನ್ನು ತಿಳ್ಕೊಂಡು ಅದಕ್ಕೆ ನಡ್ಕೋಬೇಕು ಅನ್ನೋದು ಒಂದು ಹೇಳ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿವರೆಗೂ ಸಾವಿರಾರು ಲಕ್ಷಾಂತರ ಸ್ಕ್ಯಾನಿಂಗ್ಸ್ ಆಗಿರ್ಬೋದಾ? ಆಗಿದೆ 7 years. ಸೊ ಈಗ ನಾವು ಮುಂದಿಂದು, ನನಗೆ ಸರ್ಪ್ರೈಸ್ ಟು ನೋ ಒಂದು ಸ್ಟಾರ್ಟಪ್ ನೀವು ಹೇಳಿದ್ರಿ. ಇವತ್ತು ಬೆಂಗಳೂರು ಸ್ಟಾರ್ಟಪ್ ನಗರ. ರೋಡ್ಗೊಂದೊಂದು ಮೊದಲಿನ ಥರ ಹೇಳಬೇಕಂದ್ರೆ ಇವತ್ತು ರೋಡ್ಗೆ ಹೆಂಗೆ ಒಂದೊಂದು ಏನೋ ತಿಂಡಿ ಗಾಡಿ ಇರುತ್ತೋ ಅದೇ ಥರ ರೋಡ್ಗೆ ಒಂದೊಂದು ಸ್ಟಾರ್ಟಪ್ಪು ಇರುತ್ತೆ. ಎಸ್ಪೆಷಲಿ ಕೆಲವು ಏರಿಯಾಗಳಿಗೆ ಬಂದುಬಿಟ್ರೆ, ಕೆಲವುದು ಯು ಸೆಡ್ ಫಸ್ಟ್ ಇಯರ್ ಹೆಂಗೋ ಸರ್ವೈವ್ ಆಗ್ಬಿಡ್ತಾರೆ, ಸೆಕೆಂಡ್ ಇಯರ್ ಆದಮೇಲೆ 70%, 4th to 5th ಆಗೋ ಹೊತ್ತಿಗೆ ಹಾರ್ಡ್ಲಿ 10-20% ಅಷ್ಟೇ ಉಳ್ಕೊಳ್ಳೋದು ಸ್ಟಾರ್ಟಪ್ ಅಂತ. ಮೊದಲನೇದು ಈಗ ನಿಮಗೆ ಈ ಸ್ಟಾರ್ಟಪ್ ವಿ ಆರ್ ಆಲ್ ಕ್ಯೂರಿಯಸ್ ಟು ನೋ, ಹೆಂಗೆ ಸ್ಟಾರ್ಟಪ್ ಆಗಿ ಒಂದು ಹೆಣ್ಣಾಗಿ, ಅಫ್ಕೋರ್ಸ್ ವಿತ್ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಕೆಲವು ಆ್ಯಕ್ಸಸ್ ನಿಮಗಿರುತ್ತೆ, ಕೆಲವು ಧೈರ್ಯಗಳಿರ್ಬೋದು. ಸೊ ಹೌ ಡಿಡ್ ಯು ಸ್ಟಾರ್ಟ್, ಹೌ ಮಚ್ ಮನಿ ಡಿಡ್ ಯು ಇನ್ವೆಸ್ಟ್ ಇನ್ ದಿಸ್, ಮತ್ತು ವಾಟ್ ಡೈರೆಕ್ಷನ್ ಡಿಡ್ ಯು ಥಿಂಕ್ ಇನ್, ವಾಟ್ ಆರ್ ದ ಹರ್ಡಲ್ಸ್ ಯು ಫೇಸ್ಡ್? ಕರೆಕ್ಟ್. ಸೊ ಏನಂತಂದರೆ, ಈ ಥರ ಸ್ಟಾರ್ಟಪ್ ಮಾಡಬೇಕು ಅನ್ನೋವಾಗ ಜಾಸ್ತಿ ಯೋಚನೆ ಮಾಡಬಾರ್ದು. ನೀವೇನು ಮಾಡಬೇಕು ಅಂತ ಹೋಗ್ತಿದ್ದೀರಾ, ಓಕೆ ನನಗೇನಾದ್ರು ಮಾಡಿ ಇದಕ್ಕೆ ನನ್ನ ಕೈಲಾಗಿದ್ದಂಗೆ ಈ ಬ್ರೆಸ್ಟ್ ಕ್ಯಾನ್ಸರ್ ಕಂಟ್ರೋಲ್ ಮಾಡೋಕ್ಕೆ ನಾನು ನನ್ನ ಕೈಲಾದ್ದು ಮಾಡಬೇಕು ಅನ್ನೋ ಥರ ಯೋಚನೆ ಮಾಡಿ ಸುಮ್ಮನೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಿಟ್ಬಿಟ್ಟು ಶುರು ಮಾಡಿದೆ ಇದೆಲ್ಲ, ಆಯಿತಾ. ಫಸ್ಟು ಯಾವ ಥರ ಮಾಡಬೇಕು ಅನ್ನೋದೊಂದು ಐಡಿಯಾ ಇರುತ್ತಲ್ಲ, ಆವಾಗ ನಾನು ಸುಮ್ಮನೆ ಕೇಳಿದೆ ಯಾವ ಥರ ಇಮೇಜಿಂಗ್ ಇದೆ, ಎಲ್ಲರ ಬುಕ್ಸ್ ಎಲ್ಲ ಓದಿ, ಫ್ರೆಂಡ್ಸ್ ಯಾರು ಇಮೇಜಿಂಗ್ ಎಕ್ಸ್ಪರ್ಟ್ಸ್ ಎಲ್ಲ ಕೇಳಿ ಆ ಥರ ಫಸ್ಟು ಇದೊಂದು ಥರ್ಮಲ್ ಇಮೇಜಿಂಗ್ ಅಂತ ಯಾವಾಗಲೂ 1980s ಯೂಸ್ ಮಾಡಿದರು. ಆಮೇಲೆ ಜನರಲ್ಲಾಗಿ ಯೂಸ್ ಆಗ್ತಿಲ್ಲ, ಯಾತಕ್ಕೆ ಯೂಸ್ ಆಗ್ತಿಲ್ಲ ಇದು ಅಂತ ಯೋಚನೆ ಮಾಡಿ ಓದಿ ಎಲ್ಲ ನೋಡಿದ್ರೆ, ಈಗ ಒಂದು ಥರ್ಮಲ್ ಇಮೇಜ್ ಬಂದರೆ ಅಲ್ಲಿ ಎಷ್ಟೊಂದು ರೆಡ್ಡು, ಎಲ್ಲೋ, ಯಾವುದೋ ಕಲರ್, ಆರೆಂಜ್ ಎಲ್ಲ ಕಲರ್ ಇರುತ್ತೆ. ಅದನ್ನು ಒಬ್ಬರು ಡಾಕ್ಟ್ರ್ ಆದರೂ ಕೂಡ ಆ ಇಮೇಜ್ ನೋಡಿಕೊಂಡು ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ದರ್ ಆರ್ 4 lakh ಟೆಂಪ್ರೇಚರ್ ಪಾಯಿಂಟ್ಸು. ಅಷ್ಟೊಂದು ಒಂದೊಂದು ಕಲರ್ ಡಿಫ್ರೆನ್ಸ್ ಇರ್ಬೋದು, ಲೈಟ್ ಎಲ್ಲೋ, ಡಾರ್ಕ್ ಎಲ್ಲೋ, ಅದರಲ್ಲೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದು ನಮ್ಮ ನಾರ್ಮಲ್ ಕಣ್ಣಿಗೆ ನಮಗೆ ಗೊತ್ತಾಗೋದಿಲ್ಲ ಅದು ಯಾವುದು ಪ್ರಾಬ್ಲಮ್ಮು ಯಾವುದಿಲ್ಲ ಅಂತ. ಯಾವಾಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀವೋ ಆವಾಗ ಟೆಂಪ್ರೇಚರ್ ಡಿಫ್ರೆನ್ಸಸ್ ಲೈಕ್ 0.02 ಡಿಗ್ರಿ ಸೆಲ್ಸಿಯಸ್, ಅಂದರೆ 35 ಡಿಗ್ರೀಸು 35.02 ಡಿಗ್ರಿ ಸೆಲ್ಸಿಯಸ್, ಈ ಥರ ಸ್ಮಾಲ್ ವೇರಿಯೇಷನ್ಸ್ ಗೊತ್ತಾಗೋದ್ರಿಂದ ನಾವು ಇದನ್ನು ಕಂಪ್ಯೂಟರ್ದು ಯೂಸ್ ಮಾಡ್ಬೋದು ಅಂತ ಐಡಿಯಾ ಮಾಡಿ ಅದರದ್ದು ಕಾಂಬಿನೇಷನಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಈಗ ಶುರು ಮಾಡಬೇಕು ಅಂದರೆ ಆವಾಗ ಒಂದು ಕ್ಯಾಮ್ರಾ ತೊಗೋಬೇಕು ಎಕ್ಸ್ಪೆರಿಮೆಂಟಿಗೆ ಅಂದರೆ 25 ಲಕ್ಷ ಇತ್ತು. ಸ್ವಲ್ಪ ಬ್ಯಾಂಕಲ್ಲಿತ್ತು, ಅದೆಲ್ಲ ಹಾಕ್ಬಿಟ್ಟು ಕೆಲಸ ಬಿಟ್ಬಿಟ್ಟು ಇರೋ ಬ್ಯಾಂಕಲ್ಲಿ ದುಡ್ಡೆಲ್ಲ ಹಾಕ್ಬಿಟ್ರೆ ಅಷ್ಟೇ ಅವನು ಮಂಜುನಾಥ್ ನನಗೆ ಅಷ್ಟೇ. ಸೊ ಅದಕ್ಕೆ ಏನು ಮಾಡೋದು ಅಂತ ಆವಾಗ ನಾವು ವಿ ಹ್ಯಾಡ್ ಟು ರೈಸ್ ಸಮ್ ಮನಿ ಫ್ರಮ್ ದ ಇನ್ವೆಸ್ಟರ್ಸು. ಇನ್ನೊಂದು, ನಾನು ಸ್ವಲ್ಪ ಇನಿಷಿಯಲ್ ವರ್ಕು ನಾನು ನನ್ನ ಆಫೀಸಲ್ಲಿ ಇದ್ದಾಗಲೇ ಶುರು ಮಾಡೋದ್ರಿಂದ ಅವ್ರಿಗೂ ಸ್ವಲ್ಪ ನಮ್ಮದು IP ಕ್ಲಾಸ್ ಇರುತ್ತೆ. ಅಂದರೆ ಅವ್ರಿಗೆ ನಾವು ಪೇ ಮಾಡಿ ನಾವು ಬಿಡಬೇಕಾಗತ್ತೆ. ಅದೆಲ್ಲ ನಾವು ಏನು ಮಾಡಿದ್ವಿ ಅದನ್ನು ನಾವೇ ಮಾಡಿದ್ರೂ ಅದನ್ನು ಹೊರಗಡೆ ತೊಗೊಂಬರೋದಕ್ಕೆ, ಕಂಪನಿಯಿಂದ ಹೊರಗಡೆ ತರೋದಕ್ಕೆ ಅವ್ರಿಗೆ ನಾವು ಪೇ ಮಾಡಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ಜಾಸ್ತಿನೇ ದುಡ್ಡು ಬೇಕಾಗಿತ್ತು. ಆವಾಗ ಇದು ಇನ್ವೆಸ್ಟರ್ಸ್ ಇರ್ತಾರೆ, ಏಂಜಲ್ ಇನ್ವೆಸ್ಟರ್ಸು, ಸೀಡ್ ಇನ್ವೆಸ್ಟರ್ಸ್ ಅಂತ ಇರ್ತಾರೆ.
ಇವರು ಏನಪ್ಪ ಅಂದರೆ ಅರ್ಲಿ ಸ್ಟೇಜಲ್ಲೇ ಅವ್ರು ನೋಡ್ತಾರೆ ಐಡಿಯಾದು ವರ್ತ್ ನೋಡ್ತಾರೆ, ಏನು ಇದು ಐಡಿಯಾ ಮುಂದೆ ಹೇಗೆ ಬೆಳಿಬೋದು, ಇದರಿಂದ ನಾವು ದುಡ್ಡು ಮಾಡ್ಬೋದಾ, ಇದು ಹೆಲ್ಪ್ ಆಗುತ್ತಾ, ಆ ಥರ ಎಲ್ಲ ಸುಮಾರು ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಆ ಥರದವ್ರನ್ನ ನಾವು ಹುಡುಕ್ಬಿಟ್ಟು ನಾನು ಯಾರೋ ಒಬ್ಬರು ಪೈ ವೆಂಚರ್ಸ್ ಅಂತ ನನಗೆ ಕನೆಕ್ಟ್ ಮಾಡಿದ್ರು, ನಾನು IAC ಕ್ಲಾಸ್ಮೇಟು ಅವ್ರು ಕನೆಕ್ಟ್ ಮಾಡಿದ್ರು. ನೋಡಿ ಇವಳೇನೋ ಮಾಡಬೇಕು ಅಂತಿದ್ದಾಳೆ, ಯು ಸಿ ವೆದರ್ ಇಟ್ ಈಸ್ ಹೆಲ್ಪ್ಫುಲ್ ಅಂತ. ಸೊ ಹೋಗಿ ನಾನು ಪಿಚ್ ಮಾಡಬೇಕು, ಅದಕ್ಕೆ ಪಿಚ್ ಅಂತ ಹೇಳ್ತಾರೆ. ಇಟ್ ಇಸ್ ನಾನು ಮುಂಚೆ ಪಿಚ್ ಅಂದರೆ ಬರೀ ಕ್ರಿಕೆಟ್ ಪಿಚ್ ಗೊತ್ತಿತ್ತು ನನಗೆ. ಇದು ಸ್ಟಾರ್ಟಪ್ ವರ್ಲ್ಡಲ್ಲಿ ಪಿಚ್ ಅಂದರೆ ಯು ಗೋ ಆ್ಯಂಡ್ ಅದರೊಳಗೆ ಏನು ಪ್ರಾಬ್ಲಮ್, ಕರೆಕ್ಟ್. ಸೊ ಬೇಸಿಕಲಿ ಇದೇನು ಪ್ರಾಬ್ಲಮ್ ಏನು, ಎಷ್ಟು ವಾಸ್ಟ್ ಆಗಿದೆ ಅಂದರೆ 2000 ಪೀಪಲ್ ಆರ್ ಡೈಯಿಂಗ್ ಎವ್ರಿ ಡೇ. ಅಷ್ಟು ಜನಕ್ಕೆ ಸೇವ್ ಮಾಡೋ ಚಾನ್ಸ್ ಇದೆ, ಅಂದರೆ ಇಂಪ್ಯಾಕ್ಟ್ ಚಾನ್ಸ್ ಇದೆ. ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿ ಹೇಗೆ ನಮ್ಮ ಐಡಿಯಾ ವರ್ಕ್ ಆಗುತ್ತೆ ಅಂತ ಅವ್ರಿಗೆ ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಕೆಲವು ವರ್ಕ್ ಆಗ್ತಿರುತ್ತೆ, ಕೆಲವು ಸ್ವಲ್ಪ ನಾವು ಎಕ್ಸ್ಪ್ಲೈನ್ ಮಾಡಬೇಕು, ಈ ಥರ ನಮ್ಮ ಡ್ರೀಮ್ ಹಿಂಗಿದೆ, ಹಿಂಗಾಗತ್ತೆ ಅಂತ ನಾವು ನೋಡಬೇಕು. ಮತ್ತು ನೋಡ್ತಾರೆ, ಇವಳು ಹೇಳ್ತಾರೋಳು ಹೇಗೆ ಅವಳು ಮಾಡೋ ಥರ ಕೆಪಾಸಿಟಿ ಇದೆಯೋ ಇಲ್ವೋ, ಬ್ಯಾಕ್ಗ್ರೌಂಡ್ ಏನು ಕೆಪಾಸಿಟಿ ಇದೆಯೋ ಇಲ್ವೋ, ಅವಳು ನಿಜವಾಗ್ಲೂ ಎಷ್ಟು ವರ್ಷ ಮಾಡ್ತಾಳು, ಬಿಟ್ಬಿಟ್ಟು ಮತ್ತೆ ವಾಪಸ್ಸು ಬೋರ್ ಆಯಿತು ಅಂತ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರೆ ನನ್ನ ದುಡ್ಡು ಹಾಕಿದ್ದೆಲ್ಲ ಎಲ್ಲೋಗುತ್ತೆ, ಅವೆಲ್ಲ ಯೋಚನೆ ಮಾಡ್ತಾರೆ. ಸೊ ನನಗೆ ಅವಾಗ ಬರೀ ಬ್ಲೈಂಡಾಗೆ ನಂಗೆ ಬರೀ ಭಾರತಿ ಲಕ್ಷ್ಮಿ ಇವರಿಬ್ಬರದೇ ನನ್ನ ತಲೆ ಸುತ್ತ ಇತ್ತಿದ್ದು. ನಾನು ಫುಲ್ಲು ಪ್ಯಾಷನೆಟ್ ಹೋಗಿ ಪಿಚ್ ಮಾಡಿ ಎಲ್ಲ ಮಾಡಿದ್ದಕ್ಕೆ ಅವರು ನಾನು ಸ್ವಲ್ಪ ಹಾಕ್ತೀನಿ, ಮತ್ತು ನನ್ನ ಇನ್ನೊಂದು 2-3 ಜನ ಇನ್ವೆಸ್ಟರ್ಸ್ ಇದ್ದಾರೆ, ಅವರು ನೀವು ಪಿಚ್ ಮಾಡಿ ನೋಡು, ಎಲ್ಲ ಸೇರಿ ನಾವು ಫಸ್ಟು ಶುರು ಮಾಡುವಾಗ ನಂಗೆ ಇವಾಗ ಆಶ್ಚರ್ಯ ಆಯಿತು, ಅಷ್ಟೊಂದು ನಾವು ರೇಸ್ ಮಾಡೋದು ಅಂತ. 6 ಕೋಟಿ ರೇಸ್ ಮಾಡಿದ್ವಿ ನಾವು ಫಸ್ಟ್ 1 ಮಂತಲ್ಲಿ. ನಾನು ಇಷ್ಟೊಂದು ಬೇಕಾಗತ್ತಾ ಹಾಗೆ ಅಂತ, ಅಂದರೆ $1 ಮಿಲಿಯನ್. ಯಾಕಂದರೆ ನಾನು ಸುಮಾರು ಅದರೊಳಗೆ ಸುಮಾರು ಅರ್ಧಕ್ಕರ್ಧ ನಾನು ಕಂಪನಿ ಬಿಟ್ಟು ಬಂದಿದ್ನಲ್ಲ, ಅವ್ರಿಗೆ ನಾನು ಕೊಡಬೇಕಾಯ್ತು. ಅದಕ್ಕೆ ಕೊಡಬೇಕಾಯ್ತು IPK ಅದಕ್ಕೆಲ್ಲ. ಬಟ್ ಆದ್ರೂ ಈಗ ನಾವು ಟೀಮ್ ಮಾಡಿ ಅವ್ರಿಗೆ ಸಂಬಳ ಎಲ್ಲ ಕೊಡೋ ಥರ ಆಗಬೇಕಲ್ಲ. ಸೊ ಅದೆಲ್ಲ ಶುರು ಮಾಡಿ ಒಂದು ಸ್ಮಾಲ್ ಟೀಮ್ ಶುರು ಮಾಡಿಕೊಂಡು ಅದೆಲ್ಲ 3-4 ತಿಂಗಳು ನಮ್ಮ ಟೀಮ್ ಅವ್ರನ್ನ 2-3 ಜನಕ್ಕೆ ಬರೋಕ್ಕೆ ಹೇಳಿದೆ, ಬರ್ತೀರಾ ಅಂದರೆ ಬರ್ತೀನಿ ಅಂದರು. ಶಿವ, ಹಿಮಾಂಶು ಅಂತ ಇವಾಗಲೂ ಇದ್ದಾರೆ ನನ್ನ ಜೊತೆ, ಅವ್ರು ಬರ್ತೀನಿ ಅಂದರು. ಅವ್ರಿಗೆ ನಾನು ಹೇಳಿದೆ, ನೋಡಪ್ಪ 3 ತಿಂಗಳು ಕೊಡಿ ಟೈಮು, ನಾನು ರೇಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದನ್ನು ದುಡ್ಡನ್ನ, ಆಗದಿದ್ರೆ ನಾನೇ ನಿಮಗೆ ಕೆಲಸ ಹೊಡ್ಕೊಟ್ಬಿಡ್ತೀನಿ ಅಂತ. ಸೊ 3 ತಿಂಗಳು ಅವ್ರಿಗೆ ಸಂಬಳ ಕೊಡಲಿಲ್ಲ. ಆಮೇಲೆ ಇದು ಯಾವಾಗ ಬಂತು ಅವ್ರಿಗೆಲ್ಲ ಸಂಬಳ ಎಲ್ಲ ಕೊಟ್ಟು ಇನ್ನೂ ಒಂದಷ್ಟು ಜನ, ಬಿಕಾಸ್ ಅದೆಲ್ಲ ಫುಲ್ ಸಾಫ್ಟ್ವೇರ್ ಬಿಲ್ಡ್ ಮಾಡಬೇಕಲ್ವ, ಅದು ಒಂದು. ಬಟ್ ಫಸ್ಟ್ ನಾನು ಡಾಕ್ಟ್ರ್ ಹತ್ರ ಹೋದರೆ, ಇದೇನಮ್ಮ ನೀನಂತೂ ಡಾಕ್ಟ್ರಲ್ಲ, ನಾನು ಡಾಕ್ಟ್ರಲ್ಲ, ಪ್ಲಸ್ ಇದು ನಾನು ಎಲ್ಲೂ ಓದೂ ಇಲ್ಲ ಈ ಥರ ಥರ್ಮಲ್ಲು AI ಯೂಸ್ ಮಾಡಿ ಮಾಡ್ಬೋದು ಅಂತ, ಇದು ಹೆಂಗೆ ವರ್ಕ್ ಆಗುತ್ತೆ, ತೋರಿಸು ವರ್ಕ್ ಆಗುತ್ತೋ ಇಲ್ವೋ ಅಂತ ಡೌಟ್ಗಳು. ಸೊ ಅದನ್ನು ನಾವು ಹೆಂಗೆ ಪ್ರೂವ್ ಮಾಡೋದು, ನೀವೇ ಹೇಳಿ, ಏನು ನೋಡಬೇಕು ನೀವು ನಾನು ಪ್ರೂವ್ ಮಾಡಬೇಕಾದ್ರೆ. ಅವಾಗ ಹೇಳಿದ್ರು, ಈಗ ಯಾರೋ ಒಬ್ಬರು ಹುಡುಗಿ ಹೆಂಗಸರನ್ನ ಕರ್ಕೊಂಬಂದು ಮುಂದೆ ನಿಲ್ಲಿಸ್ತೀನಿ, ನೀವು ಆನ್ಸರ್ ಹೇಳಬೇಕು, ಅದನ್ನು ನಾನು ಎಕ್ಸಾಮ್ ಪೇಪರ್ ಥರ ಚೆಕ್ ಮಾಡ್ತೀನಿ ಅಂತಂದರು. ಒಬ್ರದ್ದಲ್ಲ, 1000 ಜನಕ್ಕೆ ನಾನು ಈ ಥರ ನಿಲ್ಲಿಸ್ತೀನಿ, ಅವ್ರು ಎಲ್ಲದಕ್ಕೂ ಏನು ಆನ್ಸರ್ ಬರುತ್ತೆ ನೋಡ್ತೀನಿ, ಆವಾಗ ನಿಮ್ಮದು ಪ್ರೂವ್ ಆಗುತ್ತೆ ಅಂತ. ಹಾಗಾಗಿ ಅದಕ್ಕೆಲ್ಲನೂ ಏನು ಸುಮ್ಮನೆ ಮಾಡಲ್ಲ ಅವರು, ಪ್ರತಿಯೊಂದಕ್ಕೂ ದುಡ್ಡು ಕೊಡಬೇಕದು, ಟೆಸ್ಟ್ ಮಾಡೋದಕ್ಕೂ ದುಡ್ಡು ಕೊಡಬೇಕು. ಇದಕ್ಕೆಲ್ಲ ಸುಮಾರು ಹತ್ರ ಖರ್ಚಾಗಿದೆ. ಬಟ್ ಒಂದೊಂದ್ರೊಳಗೂ ಪ್ರೂವ್ ಮಾಡ್ತಾ ಹೋದಾಗ ನಿಮಗೆ ಅದು ಆಯಿತು, ಕಾನ್ಫಿಡೆನ್ಸ್ ಬರುತ್ತೆ ಇದರೊಳಗೆ ಏನೋ ಇದೆ ಅಂತ. ಮತ್ತು ಆಮೇಲೆ ಯು ಕ್ಯಾನ್ ಇನ್ವೆಸ್ಟ್ ಮೋರ್ ಇನ್ ದಟ್ ಡಿರೆಕ್ಷನ್. ಆಮೇಲೆ ಫೈನಲಿ ಐ ಥಿಂಕ್ ಎವ್ರಿ ಇಯರು ಒಂದೊಂದು ಮೈಲ್ ಸ್ಟೋನ್ ಲೆಕ್ಕ ಇಟ್ಕೊಂಡು ಚೂರು ಮುಂದೆ ಹೋಗಿ ಈಗ 1,75,000 ಜನಕ್ಕೆ ಹೆಲ್ಪ್ ಆಗಿದೆ ಇವಾಗ ಸೋಫಾರ್. ಸೊ ಫಾರ್ ವಿ ಅಂಡರ್ಸ್ಟುಡ್ ಹೌ ಇನಿಷಿಯಲ್ ಮನಿ ರೇಸ್ ಮಾಡೋದು ಹೇಗೆ. ಐ ಆಮ್ ಶೋರ್ ದ ಲಾಟ್ ಆಫ್ ಪೀಪಲ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇವತ್ತಿಗೂ. ಫಾರ್ ಎಕ್ಸಾಂಪಲ್ ಈಗ ಪಿಂಕ್ ಕ್ಯಾಬ್ಸ್ ಅಂತ ಒಬ್ಬರು, ದಟ್ ಲೇಡಿ ಹ್ಯಾಸ್ 25 ಕ್ಯಾಬ್ಸು ಆ್ಯಂಡ್ ಶಿ ಥಿಂಕ್ಸ್ ಅದು USBS ಹೆಣ್ಮಕ್ಳು ಡ್ರೈವರು. ಸೊ ಇವಾಗ ಅದನ್ನು ಓಲಾ ಊಬರ್ ಈ ಲೆವೆಲ್ಗೆ ಅವ್ರು ಅದನ್ನ ನಿಲ್ಲಿಸ್ಬೇಕಂದ್ರೆ ದೇ ವುಡ್ ನೀಡ್ ಸಮ್ ಇದು ಇನ್ವೆಸ್ಟ್ಮೆಂಟು. ಎರಡನೇದು ಲೈಕ್ ದೇ ಕಾಲ್ ಇನ್ ದ ಬಿಸ್ನೆಸ್ ಲ್ಯಾಂಗ್ವೇಜ್ ವಾಟ್ ಇಸ್ ದ ಮೋಟ್, ಲೈಕ್ ಅಂದರೆ ವಾಟ್ ಇಸ್ ದ ಇದು ಯು ಹ್ಯಾವ್ ವಿಚ್ ಅದರ್ಸ್ ಕಾಂಟ್ ಕಾಪಿ ಆ್ಯಂಡ್ ಕಿಲ್ ಯು. ವೆರಿ ಇಂಪಾರ್ಟೆಂಟ್. ಸೊ ಈ ಥರದ್ದು ಯಾರೋ ನೋಡ್ತಾ ಇರೋರಿಗೆ ಹೌ ಡು ಯು ಸಜೆಸ್ಟ್, ಈಗ ಫಂಡಿಂಗು, ಸೀಡು ಅಥವಾ ಏಂಜಲ್ ಇನ್ವೆಸ್ಟರ್ಸು ಇವರೆಲ್ಲ ಎಲ್ಲಿ ಸಿಗ್ತಾರೆ, ಹೆಂಗೆ ಹುಡುಕೋದು? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಮಗೆ ಕ್ಲಾರಿಟಿ ಇರಬೇಕು, ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ ನಮಗೆ ಫೌಂಡರ್ಸ್ಗೆ. ಏನು ಎಕ್ಸಾಕ್ಟ್ ಪ್ರಾಬ್ಲಮ್ ಏನು ಆಯ್ತಪ್ಪ, ಬ್ರೆಸ್ಟ್ ಕ್ಯಾನ್ಸರ್ನ ಸೇವ್ ಮಾಡೋಕ್ಕೆ ಇಟ್ಸ್ ನಾಟ್ ಸಡನ್ನಾಗಿ ಬರೋದಿಲ್ಲ, ಏನು ಮಾಡಬೇಕು ಅಂತಿದ್ದೀವಿ, ಅರ್ಲಿ ಡಿಟೆಕ್ಷನ್ ಮಾಡಬೇಕು, ಅದು ಪ್ರಾಬ್ಲಮ್ಮು. ಅರ್ಲಿ ಡಿಟೆಕ್ಷನ್ ಪ್ರಾಬ್ಲಮ್ ಆದರೆ ಗ್ಯಾಪ್ಸ್ ಏನು ಅಂತ ನಾವೇ ಅನಲೈಸ್ ಮಾಡ್ಕೋಬೇಕು. ಅದಕ್ಕೆ ದಿಸ್ ಇಸ್ ಇಂಪಾರ್ಟೆಂಟ್ ಸ್ಟೆಪ್ಸ್. ಅದು ಇವಾಗ ಇರೋದ್ರೊಳಗೆ ಯಾತಕ್ಕೆ ಆಗ್ತಾಯಿಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು. ಅದರೊಳಗೆ ನಾವು ಯೋಚನೆ ಮಾಡಿದಾಗ ಏನಾಯಿತು, ಈ ಮ್ಯಾಮೋಗ್ರಫಿ ಇದೆ, ನಾವು ಹೇಳಿದ್ವಿ ಎಕ್ಸ್ರೇ ಇದೆ, ಅದು ಎಕ್ಸ್ಪೀರಿಯನ್ಸ್ ಇಸ್ ಒನ್ ಆಸ್ಪೆಕ್ಟ್, ಕಾಸ್ಟ್ ಇಸ್ ದ ಅದರ್ ಆಸ್ಪೆಕ್ಟ್.
ಇನ್ನೊಂದು ಯಂಗ ವುಮೆನ್ಗೆ 45 ವರ್ಷದ ಕೆಳಗಿನ ಹೆಂಗಸರಿಗೆ ಮ್ಯಾಮೋಗ್ರಫಿ ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ಅಲ್ಲೇ ಆಲ್ಮೋಸ್ಟ್ 30% ಅವರು, ಅದು ಚಿಕ್ಕ ವಯಸ್ಸಲ್ಲೇ ಹೋದರೆ ಏನು ಪ್ರಾಬ್ಲಮ್. ಸೊ ಇದು ಗ್ಯಾಪ್ಸ್ ಏನು ಅಂತ ನಾವು ಕಂಡುಹಿಡ್ಕೊಂಡು ನಮ್ಮ ಸೊಲ್ಯೂಷನ್ ಯಾವ್ಯಾವ ಗ್ಯಾಪ್ ಫಿಲ್ ಮಾಡ್ಬೋದು ಅನ್ನೋದು ಕ್ಲಾರಿಟಿ ನಮಗೆ ಬರಬೇಕು. ಇದು ಎಲ್ಲ ಸುಮ್ಮನೆ ಕೂತ್ಕೊಂಡು ಮಾಡಿದ್ರೆ ಆಗೋದಿಲ್ಲ. ನಾವು ಯೋಚನೆ ಮಾಡಬೇಕು, ಓದೋದಿರುತ್ತೆ, ಎಕ್ಸ್ಪೆರಿಮೆಂಟ್ ಮಾಡೋದಿರುತ್ತೆ. ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ಆ ಏರಿಯಾಲಿ ಇರ್ತಾರಲ್ಲ ಡಾಕ್ಟರ್ಸ್ ಇದ್ದರೆ, ಅಥವಾ ನಾವು ಕ್ಯಾಬ್ ಅಂದರೆ ಕ್ಯಾಬ್ ಯೂಸ್ ಮಾಡೋರು ಇರ್ಬೋದು, ಅಥವಾ ಕ್ಯಾಬ್ ಕಂಪನೀಸ್ ಇರ್ಬೋದು. ಆ ಥರ ಯಾವ ಡೊಮೇನಲ್ಲಿ ನೀವು ಇರ್ತೀವೋ ಆ ಪೊಟೆನ್ಷಿಯಲ್ ಕಸ್ಟಮರ್ಸ್ ಜೊತೆ ಕೂತ್ಕೊಂಡು ಅವ್ರದ್ದು ಏನು ಪ್ರಾಬ್ಲಮ್ಮು, ಈ ಥರ ಸೊಲ್ಯೂಷನ್ ಮಾಡಿದ್ರೆ ಸಾಲ್ವ್ ಆಗುತ್ತಾ ಇಲ್ವೋ ಅದೆಲ್ಲನೂ ನಾವು ಫಸ್ಟು ನಮ್ಮದು ಇದು ಒಂಥರ ಕ್ಯಾನ್ವಾಸ್ ರೆಡಿ ಮಾಡ್ಕೋಬೇಕು ಫಸ್ಟು. ಅದೆಲ್ಲ ರೆಡಿ ಆದಾಗ ದೆನ್ ವಿ ಕ್ಯಾನ್ ಗೋ ಆ್ಯಂಡ್ ಫೈಂಡ್ ಔಟ್. ಈಗ ಕ್ರಂಚ್ ಬೇಸ್ ಅಂತ ಒಂದು ಇದು ವೆಬ್ಸೈಟ್ ಇದೆ. ಈ ಥರ ಈ ವೆಬ್ಸೈಟ್ಸಲ್ಲಿ ಹೋಗಿ ನಾವು ಸರ್ಚ್ ಮಾಡಿದ್ರೆ ಯಾವ ಥರ ಇನ್ವೆಸ್ಟರ್ಸ್ ಇದ್ದಾರೆ ನಿಮ್ಮ ಏರಿಯಾ ಆಫ್ ವರ್ಕಲ್ಲಿ, ಯಾವ ಥರ ಬೇರೆ ಕಂಪನೀಸ್ ಇದೆ ಗೊತ್ತಾಗುತ್ತೆ. ಆ ಕಂಪನೀಸ್ಗೆ ಯಾರ್ಯಾರು ಇನ್ವೆಸ್ಟರ್ಸ್ ಆಗಿದ್ದಾರೆ ಆ ಥರ ನಾವು ಒಂಥರ ಗೂಗಲ್ ಸರ್ಚ್ ಥರ ಕ್ರಂಚ್ ಬೇಸಲ್ಲಿ ಸರ್ಚ್ ಮಾಡ್ಬೋದು. ಕ್ರಂಚ್ ಬೇಸ್ ಅಂತ ಸರ್ಚ್ ಮಾಡಿದಾಗ ಅಲ್ಲಿ ನಿಮಗೆ ಗೊತ್ತಾಯ್ತು ಈ ಥರ ಇಂಡಿಯಾ ಇರ್ಬೋದು, ನಾನ್ ಇಂಡಿಯನ್ ಇರ್ಬೋದು. ಸೊ ಅಲ್ಲಿಂದ ಒಂದು ಮೇನ್ ಗೊತ್ತಾಗ ಯು ಹ್ಯಾವ್ ಟು ಆ್ಯಕ್ಚುಲಿ ನಾವು ಕೋಲ್ಡ್ ಕಾಲ್ ಮಾಡ್ಬೋದು. ಅವ್ರದ್ದು ಇಮೇಲ್ ಐ ಡಿ ಹುಡ್ಕೊಂಡು ಮಾಮೂಲಿ ನಾವು ಒಂಥರ ಸ್ಪೈಯಿಂಗ್ ಥರ ಮಾಡಬೇಕು. ಇದು ಇಮೇಲ್ ಅದು ವೆಬ್ಸೈಟ್ಸ್ ಇರುತ್ತೆ ಒಂದೊಂದ್ಸಲಿ. ಆವಾಗ ಅವ್ರದ್ದು ಕೆಲವು ಕಡೆ ಲಿಂಕ್ಡ್ಇನ್ ಇದೆ. ಹಾಂ, ಲಿಂಕ್ಡ್ಇನಲ್ಲಿ ಇದೆ. ಬಟ್ ಅವರು ಮೇಯ್ನಾಗಿ ಅದನ್ನೇ ಕೋಲ್ಡ್ ಕಾಲು ವಾರ್ಮ್ ಕಾಲು ಅದು ಇಂಪಾರ್ಟೆಂಟು. ನಾ ಎಷ್ಟೊಂದು ಜನ ಗೊತ್ತಿಲ್ಲ ಅದು. ಹಾಂ, ಸೊ ಅಂದರೆ ಇವಾಗ ಇನ್ವೆಸ್ಟರ್ಸ್ ನೀವು ಹೇಳ್ದಂಗೆ ಲಿಂಕ್ಡ್ಇನ್ನು ಹೋಗ್ಬೋದು ಅಥವಾ ಕ್ರಂಚ್ ಬೇಸಲ್ಲಿ ಹೋಗ್ಬಿಟ್ಟು ಅವ್ರದ್ದು ನೀವು ಮೆಸೇಜ್ ಕಳಿಸ್ಬೋದು. ಎಷ್ಟು ಜನ ಮೆಸೇಜ್ ಓದ್ಬಿಟ್ಟು ನಿಮ್ಮದು ಕನೆಕ್ಷನ್ ಅಕ್ಸೆಪ್ಟ್ ಮಾಡ್ಕೋತಾರೆ. ಸೊ ನಿಮ್ಗೇನು ಅವ್ರ ಬಗ್ಗೆ ಗೊತ್ತಿಲ್ಲದಲ್ಲೇ ಹೋಗ್ಬಿಟ್ಟು ನಾನು ಈ ಥರ ನಾನು ಇದು ಮಾಡ್ತೀನಿ ಅಂತ ಆ ಥರ ಅವ್ರಿಗೆ ಸಾವಿರಾರು ಮೆಸೇಜಸ್ ಬರುತ್ತೆ. ನಂಗೆ ಇದಕ್ಕೆ ಬೇಕು ದುಡ್ಡು, ಅದಕ್ಕೆ ಬೇಕು, ಹೆಂಗೆ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಕೋಲ್ಡ್ ಕಾಲ್. ಬಟ್ ಐಡಿಯಾ ತುಂಬ ಕಂಪೆಲ್ಲಿಂಗ್ ಆಗಿದ್ದರೆ ಅವ್ರು ಅದನ್ನು ರಿಸೀವ್ ಮಾಡ್ತಾರೆ. ಕೋಲ್ಡ್ ಕಾಲು ರಿಸೀವ್ ಮಾಡ್ತಾರೆ. ಕೋಲ್ಡ್ ಕಾಲ್ ಅಂದರೆ ಇಟ್ಸ್ ನಾಟ್ ಅ ಕಾಲ್, ವಾಟ್ಸಪ್ ಮೆಸೇಜ್ ಅಥವಾ ಲಿಂಕ್ಡ್ಇನ್ ಮೆಸೇಜು ಆ ಥರ ಇರ್ಬೋದು. ಬಟ್ ವಾರ್ಮ್ ಕನೆಕ್ಟ್ ಇಸ್ ಆಲ್ವೇಸ್ ಬೆಟರ್. ಏನು ಲಿಂಕ್ಡ್ಇನ್ ಇದ್ದರೆ ನೀವು ನೋಡ್ಬೋದು, ನನ್ನದು ಅವ್ರದ್ದು ಮಧ್ಯದಲ್ಲಿ ಯಾರ್ದಾರು ಕನೆಕ್ಷನ್ ಇದೆಯಾ, ಯಾರು ಹೇಳ್ತಾರಲ್ಲ ಮ್ಯೂಚುವಲಿ ಕನೆಕ್ಟೆಡ್ ಅಂತಾರಲ್ಲ. ಹಾಂ, ನೆಟ್ವರ್ಕಿಂಗ್ ಮೂಲಕ ಇದೆಯಾ ಅವ್ರಿಗೆ ಹೇಳ್ಬಿಟ್ಟು ಈ ಥರ ನನಗೆ ನಿಮಗೆ ಲಿಂಕ್ಡ್ಇನಲ್ಲಿ ಕನೆಕ್ಟ್ ಆಗಿದ್ದೀರಾ, ನೀವು ಒಂಚೂರು ಕನೆಕ್ಟ್ ಮಾಡ್ಕೊಡ್ತೀರಾ ಅಂತ. ಸೊ ಹಾಗೆ ಮಾಡ್ಬೋದು. ಇಲ್ಲ ಅಂದರೆ ಇವೆಂಟ್ಸ್ ಇರುತ್ತೆ, ಸ್ಟಾರ್ಟಪ್ ಇವೆಂಟ್ಸ್ ಇರುತ್ತೆ, ಅಥವಾ ಇನ್ವೆಸ್ಟರ್ ಇವೆಂಟ್ಸು ಇರುತ್ತೆ, ಈ ಥರ ಅಥವಾ ಕಾನ್ಫರೆನ್ಸಸ್ ಇರುತ್ತೆ. ಈ ಥರ ಜಾಗದಲ್ಲಿ ಹೋಗ್ಬೇಕು ನಾವು. ಯಾಕಂದರೆ ನೆಟ್ವರ್ಕಿಂಗು ನೀವು ಹೇಳ್ದಂಗೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇದಕ್ಕೆ ಸ್ಟಾರ್ಟಪ್ ಫೌಂಡರ್ಸ್ಗೆ ಏನು ಹೇಳ್ತಾರೆ, ಒನ್ ಆಫ್ ದ ಬೆಸ್ಟ್ ಕ್ವಾಲಿಟೀಸ್ ಅಂತಾರೆ, ಇಟ್ಸ್ ಕಾಲ್ಡ್ ಹಸ್ಲಿಂಗ್ ಅಂತ. ಹಸ್ಲಿಂಗ್ ಅಂತಂದರೆ ಸುಮ್ಮನೆ ಹೆಂಗೆ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಬೇಕಾಗಿರೋ ನೆಟ್ವರ್ಕ್ ಟೈಪ್ ಫ್ರೆಂಡ್ಸ್ ಹೆಂಗೆ ಮಾಡ್ಕೊಳ್ಳೋದು ಅಂತ. ಅಂದರೆ ಪ್ರೊಫೆಷನಲಿ ಇಂಪಾರ್ಟೆಂಟ್. ಸೊ ಆ ಥರ ಈ ಥರ ನೆಟ್ವರ್ಕ್ಸ್ಗೆಲ್ಲ ಹೋದಾಗ ಏನಾಗುತ್ತೆ. ಬಟ್ ಆ್ಯಸ್ ಅ ಲೇಡಿ ಏನಾಗುತ್ತೆ, ನಾವು ಯಾವುದೋ ಕಾನ್ಫರೆನ್ಸ್ಗೆ ಹೋಗ್ತೀವಿ, ನಿಂತ್ಕೊಂಡಿರ್ತೀವಿ, ಅಲ್ಲಿ ಎಷ್ಟೊಂದು ಜನ ಅವರವರೇ ಗ್ರೂಪಲ್ಲಿ ಮಾತಾಡ್ತಿರ್ತಾರೆ. ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಮೇಲ್ ಫೌಂಡರ್ಸ್ ಆ್ಯಂಡ್ ಮೇಲ್ ಇನ್ವೆಸ್ಟರ್ಸ್. ನಾವಿಲ್ಲಿ ನಿಂತ್ಕೊಂಡಿದ್ರೆ ಅವ್ರು 10 ಜನ ಕೂತ್ಕೊಂಡಿದ್ದಾಗ ನಾವು ಮಧ್ಯೆ ಹೋಗಿ ಎಕ್ಸ್ಕ್ಯೂಸ್ ಮೀ ಅಂತ ಹೋಗ್ಬೇಕು. ಅವ್ರಿಗೆ ಏನಪ್ಪ ಇವಳು ಹಿಂಗೆ ಬಂದ್ಲು, ನಾವು ಔಟ್ ಗೋಯಿಂಗ್ ಇಲ್ಲದೆ ಇದ್ರೆ ಇನ್ನೂ ಕಷ್ಟ ಆಗುತ್ತೆ ನಮಗೆ. ಬಟ್ ಅದೆಲ್ಲ ಚಳಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಹಲೋ ಹೌ ಆರ್ ಯು, ಕ್ರಿಕೆಟಲ್ಲಿ ಏನಾಯಿತು ಅಂತ ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ಆಲ್ ದೋಸ್ ಥಿಂಗ್ಸ್. ಅದು ಶುರು ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಯು ನೀಡ್ ಟು ನೋ ಹೌ ಟು ಅಪ್ರೋಚ್, ವೇರ್ ಟು ಅಪ್ರೋಚ್ ವಿತ್ ವಾಟ್ ಇದು ಅಂತ. ಸೊ ಇಂಟ್ರೆಸ್ಟಿಂಗ್ ಇದು ಹರ್ಡಲ್ಸ್ ವಿಮೆನ್ ಫೇಸ್ ಇನ್ ದಿ ಇದು, ಬಿಕಾಸ್ ನೀವು ಹೇಳ್ತಾ ಇದ್ರಿ ಇಟ್ಸ್ ಅ ಮ್ಯಾನ್ಸ್ ವರ್ಲ್ಡ್ ಅಂತ. ಇನ್ನೂ ಕೆಲವು ಜಾಗದಲ್ಲಿ ಇಟ್ ಇಸ್ ಅ ಮ್ಯಾನ್ಸ್ ವರ್ಲ್ಡ್. ದೋ ಯು ಆರ್ ಸಾಲ್ವಿಂಗ್ ಅ ವುಮೆನ್ಸ್ ಪ್ರಾಬ್ಲಮ್, ಯು ಆರ್ ಸ್ಟಿಲ್ ಫೇಸಿಂಗ್ ಅ ಮ್ಯಾನ್ಸ್ ವರ್ಲ್ಡ್. ಏನೇನು ಹರ್ಡಲ್ಸ್ ಮಾಡೋದಾಯ್ತು? ಒಂದು ಕಾನ್ಫಿಡೆನ್ಸ್ ಇನ್ ವೆದರ್ ಅ ಲೇಡಿ ಕ್ಯಾನ್ ಡೂ ಇಟ್ ಅಂತ. ನಮಗೆ ಫಸ್ಟ್ ಇನ್ಷಿಯಲಲ್ಲಿ ಹೋದಾಗ ಕೆಲವ್ರು ಹೇಳಿದರು ನಮಗೆ, ಈ ಥರ ಇಬ್ಬರಿದ್ವಿ, ನಾನು ನಿಧಿ ಅಂತ ಇಬ್ಬರು ನಾವು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು. ಅವಳು 1 ವರ್ಷ 2 ವರ್ಷ ಓಡಿದ್ಲು, ಆಮೇಲೆ ಅವಳಿಗೆ ಟೈರ್ಡ್ ಆದ್ಲು, ಬಿಟ್ಲವಳು. ಸೊ ನಾನೊಬ್ಬಳೇ ಓಡಿಸ್ತಾ ಇದ್ದೀನಿ. ಬಟ್ ಎನಿವೇ, ಸೊ ಈ ಥರ ಹೋದಾಗ ಈ ಥರ ನಾವು ಮ್ಯಾಮೋಗ್ರಫಿ ಇದು ಸ್ಟ್ಯಾಂಡರ್ಡ್ ಇದೆ, ನಾವು ವಿ ಆರ್ ಟ್ರೈಂಗ್ ಟು ಡೂ ದಿಸ್ ಅಂತ. ಬಿಕಾಸ್ ಓನ್ಲಿ 10% ಆಫ್ ದ ಲೇಡೀಸ್ ಆರ್ ಟೇಕಿಂಗ್ ಮ್ಯಾಮೋಗ್ರಾಮ್, 90% ಆಫ್ ದ ಲೇಡೀಸ್ ಆರ್ ನಾಟ್ ಡೂಯಿಂಗ್ ಎನಿ ಸ್ಕ್ರೀನಿಂಗ್. ಏನು ಸ್ಕ್ರೀನಿಂಗೇ ಮಾಡ್ಕೋತಾ ಇಲ್ಲ. ನಾವು ಯಾತಕ್ಕೆ ಇದು ಹೊಸ ಮೆಥಡ್ ಕಂಡುಹಿಡಿದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತೆಲ್ಲ ಹೇಳಿದೆ. ಇಷ್ಟು ದೊಡ್ಡ ಪ್ರಾಬ್ಲಮ್ಮು ನೀವು ಹೆಂಗಸರು ಹೆಂಗೆ ಸಾಲ್ವ್ ಮಾಡೋಕ್ಕಾಗತ್ತೆ? ನೀವು ವರ್ಲ್ಡ್ ಲೆವೆಲ್ ಪ್ರಾಬ್ಲಮ್ ಇದು, ಅಷ್ಟು ಮೆಗಾ ಪ್ರಾಬ್ಲಮ್ನ ನೀವು ಐ ಡೋಂಟ್ ಥಿಂಕ್ ಯು ಕ್ಯಾನ್ ಸಾಲ್ವ್ ಇಟ್
ಅಂತ ನಮಗೆ ಸುಮಾರು ಜನ ನಮಗೆ ಇನ್ಷಿಯಲ್ಲಿಗೆ ನಮಗೆ ಇದು ಹೇಳಿದ್ರು, ಪಂಚರ್ ಮಾಡಿದವರು ಪಂಚರ್ ಮಾಡೋದಿದ್ದಾರೆ. ಅಯ್ಯೋ, ಆಮೇಲೆ ಡಾಕ್ಟ್ರ್ ಹತ್ರ ಹೋದರೆ ಅವರು ಹೀಗೆ ಈ ಥರ ಏನು ಇದು ನಾನು ಯಾವತ್ತೂ ಯಾವ ಬುಕ್ಕಲ್ಲೂ ಓದಿಲ್ಲ, ಇದು ಹೆಂಗೆ ನೀವು ಬಂದುಬಿಟ್ಟು ಇದು ಡಿಟೆಕ್ಟ್ ಆಗುತ್ತೆ ಅಂತ ಹೇಳ್ತೀರಾ. ಪ್ರಾಬ್ಲಮ್ಸ್ ಆಫ್ ಸೈಂಟಿಸ್ಟ್ ಆರ್ ಎನಿ ಆಫ್ ದೋಸ್ ರೈಟ್, ಏನೋ ಬಿಲೀವ್ ಮಾಡಬೇಕಲ್ಲ ನೀವು ಮಹಳದೊಳಗೆ ಆಗುತ್ತೋ ಇಲ್ವೋ ಅಂತ. ಆ ಥರ ಸುಮಾರಿದೆ. ನಾವು ಕೇಳಿರೋ ಪ್ರಕಾರ ಇನ್ನೂ ಯಂಗರ್ ಗರ್ಲ್ಸ್ ಹೋದಾಗ, ಸ್ಟಾರ್ಟಪ್ ಫೌಂಡರ್ ಆಗಿ ಹೋದಾಗ, ನೀವು ಮದುವೆ ಆದಮೇಲೆ ಏನು ಮಾಡ್ತೀರಾ, ಕಂಟಿನ್ಯೂ ಮಾಡ್ತಿರೋ ಇಲ್ವೋ ಅಲ್ವಾ, ಮಕ್ಕಳಾದ್ಮೇಲೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತೀರಾ. ಬಿಕಾಸ್ ಅವ್ರು ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ ಅಲ್ವಾ, ಅದು ಫುಲ್ಲು ನಮ್ಮದೇ ದುಡ್ಡು ಅನ್ನೋ ಥರ ನಾವು ದುಡ್ದು ಅವ್ರಿಗೆ ದುಡ್ಡು ಮಾಡ್ಕೊಡ್ಬೇಕು. ಆ್ಯಕ್ಚುಲಿ ನೀವು ಎಷ್ಟು ಅಲ್ಲಿ ಇರ್ತೀರ, ಆಮೇಲೆ ಅವರೆಲ್ಲ ಹಾಕ್ಬಿಟ್ರೆ ಮನೆ ಕಟ್ಟಿದವ್ರು ಆಮೇಲೆ ಅಲ್ಲಿಲ್ಲ ಅಂದಾಗ ಇಲ್ಲಿ ಎಲ್ಲಿ ಹೋಗುತ್ತೆ, ಅವ್ರು ಗೆದ್ದರ ಎಕ್ಸಿಟ್ ಈ ಥರದೆಲ್ಲ ಪ್ರಾಬ್ಲಮ್ಸ್ ಇದೆ. ಇಟ್ಸ್ ಅ ಗುಡ್ ಕ್ವೆಶ್ಚನ್ ಅಲ್ಲ, ಅದೇನೋ ಅವ್ರು ಹೇಳಿದ್ರೇನು ತಪ್ಪಿಲ್ಲ. ಬಿಕಾಸ್ ನಮ್ಗೆ ಯಾವಾಗ ಬೇಕೋ ಆವಾಗ ಅವರು ನಮಗೆ ದುಡ್ಡು ಕೊಟ್ಟಿರೋದ್ರಿಂದ ಅವ್ರಿಗೆ ಏನು ಬೇಕು ಅಂತ ಯೋಚನೆ ಮಾಡಿ ನಾವು ಮಾಡಬೇಕು. ನಾನು ಇಲ್ಲಿ ದುಡ್ಡುಗೋಸ್ಕರ ಮಾಡದೇ ಇರ್ಬೋದು, ನಾವು ಬರೀ ಎಲ್ಲರೂ ಹೆಲ್ಪ್ ಮಾಡಬೇಕು ಅಂತ ಮಾಡಿರ್ಬೋದು. ಬಟ್ ನಾವು ದುಡ್ಡು ಇಸ್ಕೊಂಡಾಗ ಅವ್ರದ್ದು ನಾವು ರಿಪೇ ಮಾಡೋದಾಗ್ಲಿ, ಗ್ರೋ ಮಾಡೋದಾಗ್ಲಿ, ಇಟ್ ಇಸ್ ಮೈ ಡ್ಯೂಟಿ ಆಸ್ ವೆಲ್. ಫಾರ್ ಯು ಇಟ್ಸ್ ಅ ಕಾಸ್. ನೌ ಇಟ್ ಹ್ಯಾಸ್ ಟು ಬಿ ಅ ಅಮಾಲ್ಗಮೇಷನ್ ಬಿಟ್ವೀನ್ ದೀಸ್ ಟು ಅಂತ. ಓಕೆ, ಸೊ ಇಷ್ಟೆಲ್ಲ ಒಂದು ಹರ್ಡಲ್ಸ್ ಅಂತ ಒಂದು ಇದು ನೋಡೋದಾದರೆ, ಟುಡೇ ಇವತ್ತು ಇಂಟರ್ನೆಟ್ ಪ್ರಪಂಚ, ಎವ್ರಿಬಡಿ ಹ್ಯಾಸ್ ಆಕ್ಸೆಸ್ ಟು ಎವ್ರಿಥಿಂಗ್ ಅಲ್ವಾ. ಈ ಮಧ್ಯ ಲಾಟ್ ಆಫ್ ಫಾಲ್ಸ್ ಇನ್ಫಾರ್ಮೇಷನ್ ದಟ್ ಯು ವುಡ್ ಲೈಕ್ ಟು ಅಡ್ರೆಸ್, ಎಸ್ಪೆಷಲಿ AI. ಈಗ AI ಉಪಯೋಗಿಸ್ಕೊಂಡು ವಾಯ್ಸ್ಗಳನ್ನು ಇದು ಮಾಡ್ತಾರೆ, AI ಡೀಪ್ ಫೇಕು ವಿಡಿಯೋಸ್ಗಳು. ಸೊ ಆ್ಯಂಡ್ ವುಡ್ ಯು ಲೈಕ್ ಟು ಟೆಲ್ ಅಸ್ ಸಮ್ ಡಾರ್ಕ್ ಟ್ರೂತ್ಸ್ ಅಬೌಟ್ ಮೆಡಿಕಲ್ ಪ್ರೊಫೆಷನ್, ಮೆಡಿಕಲ್ ಇಂಡಸ್ಟ್ರಿ, ಫಾರ್ಮಾ? ಶ್ಯೂರ್. ಈಗ ನೀವು ಹೇಳ್ದಂಗೆ AI ಕ್ಯಾನ್ ಚೇಂಜ್ ದ ವರ್ಲ್ಡ್. ಎಲ್ಲ ಫೀಲ್ಡಲ್ಲೂ ಬರ್ತಿದೆ. ಇವಾಗ ChatGPT ಕೆಲವರು ಯೂಸ್ ಮಾಡಿರ್ತಾರೆ. ಅದು ಎಷ್ಟು ಕ್ರಿಯೇಟಿವ್ ಆಗಿ ಆನ್ಸರ್ ಬರುತ್ತೆ ಅಂತಂದರೆ, ಈಗ ಇಂಗ್ಲೀಷ್ ಬರದೇ ಇದ್ದರೂ ಬ್ಯೂಟಿಫುಲ್ಲಾಗಿ ಪೊಯಮ್ ಬರಿಬೋದು, ಬ್ಯೂಟಿಫುಲ್ಲಾಗಿ ಇಮೇಲ್ಸ್ ಮಾಡ್ಬೋದು, ಈ ಥರ ಎಲ್ಲ ಮಾಡ್ಬೋದು ಅಲ್ವಾ. ಸೊ ಈ ಥರ ಶುರುವಾದಾಗ ಇದೇ ಥರ ಬೆನಿಫಿಟ್ಟು ಹೆಲ್ತ್ಗೆ ಯಾಕೆ ಬರಬಾರ್ದು, ಅದು ಒಂದು ಕ್ವೆಶನ್ ಬಂದಾಗ ಅವಾಗ ಯಾಕಂದರೆ ಆ ಥರ ಹೆಲ್ತ್ ಕೇರ್ ಹೆಲ್ಪ್ ಆದಾಗ ಸೋ ಮೆನಿ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್. ಏನು ಹೇಳ್ತೀವಿ ನಾವು, ವಿ ಕ್ಯಾನ್ ಹ್ಯಾವ್ ಹೈ ಕ್ವಾಲಿಟಿ ಹೆಲ್ತ್ ಕೇರ್ ಅಟ್ ಅನ್ ಅಫೋರ್ಡಬಲ್ ಆ್ಯಂಡ್ ಆಕ್ಸೆಸಬಲ್ ಮ್ಯಾನರ್ ಅಂತ ಅಲ್ವಾ. ಯಾತಕ್ಕೆ ಬರೀ ಹಳ್ಳಿಯವ್ರಿಗೆ ಏನೋ ಹೆಲ್ತ್ ಕೇರ್ ಬರಬಾರ್ದು, ಬರೀ ದಿಲ್ಲಿಯವ್ರಿಗೆ ಬರಬೇಕು ಅನ್ನೋ ಥರ. ಈಗ ನಾವು ಕೋವಿಡ್ ಟೈಮಲ್ಲಿ ನೋಡಿದ್ವಿ ಹೇಗೆ ಹಳ್ಳಿಗಳಲ್ಲಿ ಜಾಸ್ತಿ ಇದು ICUs ಇರಲಿಲ್ಲ. ಎಷ್ಟೊಂದು ಜನ ಸೆಕೆಂಡ್ ವೇವ್ ಕೋವಿಡಲ್ಲಂತೂ ಎಷ್ಟು ಜನ ಟಪ 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 ರೂರಲಲ್ಲಿ ಹೋಗ್ತಾ ಇದ್ರು, ಜಸ್ಟ್ ಆಕ್ಸಿಜನ್ ಕಾನ್ಸಂಟ್ರೇಟರ್ ಸಿಗಲಿಲ್ಲ ಅಂತ ಅಲ್ವಾ, ಆಕ್ಸಿಜನ್ ಸಿಗಲಿಲ್ಲ ಅಂತ. ಸೊ ಇದನ್ನು ಹೆಂಗೆ ಬ್ರಿಡ್ಜ್ ಮಾಡೋದು, AI ತುಂಬ ಚೆನ್ನಾಗಿ ಮಾಡೋಕ್ಕಾಗತ್ತೆ. ಈ ಥರ ನಾವು ಹೋಗಿ ಡಾಕ್ಟ್ರಿಗೆ ಹೇಳಿದಾಗ ಅವ್ರಿಗೆ ಒಂಥರ ಇನ್ಸೆಕ್ಯೂರಿಟಿ. ಈಗ ಏನು ನೀವು ಹೇಳ್ತಾ ಇರೋದು, ಇದು AI ಬಂದು ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಹೇಳುತ್ತೆ ಅಂದರೆ ನಮಗೆ ಡಾಕ್ಟರ್ನ ರೀಪ್ಲೇಸ್ ಮಾಡಿಬಿಡತ್ತೆ ಅಂತ. ಸೊ ಇದು ವಿಲ್ AI ರೀಪ್ಲೇಸ್ ಡಾಕ್ಟರ್ಸ್ ಅನ್ನೋ ಥರ ಒಂದು ನೋಷನ್ ಬಂದುಬಿಟ್ಟು ರೀಪ್ಲೇಸ್ ಮಾಡೋದಿಲ್ಲ. ಇದು ಏನು ಮಾಡ್ತಾರೆ, ಕ್ಯಾಲ್ಕುಲೇಟರ್ ಬಂದ ತಕ್ಷಣ ಹಾಗಂದ್ರೆ ಮನುಷ್ಯರೇನು ಹೋಗೋದಿರಲ್ಲ, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಮನುಷ್ಯರು ಇನ್ನೂ ಬೆಟರ್ ಆಗ್ತಾರೆ. ಅದೇ ಥರ ಈ ಥರ AI ಟೂಲ್ಸ್ ಯೂಸ್ ಮಾಡಿ ಡಾಕ್ಟರ್ಸ್ ಬಿಕಮ್ ಬೆಟರ್. ಯಾಕಂದರೆ ಎಕ್ಸಾಕ್ಟ್ಲಿ ಅದೇ ಟೈಮಲ್ಲಿ ಜಾಸ್ತಿ ಜನಕ್ಕೆ ಟ್ರೀಟ್ ಮಾಡ್ಬೋದು, ಬೇಕಾದ್ರೆ ಜಾಸ್ತಿ ದುಡ್ಡು ಮಾಡ್ಬೋದು. ಪ್ಲಸ್ ಎರರ್ಸ್ ಕಡಿಮೆ ಆಗುತ್ತೆ. ಎಷ್ಟು ಮಿಸ್ಟೇಕ್ಸ್ ಆಗುತ್ತೆ ಅಂತಂದರೆ ಡಯಾಗ್ನೋಸಿಸಲ್ಲಿ ಎರರ್ ಆಗುತ್ತೆ, ಮಿಸ್ಡಯಾಗ್ನೋಸಿಸ್ ಅಂದರೆ ಕ್ಯಾನ್ಸರ್ ಇದ್ದರೂ ಇಲ್ಲ ಅಂತ ಅನ್ನೋ ಥರ. ಬಿಕಾಸ್ ಎಲ್ಲರೂ ಹ್ಯೂಮನ್, ಟು ಎರರ್ ಇಸ್ ಹ್ಯೂಮನ್. ಸೊ ಆ ಥರ ಎಲ್ಲ ಸುಮಾರು ಮಿಸ್ಡಯಾಗ್ನೋಸಿಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಇದು ಹೆಲ್ಪ್ ಆಗುತ್ತೆ ಅನ್ನೋ ಥರ ಯೋಚನೆ ಮಾಡೋ ಬದಲು ನನ್ನನ್ನು ರೀಪ್ಲೇಸ್ ಆಗಿಬಿಡುತ್ತೆ ಅಂತ ಸುಮಾರು ರೆಸಿಸ್ಟೆನ್ಸ್ ಕೊಟ್ಟಿದ್ದೀರ. ಸುಮಾರು ನಮ್ದಷ್ಟೇ ಅಲ್ಲ, ಎಲ್ಲ ಫೀಲ್ಡಲ್ಲೂ ಇದನ್ನು ಮೇಜರ್ ಇದು ಡಾರ್ಕ್ ಟ್ರೂತ್ ಅಂದರೆ AI ಡೆವಲಪ್ ಆಗ್ತಿದ್ರೆ ಹೆಲ್ತ್ ಕೇರಲ್ಲಿ ಬೇಡ 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 ಅಂತ ಪುಷ್ ಮಾಡ್ತಾರೆ. ಹಾಂ, ಬಟ್ ಒಂದು ರೀತಿಲಿ ಕರೆಕ್ಟು. ಸುಮ್ಮನೆ ಹೋಗ್ಬಿಟ್ಟು ವರ್ಕ್ ಆಗಿಲ್ದಿರೋದೆಲ್ಲ ಮಾಡುತ್ತೆ, ಡಾಕ್ಟರ್ ರಿಪ್ಲೇಸ್ ಮಾಡುತ್ತೆ ಅಂತ ಹೇಳಬಾರ್ದು. ಫುಲ್ ಟೆಸ್ಟಿಂಗ್ ಆಗಿರಬೇಕು, ಪ್ರಾಸ್ಪೆಕ್ಟಿವ್ ಟೆಸ್ಟಿಂಗ್ ಅಂತೀವಿ, ಅದೆಲ್ಲ ಟೆಸ್ಟಿಂಗ್ ಆಗಿದ್ದರೆ ಆವಾಗ ನಾವು ತೊಗೊಂಡೋಗಿ ರಿಪ್ಲೇಸ್ ಅಂದರೆ ಟು ಸಮ್ ಎಕ್ಸ್ಟೆಂಟ್ ವಿ ಕ್ಯಾನ್ ರಿಪ್ಲೇಸ್ ದ ದ ಡಂಬ್ ರಿಯಲಿ ಇನ್ಷಿಯಲ್ ಸ್ಕ್ರೀನಿಂಗ್ ಅದೆಲ್ಲ ಮಾಡ್ಬೋದು ಆಟೋಮೆಟಿಕಾಗಿ. ಬಟ್ ಇದನ್ನೂ ಆಗಬಾರ್ದು ಅನ್ನೋ ಥರ ಕೆಲವರು ಪುಷೌಟ್ ಮಾಡ್ತಾರೆ. ಆಮೇಲೆ ಕೆಲವರು ಆಲ್ಮೋಸ್ಟ್ ತೊಗೊಳ್ತೀನಿ ಅಂತ ಹೇಳಿರ್ತಾರೆ, ಫುಲ್ ಪೇಪರ್ಸ್ ಎಲ್ಲ ಓದಿ ತೊಗೊಳಕ್ಕೆ ಹೋಗಿರ್ತಾರೆ. ಅವರು ಮೆತ್ತಗೆ ಲೆಟ್ರ್ ಬರೆದ್ಬಿಡ್ತಾರೆ, ನೀವು ಈ ಥರ
ಇದನ್ನು ತಗೋಬೇಡಿ, ಇದು ಪ್ರಾಬ್ಲಮ್ ಇದೆ, ನಾನು ಇಬ್ಬರು ಪೇಷಂಟ್ಸು ಇದಕ್ಕೆ ನೋ ಅಂತ ಬಂತು, ನಾನು ನೋಡಿದ್ರೆ ಎಸ್ ಇತ್ತು ಕ್ಯಾನ್ಸರು, ಸೊ ಇದು ವರ್ಕ್ ಆಗಲ್ಲ ಅಂತ ಸುಮ್ಮನೆ ಬರೀತಾರೆ. ನಾನು ಹೋಗಿ ಕೇಳ್ತೀನಿ, ಅದು ಯಾರು 2 ಪೇಷಂಟು ತೋರಿಸಿ ನನಗೆ ಅಂದರೆ, ಇಲ್ಲ ನಾನು ಸುಮ್ಮನೆ ಹೇಳಿದೆ ಆ ಥರ. ಸೊ ಈ ಥರ ಎಲ್ಲ ಸುಮಾರು ಜನ ನನಗೆ ಶಾಕಿಂಗ್ ಆಗೋಯ್ತು. ಹೆಂಗೆ ಈ ಥರ ತಮ್ಮ ಜಾಬ್ನ ನಾವೇನು ಜಾಬ್ನೇ ನಾವು ಚೇಂಜ್ ಮಾಡ್ತಾ ಇಲ್ಲ ಅಥವಾ ಕಿತ್ಕೋತಾ ಇಲ್ಲ ನಾವು. ಅವ್ರಿಗೆ ಜಾಸ್ತಿ ಜನ ಇನ್ನೂ ಪೇಷಂಟ್ಸ್ನ ಕಳಿಸ್ತಾ ಇದ್ದೀವಿ ಆ ಥರ ಯೋಚನೆ ಮಾಡಿದ್ರೆ, ಬಿಕಾಸ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ಎಲ್ಲ ಲಾಬಿಂಗ್ ಅಂದರೆ ಮತ್ತೆ ಲಾಬಿಂಗು, ಈ ಥರ ನೆಗೆಟಿವ್ ವೈಬ್ಸ್ ಕ್ರಿಯೇಟ್ ಮಾಡೋದು, ವಾಟ್ಸ್ಯಾಪ್ ಗ್ರೂಪ್ಸಲ್ಲಿ ಬರೆದ್ಬಿಡೋದು, ಇದು ತಗೋಬೇಡಿ ಅಂತ. ಅವಾಗ ಡಾಕ್ಟರ್ಸ್ ಹೇಳಿದಾಗ ಏನು ಹೇಳ್ತಾರೆ, ನಿಜ ಅನ್ಕೋತಾರೆ ಕೆಲವರು ಇಲ್ಲ ಏನೋ ಇವ್ರು ಯಾತಕ್ಕೆ ಇವ್ರದ್ದು US ಅಲ್ಲೆಲ್ಲ ಅಕ್ಸೆಪ್ಟೆನ್ಸ್ ಬರ್ತಿದೆ, ಎಲ್ಲ ಕಡೆ ನಮ್ಮ ಕರೆದು ಎಲ್ಲ ಅವಾರ್ಡ್ ಕೊಡ್ತಾ ಇದ್ದಾರೆ, ಏನೋ ಇರ್ಬೋದು ಅಂತ ನಮ್ಮನ್ನ ಕೇಳಿದಾಗ ನಾವು ಪೇಪರ್ಸ್ ಎಲ್ಲ ಕೊಟ್ಟಾಗ, ಹೌದಲ್ಲಮ್ಮ ಇದು ಚೆನ್ನಾಗೇ ಇದೆ, ಯಾತಕ್ಕೆ ಈ ಥರ ನಂಗೆ ಲೆಟ್ರ್ ಬಂತು ಅಂತ ಅವರೇ ತೋರಿಸಿದ್ದಾರೆ ನನಗೆ. ಈ ಥರ ಎಲ್ಲ ನೆಗೆಟಿವ್ ಆಗಿ ನಮ್ದು ಅಷ್ಟೇ ಎಲ್ಲ ಎಷ್ಟೊಂದು ಜನಕ್ಕೆ ನೆಗೆಟಿವ್ ಆಗಿ ಮಾಡ್ತಾರೆ ಅವರು. ತುಂಬ ಭಯ ಆಗುತ್ತೆ ಆ ಥರ. ಹೆಂಗೆ ಯಾಕಂದರೆ ಮತ್ತು ಜನ ಹೆಂಗೆ ನಂಬೋದು ಯಾವುದು, ಬಿಕಾಸ್ ಈಗ ಬೇಲಿನೇ ಅದು ಹೊಲ ಮೇದ್ರೆ. ಕರೆಕ್ಟ್, ಎಕ್ಸಾಕ್ಟ್ಲಿ ನೀವು ಹೇಳಿದ್ದು ಪರ್ಫೆಕ್ಟ್ ಆಗಿದೆ. ಸೊ ಈಗ ನಾವು ಅನ್ಕೋತೀವಿ ಡಾಕ್ಟರ್ಸು, ಅಫ್ಕೋರ್ಸ್ ಡಾಕ್ಟರ್ಸೇ ದೇವರು ಅಲ್ಲ, ಕೆಲವರು ಆ ಥರ ಇರ್ತಾರಲ್ವಾ. ಸೊ ನಾನು ಹೋಗಿ ಹೇಳಿದ್ದೀನಿ, ಅರ್ಲಿ ಡಿಟೆಕ್ಷನ್ ಬೆಟರ್ ಅಲ್ವಾ ಡಾಕ್ಟರ್, ಇದು ದೊಡ್ಡ ಹಾಸ್ಪಿಟ್ಲಲ್ಲಿ. ಇವಾಗ ಇಲ್ಲದೇ ಇದ್ದರೆ ಲೇಟ್ ಡಿಟೆಕ್ಷನ್ ಅಂದರೆ ದಪ್ಪ ಲಂಪ್ ಆಗುತ್ತೆ, ಏನು ಪರವಾಗಿಲ್ಲ, ಸ್ವಲ್ಪ ಇನ್ನೊಂದು 2 ವರ್ಷ ಬಿಟ್ಟೆ ದಪ್ಪ ಆಗುತ್ತಲ್ಲ, ಆವಾಗ ನಾನು ದೊಡ್ಡ ಸರ್ಜರಿ ಮಾಡ್ತೀನಿ. ಈ ಥರ ಕ್ವೆಶ್ಚನ್ ನನಗೆ ತುಂಬ ಶಾಕ್ ಆಯಿತು. ಹೇಗೆ ಹಿಂಗೆ ಹೇಳಕ್ಕೆ, ನಿಮ್ಗೆ ಗೊತ್ತು ಅರ್ಲಿ ಡಿಟೆಕ್ಷನ್ ಆದರೆ 90% ಸರ್ವೈವಲ್ ಇರುತ್ತೆ ಅಂತ. ಇವ್ರಿಗೇನಿಲ್ಲ, ಸರ್ಜರಿ ದುಡ್ಡು ಬಂದರೆ ಮುಗೀತು. ಸೊ ತುಂಬ ಒಂಥರ ಭಯ ಆಗುತ್ತೆ ಒಂದೊಂದ್ಸಲಿ, ಈ ಥರ ಮೆಂಟಾಲಿಟಿನೂ ಇದೆಯಾ ಅಂತ. ಬಟ್ ಕೆಲವರು ಅದೇ ರೀತಿ ಫುಲ್ಲು ಸರ್ವಿಸ್ ಮೈಂಡೆಡ್ಡು ಇದ್ದಾರೆ. ಅಫ್ಕೋರ್ಸ್ ಸುಮಾರು ಜನ ಸರ್ವಿಸ್ ಮೈಂಡೆಡ್ಡು ಇದ್ದಾರೆ. ಅವರೇ ಕರೆದ್ಬಿಟ್ಟು, ಇಲ್ಲಮ್ಮ ನಿಮ್ಮದು ತುಂಬ ಚೆನ್ನಾಗಿದೆ, ಆ ಥರ ಹೇಳ್ತಾ ಇದ್ರು, ಇದು ಕರೆಕ್ಟಾಗಿದೆ ಬನ್ನಿ ಅಂತ ಹೇಳಿ ನಮ್ಮ ಜೊತೆಗೂ ನಿಂತು ಮುಂದೆ ಮಾಡಿ ಗೈಡೆನ್ಸ್ ಮಾಡೋರು ಸುಮಾರು ಜನ ಡಾಕ್ಟರ್ಸು ಇದ್ದಾರೆ. ಬಟ್ ಈ ಥರ ನೆಗೆಟಿವಿಂದ ಏನಾಗುತ್ತೆ, ಇನ್ನೂ ಎಕ್ಸ್ಪ್ಯಾನ್ಷನ್ ಕಡಿಮೆ ಆಗುತ್ತೆ, ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗೋದು ತಪ್ಪೋಗ್ಬಿಡುತ್ತೆ. ಸೊ ಅದು ನಮಗೆ ಟುಡೇ ಅವೇರ್ನೆಸ್ platforms for people to tell their side of the story. Correct. And now it's for people to decide. 2 ಕತೆ ಕೇಳಿದ್ದಾರೆ, ನಾವು ಇವಾಗ ಯಾವುದು ಹೆಂಗೆ ಚಾನ್ಸ್ ತೊಗೋಬೇಕು, ಯಾಕೆ ತೊಗೋಬೇಕು. ಕರೆಕ್ಟ್. ಅದಕ್ಕೆ ನಾವು ಡಿಫ್ರೆಂಟ್ ಫೋರಮ್ಗೆ ಹೋಗಿ ನಾವು ಪ್ರೆಸೆಂಟ್ ಮಾಡಿ, ಆವಾಗ ಅವ್ರದ್ದು ಜೂರಿ ಇರುತ್ತೆ, ಅವರು ಫುಲ್ಲು ಎಲ್ಲ ಚೆಕ್ ಮಾಡ್ತಾರೆ ಏನೇನು ಪ್ರೂಫ್ ಪಾಯಿಂಟ್ಸ್ ಇದೆ ಅಂತ. ಸೊ ಈಗ ಮೊನ್ನೆ ಅದೇ ಯುನೈಟೆಡ್ ನೇಷನ್ಸಲ್ಲೂ ನಮ್ಮನ್ನ ಕರೆದ್ಬಿಟ್ಟು ಮಾಡಿದ್ಮೇಲೆ ಸುಮಾರು ಜನ ಐ ಸಾ ಯುವರ್ UN ವಿಡಿಯೋ ಅಂತ ಹೇಳಿ. ಪೀಪಲ್ ಹು ಡೋಂಟ್ ಅಂಡರ್ಸ್ಟ್ಯಾಂಡ್ UN ಅಲ್ಲಿ ಏನಾಗುತ್ತೆ, ಯುನೈಟೆಡ್ ನೇಷನ್ಸ್ ಇದರಲ್ಲಿ ಎಲ್ಲ ದೇಶದ ಐ ಥಿಂಕ್ ಸುಪೀರಿಯರ್ ಲೀಡರ್ಸ್, ನಾಟ್ ನೆಸೆಸರಿಲಿ ಪ್ರೈಮ್ ಮಿನಿಸ್ಟರ್ಸ್ ಆರ್ ಪ್ರೆಸಿಡೆಂಟ್ಸ್, ಐ ಗೆಸ್ ಅವ್ರದ್ದು ನೆಕ್ಸ್ಟ್ ಇದರಲ್ಲಿರೋರೆಲ್ಲರೂ ಬಂದು ಅವ್ರ ಮಧ್ಯೆ ನೀವು ನಿಮ್ಮ ಒಂದು ಸ್ಟಡಿನ ಪ್ರೆಸೆಂಟ್ ಮಾಡ್ತೀರಾ. ಏನಾಯ್ತು ಅಂತಂದರೆ, ಇದು ಯುನೈಟೆಡ್ ನೇಷನ್ಸ್ ಗೊತ್ತಿರುತ್ತೆ, ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದಿದೆ, ಮತ್ತು ಆಮೇಲೆ ಇದು ನ್ಯೂಯಾರ್ಕಲ್ಲಿ 2 ದೊಡ್ಡ ಹೆಡ್ ಕ್ವಾರ್ಟರ್ಸ್ ಥರ ಇದೆ, ಆಯಿತಾ. ಸೊ ಇದು ನೋಡಿರ್ಬೋದು, ಸುಮಾರು ಜನ ಹಿಂಗೆ ರೌಂಡ್ ಚೇರ್ಸ್ ಇರುತ್ತೆ, ಮಧ್ಯದಲ್ಲಿ ಅವ್ರು ಕೂತಿರ್ತಾರೆ. ಇಟ್ಸ್ ಅ ವೆರಿ ಟಿಪಿಕಲ್ ಪಾರ್ಲಿಮೆಂಟೇರಿಯನ್ ಕೈಂಡ್ ಆಫ್ ಇದು ಸೆಟಪ್ ಪ್ಲ್ಯಾಟ್ಫಾರ್ಮ್ ಇನ್ಫ್ರಾಸ್ಟ್ರಕ್ಚರ್. ಇಲ್ಲಿ every ಕಂಟ್ರಿಯಿಂದ UN ಕಂಟ್ರೀಸ್ ಅವ್ರು ಬಂದು ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಡಿಫೆನ್ಸ್ ಮಿನಿಸ್ಟರ್ ಇರ್ಬೋದು, ಪ್ರೆಸಿಡೆಂಟೇ ಇರ್ಬೋದು, ದ ಟಾಪ್ ಆಫ್ ದ ಕಂಟ್ರಿ, the top person of the country will be there. ಒಂದೊಂದು ಕಂಟ್ರಿಗೇನ ಒಂದೊಂದು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಒಂದು ವರ್ಡ್ ಇಟ್ಬಿಟ್ಟಿರ್ತಾರೆ. ಅವರು ಮತ್ತು ಅವ್ರ ಹಿಂದೆ ಅವ್ರ ಸೆಕ್ರೆಟರಿ ಇಬ್ಬರೇ ಕೂತ್ಕೋಬೇಕು, ಪರ್ ಕಂಟ್ರಿ ಒಬ್ಬರನ್ನೇ ಕೂರ್ಸೋದು ಬಿಡೋದಲ್ಲಿ. ಮತ್ತು ಆಮೇಲೆ ಸ್ಟೇಜ್ ಮೇಲೆ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ನೇಷನ್ಸ್ ಇರ್ತಾರೆ, ಮತ್ತು ಸೆಕ್ರೆಟರಿ ಆಫ್ ಯುನೈಟೆಡ್ ನೇಷನ್ಸ್ ಇರ್ತಾರೆ. ನನಗೆ ಮೊನ್ನೆ ಯಾವಾಗಲೂ ಇದೇ ಥರ ಏನೋ ಒಂದು ಪ್ರೆಸೆಂಟೇಷನ್ಗೆ 5 ಸ್ಟಾರ್ಟಪ್ಸ್ನ ಕರಿತೀನಿ ಅಂತ ಹೇಳಿದ್ರು. 5 ಸ್ಟಾರ್ಟಪ್ಸ್ಗೆ ನಮ್ಮನ್ನು ಸೆಲೆಕ್ಟ್ ಮಾಡಿದ್ರು, ನಾನು ಪ್ರೆಸೆಂಟ್ ಮಾಡಿದೆ. ಇದು ಒಬ್ಬರು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅವರೇ ಬಂದಿದ್ದರು. ಅವ್ರು ಕೇಳ್ಬಿಟ್ಟು, ಇದು ತುಂಬ ಚೆನ್ನಾಗಿದೆ ಇನ್ನೋವೇಷನ್ನು, ಯಾಕಂದರೆ ಇಟ್ ಈಸ್ ಅ ನೋ ಟಚ್ ನೋ ಸಿ ಸೊಲ್ಯೂಷನ್, ಆ್ಯಕ್ಯುರಸಿ ಈಸ್ ಬೆಟರ್ ದೆನ್ ಕರೆಂಟ್ ಮೆಥಡ್ಸ್, ಮತ್ತು ಇಟ್ ಈಸ್ ಪೋರ್ಟಬಲ್, ಎಲ್ಲಿ ಬೇಕಾದ್ರೆ ಮಾಡ್ಬೋದು. ಇಷ್ಟು ಒಳ್ಳೆಯ ಇನ್ನೋವೇಷನು ಎಲ್ಲ ಕಂಟ್ರೀಸ್ಗೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಕರಿತೀನಿ, ಬರ್ತೀರಾ ಅಂತ. ನಾನೇನೋ ಸುಮ್ಮನೆ ತಮಾಷೆ ಹೇಳ್ತೇನೆ, ಆಯಿತು ಅಂತ ಹೇಳಿದೆ ನಾನು. ಅದು ನೋಡಿದ್ರೆ ಆಮೇಲೆ ಸಡನ್ನಾಗಿ 1.5 ತಿಂಗಳಾದಮೇಲೆ ನಂಗೆ ಇಮೇಲ್ ಬಂತು, ಯು ಆರ್ ಇನ್ವೈಟೆಡ್ ಟು ಪ್ರೆಸೆಂಟ್ ಇನ್ ದ SDG ಕಾನ್ಫರೆನ್ಸ್ ಅಂತ. ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಇರುತ್ತೆ. ಇದು ವರ್ಲ್ಡ್ ಲೆವೆಲಲ್ಲಿ 10 ಸಸ್ಟೈನಬಲ್, ಅಂದರೆ ಹೇಗೆ ಹಂಗರ್ನ ಕಡಿಮೆ ಮಾಡಬೇಕು, ಎಜುಕೇಷನ್ ಕಡಿಮೆ ಮಾಡಬೇಕು, ಹೆಲ್ತ್ ಬೆಟರ್, ಆ ಥರ UN ಅವ್ರದ್ದು ಗೋಲ್ಸ್ ಇಟ್ಕೊಂಡಿದ್ದಾರೆ. ಆ ಕಾನ್ಫರೆನ್ಸ್ ಮಾಡ್ತಾಯಿದ್ದೀವಿ, ನೀವು ಬಂದು ನೀವು ಪ್ರೆಸೆಂಟ್ ಮಾಡಬೇಕು 15 ನಿಮಿಷ ಅಂದರು ನ್ಯೂಯಾರ್ಕಲ್ಲಿ ಅಂತ. ಆಯಿತು ಅಂತ ನಾನು ಹೋದೆ. ಇಟ್ ವಾಸ್ ಎ ವೆರಿ ಬಿಗ್ ಪ್ಲ್ಯಾಟ್ಫಾರ್ಮ್ ಅಂತ ಹೋದೆ.
ಅದು ಎಂಥ ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಂತಂದರೆ ನಂದು ಪ್ರೆಸೆಂಟೇಷನ್ ಆದಮೇಲೆ ನೆಕ್ಸ್ಟು ನೋಬೆಲ್ ಪ್ರೈಸ್ ಪೀಸ್ ಪ್ರೈಸ್ ವಿನ್ನರ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು. ಆ ಥರ ಅಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್, ಆಕ್ಸೆಸ್ ಪವರ್ ಎಕ್ಸಲೆಂಟ್ ಅದು ಅಲ್ಲ. ಅಂದರೆ ಇಟ್ಸ್ ಆಲ್ ವೆರಿ ವೆರಿ ಟಾಪ್ ಇನ್ನೋವೇಷನ್ಸ್ ಆರ್ ಶೋಕೇಸ್ಡ್. ಇದು ಚೆನ್ನಾಗಾಯಿತು. ಆಮೇಲೆ ಯಾರೋ ಸ್ವೀಡನಿಂದ ಬಂದು ಇಂಟರ್ವ್ಯೂ ಎಲ್ಲ ಮಾಡಿದ್ರು, ಎಲ್ಲ ಚೆನ್ನಾಗಾಯಿತು. ಆಮೇಲೆ ಹೇಳಿದ್ರು ಇಲ್ಲ ದಿಸ್ ಇಸ್ ಸೋ ಗುಡ್, ನಾಳೆ ನೀವು ಜನರಲ್ ಅಸೆಂಬ್ಲಿಲಿ ನೀವು ಕೀನೋಟ್ ಅಡ್ರೆಸ್ ಕೊಡಬೇಕು ಅಂದರು. ನನಗೆ ಏನು 37 ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು, ಫಾರಿನ್ ಮಿನಿಸ್ಟರ್ಸ್ಗೆ ನಾನು ಏನು ಮಾತಾಡೋದು ಅಂದರೆ ಸೈಂಟಿಸ್ಟ್ ಇರ್ಬೋದು ಅಥವಾ ಸಿಂಪಲ್ ಹೆಂಗಸ್ ಬಂದು ನಾನು ಏನು ಮಾತಾಡಲಿ ಅಂತ. ಇಲ್ಲ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳಿ, ಎಲ್ಲ ಕಂಟ್ರೀಸ್ ಏನು ಮಾಡಬೇಕು ಅಂತಿದ್ದೋ ಅದನ್ನು ಹೇಳಿ ಅಂತಂದರು. ಸರಿ ಆಯಿತು ಅಂದರೆ ಅವನಂದರೆ ಏನಿಲ್ಲ ಒಂದು 5 ನಿಮಿಷ ನನಗೆ ನೋಟ್ಸ್ ಬರ್ಕೊಟ್ಬಿಡಿ, ಯಾಕಂದರೆ ಅದು 20 ಲ್ಯಾಂಗ್ವೇಜಲ್ಲಿ ಅಲ್ಲ 50 ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ಅಂದರು. ಅಯ್ಯೋ ಹೌದಾ ಅಂದೆ. ಸರಿ ಅಲ್ಲಿ ಹೋದಾಗ ಫುಲ್ಲು ಟ್ರಾನ್ಸ್ಲೇಟೆಡ್ ಎಲ್ಲ ಕಿವಿಲಿ ಹಾಕ್ಕೊಂಡು ಕೇಳ್ತಾಯಿದ್ರು. ಪ್ಲಸ್ ಅದನ್ನು ನಾನು ಹೇಳಿದೆ ಹೆಂಗೆ ಬ್ರೆಸ್ಟ್ ಕ್ಯಾನ್ಸರಿಂದ ಎಷ್ಟು ಜನ ಹೋಗ್ತಾ ಇದ್ದಾರೆ, ಹೇಗೆ ನಾವು ಈ ಥರ ಟೆಕ್ನಾಲಜಿ ಯೂಸ್ ಮಾಡಿ ವಿ ಕ್ಯಾನ್ ಸೇವ್ ಸೋ ಮೆನಿ ಪೀಪಲ್ ಅಂತ ಹೇಳಿ. ಬಿಕಾಸ್ ವಿಮೆನ್ ಫಾರ್ಮ್ ದ ಸೆಂಟರ್ ಆಫ್ ಅ ಫ್ಯಾಮಿಲಿ. ಮಹಿಳೆಗೆ ಏನಾದ್ರು ತೊಂದರೆ ಆದರೆ ಹೋಲ್ ಸಂಸಾರಕ್ಕೆ ಒಂಥರ ಏರುಪೇರಾಗ್ಬಿಡುತ್ತೆ ಅಲ್ವಾ. ಅಮ್ಮ ಹುಷಾರಿಲ್ಲ ಅಂದರೆ ಎಷ್ಟು ಜನ ಸುತ್ತಲೂ ಅಲ್ಲೇ ಅಲ್ವಾ, ಅಡುಗೆ ಮನೆ ಒಂದೇ ಅಲ್ಲ ಮಿಕ್ಕಿದ್ದು ಎಲ್ಲನೂ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಸೊ ಇದು ಎಲ್ಲ ನಾನು ಹೇಳಿ ಅದಕ್ಕೋಸ್ಕರ ಇದರೊಳಗೆ ಇದು ತುಂಬ ಇಂಪಾರ್ಟೆಂಟು ಅಂತೆಲ್ಲ ಇದು ನನಗೊಂದು ಆಪರ್ಚುನಿಟಿ ಸಿಕ್ತು ಇದ್ರ ಬಗ್ಗೆ ಹೇಳೋದಕ್ಕೆ. ಆಮೇಲಿಂದ ಸುಮಾರು ಜನ ನಮಗೆ ಕಾಂಟ್ಯಾಕ್ಟ್ ಮಾಡಿ ಇವಾಗ ಸುಮಾರು ಆಲ್ಮೋಸ್ಟ್ 80 ಕಂಟ್ರಿಯಿಂದ ನಮಗೆ ನೀವು ಬನ್ನಿ ಇದು ತುಂಬ ಚೆನ್ನಾಗಿದೆ ನಮ್ಮ ಕಂಟ್ರಿಲೂ ಬಂದು ಮಾಡಿ ಅಂತ ಎಲ್ಲ ನಮಗೆ. ಇದು ಮೇನ್ ಏನಪ್ಪ ಅಂತಂದರೆ ತುಂಬ ಸ್ವಲ್ಪ ಇಂಡಿಯನ್ಸ್ಗೆ ಆ ಆಪರ್ಚುನಿಟಿ ಸಿಕ್ಕಿದೆ ಆ ಜಾಗದಲ್ಲಿ ಕೂತು ಮಾತಾಡೋದಕ್ಕೆ. ಸೊ ನನಗೆ ಅದು ದೊಡ್ಡ ಪ್ರಿವಿಲೇಜ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಎಲ್ಲ ವೈರಲ್ ಆಯಿತು, ಒಂದು 5 ನಿಮಿಷದ ಸ್ನಿಪ್ಪೆಟ್ ವಿಡಿಯೋ. ಅದಾದಮೇಲೂ ಸ್ವಲ್ಪ ಎಲ್ಲ ಜಾಸ್ತಿ ಜನ ಅಕ್ಸೆಪ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಕೆಲವು ಸತಿ ಅನ್ಸತ್ತೆ ಹಿತ್ತಲ್ ಗಿಡ ಮದ್ದಲ್ಲ ಅಂತ. ನಮ್ಮಲ್ಲೇ ಇಲ್ಲಿ ಕೆಲವುದು ಸಿಗಲ್ಲ, ಅಲ್ಲಿ ಹೋಗಿ ಬಂದ್ಮೇಲೆ ಬೆಂತಟ್ಟೋರಿಂದ ಹಿಡಿದು ಎಲ್ಲಾನು ಐ ಥಿಂಕ್ ಜರ್ನಿ ಇರೋದೇ ಹೀಗೆ ಅನ್ಸುತ್ತೆ. ಹೌದು, ಬಟ್ ಆದರೂ ಅಮೆರಿಕಲ್ಲಿ ಅಕ್ಸೆಪ್ಟೆನ್ಸ್ ಸಿಕ್ಕಿದಾಗ ಇಲ್ಲಿ ಡಾಕ್ಟರ್ ಹೌದು ನಮಗೂ ಬೇಕು, ಈ ಹಾಸ್ಪಿಟಲಲ್ಲೂ ಬೇಕು ಅಂತ. ಇಟ್ಸ್ ಗುಡ್, ನೋ ಪ್ರಾಬ್ಲಮ್. ದಿಸ್ ಇಸ್ ಆಲ್ಸೋ ಒನ್ ವೇ ಆಫ್ ಎಕ್ಸ್ಪ್ಯಾಂಡಿಂಗ್ ಅಷ್ಟೇ. ಐ ಮೀನ್ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್. ದುಡ್ಡುಗೋಸ್ಕರ ಮಾಡೋದು ಬೇರೆ, ಕೆಲವು ಸತಿ ಪರ್ಸ್ನಲ್ ಅಟ್ಯಾಕ್ಸ್ ಆದಾಗ ಕೆಲವುದು ನಾವು ರಿಯಾಕ್ಟ್ ಮಾಡಿ ಅದಕ್ಕೆ ಈ ಥರ ತೊಗೊಳ್ಳೋದು, ದಟ್ ಈಸ್ ಅ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ. ನಾವು ಥ್ರೂ ದಿಸ್ ಜಸ್ಟ್ ಕ್ಯೂರಿಯಸ್ ಇದರಲ್ಲಿ ಈಗ ಯು ಆರ್ ಏನೋ ಗ್ರೇಟ್ ಇನ್ಸ್ಪಿರೇಷನ್ ಇನ್ ದ ಫ್ಯಾಮಿಲಿ. ನಮ್ಮ ಇಡೀ ಫ್ಯಾಮಿಲಿನಲ್ಲಿ MBBS ಮಾಡಿ ಡಾಕ್ಟರ್ ಆದವ್ರು ಇದ್ದಾರೆ, ಸೈನ್ಸ್ ಮೂಲಕ ಡಾಕ್ಟರ್ ಆದವ್ರು ಇದ್ದಾರೆ, ನಮ್ಮ ಥರ ಕ್ಯಾಮ್ರಾ ಮುಂದೆ ಮೈಕ್ ಮುಂದೆ ಅಂದು ಜನಗಳ ಬಾಯಲ್ಲಿ ಕಣ್ಮುಂದೆ ಇರೋರು ಎಲ್ಲರೂ ಇದ್ದಾರೆ. ಫಾರ್ ಸಂಬಡಿ ಹೂ ಇಸ್ ವಾಚಿಂಗ್ ಯಂಗ್ಸ್ಟರ್ಸ್ ಟುಡೇ, ನಿಮ್ಮ ಪ್ರಕಾರ ವಾಟ್ ಯು ಥಿಂಕ್ ಟುಡೇಸ್ ಆ್ಯಕ್ಸೆಸ್ ಆ್ಯಂಡ್ ಟುಡೇಸ್ ಜನ್ರೇಷನ್ಗೆ ಬೇಸಿಕ್ಸ್ಗೆ ಹೊಡೆದಾಡಬೇಕು ಅನ್ನೋದೆಲ್ಲ ಏನಿಲ್ಲ. Using artificial intelligence, what are the categories that they should be thinking in? ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಸೆಕ್ಟರ್ಸಲ್ಲಿ AI ಉಪಯೋಗಿಸ್ಕೊಂಡು ಮುನ್ನುಗ್ಗಿ ಅಂತ ಒಂದು ಕಿವಿ ಮಾತು ಹೇಳ್ತೀರಾ? ನಾನೇನು ಹೇಳ್ತೀನಿ ಅಂತಂದರೆ AI ಉಪಯೋಗಿಸ್ಕೊಂಡು ಆಲ್ಮೋಸ್ಟ್ ಎನಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಯಾಕಂದರೆ AI ಏನಪ್ಪ ಅಂತಂದರೆ ನಮ್ಮ ತಲೆ ಹೆಂಗೆ ಓಡುತ್ತೋ ಅದು ಮೆಷಿನ್ಗೆ ತಲೆ ಮಾಡಿಬಿಡ್ಬೋದು, ಅಂದರೆ ಇಂಟೆಲಿಜೆನ್ಸ್ ಮಾಡೋದು ಅದು. ಸೊ ನಾವು ಎಲ್ಲ ಫೀಲ್ಡಲ್ಲಿ ನಾವು ಹೆಂಗೆ ಮಾಡ್ತೀವೋ ಅದ್ರ AI ಮಾಡ್ಬೋದು. ಬಟ್ ಕೆಲವು ಫೀಲ್ಡಲ್ಲಿ ಕ್ರಿಯೇಟಿವ್ ಫೀಲ್ಡಲ್ಲಿ ಇನ್ನೂ ಫುಲ್ಲು ಹೋಗಿಲ್ಲ. ಬಟ್ ಈಗ ಲೇಟೆಸ್ಟ್ ChatGPT ಎಲ್ಲ ಆ ಕ್ರಿಯೇಟಿವ್ ಫೀಲ್ಡ್ಗೂ ನುಗ್ತಾ ಇದೆ. ಈಗ ನೀವು ಬೇಕಾದ್ರೆ ನಂತರ ಹಾಡ್ಬೋದು, ಯಾವುದೋ ಡಾನ್ಸ್ ವಾಯ್ಸ್ ಇದು ಮಾಡ್ಬೋದು, ವಾಯ್ಸು ದೆನ್ ಫೇಸು. ಸ್ವಲ್ಪ ಜನ ಆದರೆ ಪೀಪಲ್ ಟಾಕ್ ಅಲ್ಲ, ಆ್ಯಕ್ಟರ್ಸ್ಗಳೇನು ಬಂದು ಸೆಟ್ಟಲ್ಲಿ ಏನೋ ಮಾಡೋದೇ ಬೇಡ, ಒಂದು ಸೈನ್ ಮಾಡಿಬಿಟ್ರೆ ಅವರು ರೈಟ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಎಲ್ಲ ಏನೇ ಮುಗಿಸ್ಬಿಡುತ್ತೆ ಅಂತ ಅಲ್ಲಿವರೆಗೂ ಹೆಲ್ಪ್ ಆಗುತ್ತೆ. ಅದನ್ನ ಇನ್ನು ಮುಂದೆ ಡಬಲ್ ಅಂದರೆ ಈ ಸಿಂಪಲ್ ಮಾಡ್ಬೋದು. ಅಂದರೆ ಏನಿವಾಗ ಮನುಷ್ಯರು ಈಗ 10 ಗಂಟೆಯಲ್ಲಿ ಮಾಡೋದನ್ನು ಈಗ ವಿತ್ AI ಯೂಸ್ ಮಾಡಿ ಅದೇ ಒಂದನ್ನು 10 ನಿಮಿಷದಲ್ಲಿ ಮಾಡ್ಬೋದು. ಬಿಕಾಸ್ ಇಟ್ಸ್ ಮಚ್ ಫಾಸ್ಟರ್ ಇದೆಲ್ಲ. ಸೊ ಆ ಥರ ಯಾರಾದರೂ ಏನಾದ್ರು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಇದ್ದರೆ ನಾನೇನು ಹೇಳೋದು, ಫಸ್ಟು ಆ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡು, ಅಂದರೆ ಯಾವುದೇ ಡೊಮೈನ್ ಇರ್ಬೋದು ಆ ಡೊಮೈನ್. ಬಿಕಾಸ್ AI ಅಲ್ಲಿ ಏನಾಗುತ್ತೆ, ಇದು ಕಂಪ್ಯೂಟರ್ ಸೈನ್ಸ್ ಅಂತಲ್ಲ, ಕಂಪ್ಯೂಟರ್ ಯೂಸ್ಡ್ ಇನ್ ಎನಿ ಡೊಮೈನ್ ಆ ಥರ ಆಗುತ್ತೆ. ಇವಾಗ ಮುಂಚೆ ಎಲ್ಲ PCಸು, ಪರ್ಸನಲ್ ಕಂಪ್ಯೂಟರ್ಸು, ಲ್ಯಾಪ್ಟಾಪ್ಸು ಎಲ್ಲ ಬರೀ ಕಂಪ್ಯೂಟರ್ ಸೈಂಟಿಸ್ಟು ಅಥವಾ ಕಂಪ್ಯೂಟರ್ ಇಂಜಿನಿಯರ್ಸು, ಸಾಫ್ಟ್ವೇರ್ ಇಂಜಿನಿಯರ್ಸ್. ಈಗ ಏನು ಫೋನಲ್ಲೇ ಕಂಪ್ಯೂಟರ್ ಇದೆ ಅಲ್ವಾ, ಎಲ್ಲರ ಹತ್ರನೂ 1-2 ಫೋನ್ ಇದೆ ಅಲ್ವಾ. ಸೊ ಅಷ್ಟು ಸಿಂಪಲ್ ಆಗ್ತಾ ಇದೆ AI ಅನ್ನೋದು. ಸೊ ನಿಮ್ಮದೇ ಫೀಲ್ಡ್ನ ನೀವು ಚೆನ್ನಾಗಿ ಯೋಚನೆ ಮಾಡಿ, ಏನು ಪ್ರಾಬ್ಲಮ್ ಇದೆ, ಯಾವ ಪ್ರಾಬ್ಲಮ್ ಅಂದರೆ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಫಾಸ್ಟರ್ ಆಗುತ್ತೆ ಏನೋ ಒಂದು,
ಅಂದರೆ ಏನಾದ್ರು ಜನಗಳಿಗೆ ಹೆಲ್ಪ್ ಆಗ್ಬೋದು ಅಥವಾ ನಿಮಗೆ ಹೆಲ್ಪ್ ಮಾಡ್ಬೋದು, ಆ ಪ್ರಾಬ್ಲಮ್ ಸೆಲೆಕ್ಟ್ ಮಾಡಿ, ಬಿಕಾಸ್ ಯು ಆರ್ ದ ಎಕ್ಸ್ಪರ್ಟ್ ಇನ್ ದಟ್ ಪ್ರಾಬ್ಲಮ್ ಆರ್ ದಟ್ ಡೊಮೇನ್. ಸೊ ಅಲ್ಲಿ ಹೆಂಗೆ ನಾವು ಫಾಸ್ಟರ್ ಅಥವಾ ಬೆಟರ್, ಆ್ಯಕ್ಯುರೇಟ್ ಈ ಥರ ಯೋಚನೆ ಮಾಡಬೇಕಾಗತ್ತೆ. ಆವಾಗ ಯಾರು AI ಈಗ ಈವನ್ ಹೈಸ್ಕೂಲ್ ಹುಡುಗರು AI ಬರೆಯೋ ಥರ ಆಗ್ಬಿಟ್ಟಿದ್ದಾರೆ. ಚೂರು ಮ್ಯಾಥ್ಸು ಸೈನ್ಸು ಗೊತ್ತಿದ್ರೆ ಆಯಿತು, ಅಥವಾ ಕಂಪ್ಯೂಟರ್ ಪ್ರೋಗ್ರಾಮ್ ಗೊತ್ತಿದ್ರೆ ಸಾಕು. ಜೊತೆ ಪಾರ್ಟ್ನರ್ ಮಾಡಿ ಅವರು AI ಸೊಲ್ಯೂಷನ್ಸನ್ನು ಡೆವಲಪ್ ಮಾಡ್ಬೋದು, ಅದು ಬಿಕಾಸ್ AI ಇಸ್ ಅ ಮಲ್ಟಿ ಡಿಸಿಪ್ಲಿನರಿ ಥಿಂಗ್. ಅಂದರೆ ಇವಾಗ ಬರೀ ಕಂಪ್ಯೂಟರ್ದೊಂದಲ್ಲ, ಕಂಪ್ಯೂಟರ್ ಜೊತೆ ಯಾವುದೋ ಒಂದು ಡೊಮೇನ್ ಸೇರ್ಕೋಬೇಕು. ಇವಾಗ ಹೆಲ್ತ್ ಕೇರ್ ಲೆಕ್ಕ ತೊಗೊಂಡ್ರೆ, ಯಾರು ಹೆಲ್ತ್ ಕೇರಲ್ಲಿ ವರ್ಕ್ ಮಾಡಬೇಕು ಅನ್ನೋದಾದರೆ ಅದು 2 ಬ್ರಾಡ್ ಕ್ಯಾಟಗರಿ ಅಪ್ಲಿಕೇಶನ್ಸ್ ಇರುತ್ತೆ. ಒಂದು ಕ್ಲಿನಿಕಲ್ ಇನ್ ನೇಚರ್ ಅಂದರೆ ನಾವು ಡಾಕ್ಟ್ರಿಗೆ ಹೆಲ್ಪ್ ಮಾಡ್ತಿದ್ವಿ ಡಿಸೈಡ್ ಮಾಡೋದಕ್ಕೆ, ಏನಾದ್ರು ಒಂದು ಡಯಾಗ್ನೋಸಿಸ್ ಮಾಡೋಕ್ಕಿರ್ಬೋದು, ಟ್ರೀಟ್ ಮಾಡೋಕ್ಕಿರ್ಬೋದು. ನಮ್ಮದು ನಿರಾಮಯದು ಇನ್ ಒನ್ ಎಕ್ಸಾಂಪಲು. ಇಲ್ಲಿ ಸಾವಿರಾರು ಡಿಸೀಸಸ್ ಇದೆ, ರೋಗಗಳಿದೆ. ಒಂದೊಂದು ರೋಗ ತೊಗೊಂಡ್ರು ಅದಕ್ಕೆ ಸಾಲ್ವ್ ಮಾಡೋಕ್ಕೆ ಎಷ್ಟೊಂದು ಜನ ಬೇಕಾಗತ್ತೆ. ಅಂದರೆ ಲಾಟ್ ಆಫ್ ಪ್ರಾಬ್ಲಮ್ಸ್ ದೇರ್ ವಿಚ್ ಇಸ್ ನಾಟ್ ಎಟ್ ಅಡ್ರೆಸ್. ಅದೊಂದು ದೊಡ್ಡ ಆಪರ್ಚುನಿಟಿ ಇರುತ್ತೆ. ಇನ್ನೊಂದು ನಾನ್ ಕ್ಲಿನಿಕಲ್ ಸೈಡು, ಈಗ ಪೇಷಂಟ್ಸ್ ಬರ್ತಾರೆ, ಸುಮಾರು ಟೈಮು ಬರೀ ಅಲ್ಲಿ ಫಸ್ಟ್ ಸ್ಲಾಟಲ್ಲಿ ಅಥವಾ ರಿಜಿಸ್ಟ್ರೇಷನ್ಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ನೆಕ್ಸ್ಟು ಬರೀ ವೆಯ್ಟ್ ಚೆಕ್ ಮಾಡೋಕ್ಕೆ ಟೈಮ್ ಸ್ಪೆಂಡ್. ಸೊ ಹೌ ಕ್ಯಾನ್ ಯು ರೆಡ್ಯೂಸ್ ವೇಟಿಂಗ್ ಟೈಮ್ ಆಫ್ ಪೇಷಂಟ್ಸ್, ಹೌ ಕ್ಯಾನ್ ಯು ಯುಟಿಲೈಸ್ ಇದು ಬೆಡ್ಸು ಅಥವಾ ಎನಿ ಅದರ್ ರಿಸೋರ್ಸಸ್ ಇರುತ್ತಲ್ಲ ಹಾಸ್ಪಿಟಲ್ಸ್, ಆ ಥರ ಸುಮಾರು ರಿಸೋರ್ಸ್ ಯುಟಿಲೈಸೇಷನ್, ಎಫಿಷಿಯನ್ಸಿ ಇಂಪ್ರೂವ್ ಮಾಡೋದು, ರೈಟ್ ಡಾಕ್ಟರ್ ರೈಟ್ ಪೇಷಂಟಿಗೆ ಕನೆಕ್ಟ್ ಮಾಡೋದು ಹೇಗೆ. ಈಗೆಲ್ಲ ನೀವು ಹಾಸ್ಪಿಟ್ಲಿಗೆ ಹೋಗೋಗೋದಿಲ್ಲ, ಇವಾಗ ಮನೆಯಿಂದ ಕೂತ್ಕೊಂಡೇ ಮಾಡ್ಬೋದು ಅಲ್ವಾ. ಸೊ ಆ ಥರ ಹೆಂಗೆ ಕನೆಕ್ಟಿವಿಟಿ ಇನ್ಕ್ರೀಸ್ ಮಾಡ್ಬೋದು. ಸೊ ಇಲ್ಲೆಲ್ಲ ಸುಮಾರು ಪ್ರಾಬ್ಲಮ್ಸು ದೇ ಆರ್ ವರ್ತ್ ಸಾಲ್ವಿಂಗ್. ಸುಮಾರು ಜನ ಸ್ಟಾರ್ಟಪ್ ಫೌಂಡರ್ಸ್ ಆಗೋಕ್ಕೆ ಚಾನ್ಸಸ್ ಇದೆ. ಬಿಕಾಸ್ ಈಗ ಆಂಟ್ರಪ್ರಿನರ್ಶಿಪ್ ಅಂತೇನು ಹೇಳ್ತೀವಿ, ಫೌಂಡಿಂಗ್ ಅಥವಾ ಸ್ಟಾರ್ಟಪ್ ಎಲ್ಲ ಮಾಡೋದು, ಇಟ್ ಈಸ್ ಫನ್, ತುಂಬ ಫನ್. ಯಾಕಂದರೆ ಇದು ಒಂಥರ ಟ್ರೆಕ್ಕಿಂಗ್ ಥರ, ಇದು ಮೌಂಟೇನಿಯರಿಂಗ್ ಥರ, ತುಂಬ ಚಾಲೆಂಜಸ್. ಎವ್ರಿ ಡೇ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಒಂದಲ್ಲ ಒಂದು ಚಾಲೆಂಜ್ ಇರುತ್ತೆ. ಅದನ್ನು ಎವ್ರಿ ಡೇ ಯು ಕ್ಯಾನ್ ಕೀಪ್ ಆನ್ ಸಾಲ್ವಿಂಗ್. ಯು ಎಂಜಾಯ್ ಲೈಫ್ ಒಂಥರ ಎವ್ರಿ ಡೇ. ಇಟ್ಸ್ ಬ್ಯೂಟಿಫುಲ್, ಆ್ಯಕ್ಚುಲಿ ಬ್ಯೂಟಿಫುಲ್. ಅಂದರೆ ಯು ಆರ್ ಕ್ರಿಯೇಟಿಂಗ್ ಯುವರ್ ಓನ್ ಪಾತ್ವೇ. ಟ್ರೂ. ಯಾರು ಹೋಗಿಲ್ದಿರೋ ಜಾಗದಲ್ಲಿ ನೀವು ಹೋಗ್ತೀರಾ ಅಂದರೆ ಹೆಂಗೆ ಪಾತ್ವೆ ಮಾಡೋದು ಅಂದರೆ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ. ಆ ಥರ ಸುಮಾರು ಆಪರ್ಚುನಿಟಿ ಇದೆ. ಈಗಂತೂ ಯಂಗ್ಸ್ಟರ್ಸಲ್ಲಿ ಎಷ್ಟು ಬ್ರಿಲಿಯಂಟ್ ಯಂಗ್ ಏಜಲ್ಲೇ ಎಷ್ಟು ಬ್ರಿಲಿಯಂಟ್ ಸ್ಟಫ್ ಎಲ್ಲ ಮಾಡ್ತಾರೆ. ಸೊ ಯು ಎನ್ಕರೇಜ್ ಆಲ್ಸೋ ಬ್ಯಾಂಗ್ಳೂರ್ ಬಿಂಗ್ ಸ್ಟಾರ್ಟಪ್ ಹಬ್ ಅದೆಲ್ಲ ಇದೆ ಅಂತ. ವಿಚ್ ಪಾರ್ಟ್ ಆಫ್ ಮೆಡಿಕಲ್ ಕೇರ್ ಅಥವಾ ಹೆಲ್ತ್ ಕೇರಲ್ಲಿ ಯು ಥಿಂಕ್ ಇನ್ನೂ ಇನೋವೇಷನ್ಸ್ ನಡೀತಾ ಇಲ್ಲ? ಮೆಡಿಕಲ್ ಫೀಲ್ಡಲ್ಲೇ ಇನೋವೇಷನ್ ನಡೀತಿಲ್ಲ, ಇನ್ನೂ ನಡೆಯೋಕ್ಕೆ ತುಂಬ ಚಾನ್ಸಸ್ ಇದೆ. ಕಂಪೇರ್ಡ್ ಟು ಸೆವೆರಲ್ ಅದರ್ ಫೀಲ್ಡಲ್ಲಿ ಮೆಡಿಕಲ್ ಫೀಲ್ಡಲ್ಲೇ ಇನ್ನೂ ಜಾಸ್ತಿ ಮಾಡೋ ಚಾನ್ಸಸ್ ಇದೆ. ಬಟ್ ಮೇಯ್ನ್ ಏರಿಯಾ ಕೇಳಬೇಕಂದ್ರೆ ವೆಲ್ನೆಸ್ ಅಂತ. ಈಗೇನು ಮಾಡ್ತಿದ್ವಿ, ಎಲ್ಲರೂ ನಾವು ಇಲ್ನೆಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಈಗ ಕಾರ್ ಓಡಿಸ್ತಾ ಇದ್ದೀವಿ, ಬ್ರೇಕ್ ಡೌನ್ ಆದಾಗ ಏನಾಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಅದು ಬ್ರೇಕ್ ಡೌನ್ ಆಗದೇರಂಗೆ ಏನು ಮಾಡ್ತೀವಿ ನಾವು, ಕಾರ್ಗೆ ವರ್ಷಕ್ಕೊಂದ್ಸಲಿ ಅಟ್ಲೀಸ್ಟ್ ನಾವು ಸರ್ವಿಸ್ ಮಾಡ್ಕೋತೀವಲ್ವ. ಆ ಕಾನ್ಸೆಪ್ಟ್ ಮಾಡಬೇಕು ಇನ್ನೂ ಜಾಸ್ತಿ. ಪ್ರಿವೆಂಟೇಟಿವ್ ವೆಲ್ನೆಸ್ ವರ್ಸಸ್ ಇಲ್ನೆಸ್, ಆ ಥರ ಥಾಟ್ ಪ್ರಾಸೆಸ್ ಮಾಡಿದಾಗ ಏನಾಗುತ್ತೆ, ಟ್ರೀಟ್ಮೆಂಟ್ ಕಾಸ್ಟು 1/20 1/100 ಆಗ್ಬೋದು. ಇದೇನೇ ನಮ್ಮದು ಕ್ಯಾನ್ಸರ್ ಬಗ್ಗೆ ಯೋಚನೆ ಮಾಡಿದ್ರೆ 20-30 ಸಾವಿರದಲ್ಲಿ ವ್ಯಾಕ್ಯೂಮ್ ಕೋನ್ ಬಯೋಪ್ಸಿಲಿ ಇದು ಕ್ಯಾನ್ಸರ್ ಡಿಟೆಕ್ಟ್ ಆದರೆ ಅರ್ಲಿ ಡಿಟೆಕ್ಷನಲ್ಲಿ ಸಾಲ್ವ್ ಆಗುತ್ತೆ. ಅದೇ 20-30 ಲಕ್ಷ ಆದರೂ ಲೇಟ್ ಸ್ಟೇಜಲ್ಲಿ ಸಾಲ್ವ್ ಆಗೋ ಚಾನ್ಸಸ್ ಕಡಿಮೆ ಇದೆ. ಸೊ ಅಷ್ಟು ಡಿಫ್ರೆನ್ಸ್ ಬರೋವಾಗ ಅರ್ಲಿ ಡಿಟೆಕ್ಷನ್ ಮಾಡೋದಕ್ಕೆ ಹೇಗೆ, ಏನು ಪ್ರಾಬ್ಲಮ್ ಇಲ್ಲದೇ ಇದ್ರೂ ಹೆಂಗೆ ನಾವು ಇಶ್ಯೂಸ್ ಬರುತ್ತೆ ಇಲ್ಲ ನೋಡ್ಬೋದು, ಅಲ್ಲಿ ಏನು ಇನೋವೇಷನ್ ಮಾಡ್ಬೋದು, ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಡೋ ಚಾನ್ಸಸ್ ಇದೆ. ಎಷ್ಟು ಆಪರ್ಚುನಿಟಿ ತುಂಬ ಇದೆ ಅಲ್ಲಿ. ಈಗ ನಾವು ಸುಮಾರು ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡ್ತೀವಿ, ನಾವು ಎಷ್ಟು ವಾಕಿಂಗ್ ಸ್ಟೆಪ್ಸ್ ಮಾಡಿದ್ವಿ ಅಂತ ಯೋಚನೆ ಮಾಡಿ, ಇದೆಲ್ಲನೂ ಪ್ರಿವೆಂಟಿವ್ ಸ್ಟೆಪ್ಸ್, ಲಿಟ್ರಲಿ ಸ್ಟೆಪ್ಸ್, ಪ್ರಿವೆಂಟಿವ್ ಸ್ಟೆಪ್ಸ್. ದಿಸ್ ಇಸ್ ವೆಲ್ನೆಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸುಮಾರು ಜನ ಸುಮಾರು ಇವಾಗ ಹೆಂಗೆ ಜನರು ಕಲ್ಟ್ ಇಸ್ ಡೂಯಿಂಗ್ ದಟ್. ಈಗ ಹೆಂಗೆ ಅದನ್ನ ಆ್ಯಪ್ ಎಲ್ಲ ದೇ ಟ್ರೈಂಗ್ ಟು ಕೀಪ್ ದ ಯಂಗ್ ಇಂಡಿಯಾ ಫಿಟ್ ಥ್ರೂ ಗ್ರೂಪ್ ಕ್ಲಾಸಸ್. ಕರೆಕ್ಟ್. ಸೊ ಈ ಥರದಲ್ಲೇ ಸ್ಪೇಸ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ, ಈ ಥರ ಕಾಂಪಿಟೇಟಿವ್ ಗೇಮಿಂಗ್ ಯೂಸ್ ಮಾಡಿ ಹೆಂಗೆ ಜನರನ್ನ ಈ ಪ್ರಿವೆಂಟಿವ್ ಮೈಂಡ್ ಸೆಟ್ಗೆ ತರಬೇಕು, ಅದು ಒಂದು ಬಿಗ್ ಏರಿಯಾ. ಸೆಕೆಂಡ್ ಬಿಗ್ ಏರಿಯಾ ಈಸ್ ಮೆಂಟಲ್ ಹೆಲ್ತ್. ಈಗ ಏನಾಗ್ಬಿಡ್ತಾ ಇದೆ ಅಂದರೆ ಸುಮಾರು ಜನಕ್ಕೆ ಇದು ಮೆಂಟಲ್ ಹೆಲ್ತ್ ಅಂದರೆ ಹುಚ್ಚಂತಾನೆ ಏನಂತಲ್ಲ, ನಾವು ಡಿಪ್ರೆಷನ್ ಇರ್ಬೋದು, ಸ್ಯಾಡ್ ಆಗಿರ್ಬೋದು, ಇದು ಏನೇನೋ ಆಂಗ್ಸೈಟಿ ಇರ್ಬೋದು, ಪ್ಯಾನಿಕ್ ಇರ್ಬೋದು, ಎಕ್ಸಾಮ್ ಫಿಯರ್ ಇರ್ಬೋದು, ಇದಕ್ಕೂ ಹೆಂಗೆ ನಾವು
ಮನುಷ್ಯರಿಗೆ ಹೆಲ್ಪ್ ಮಾಡ್ಬೋದು, ಚಿಕ್ಕ ಹುಡುಗರು ಆ ಸ್ಪೇಸು ಬಿಗ್ ಏರಿಯಾ ಆಫ್ ಮೇಜರ್ ಡೆವಲಪ್ಮೆಂಟ್ ಪಾಸಿಬಿಲಿಟೀಸ್. ಇದು Wake up to fresh ideas. Repose. ಲವ್ಲಿ. ಅಂದರೆ ಎಲ್ಲಿಂದ ಎಲ್ಲಿಗೆ ಎಷ್ಟೊಂದು, ಐ ಹೋಪ್ ಇವತ್ತಿನ ಡಿಸ್ಕಷನ್ ಇಟ್ ಆಲ್ ಸ್ಟಾರ್ಟೆಡ್ ವಿತ್ ನಿರಾಮಯಿ, ನಿಮ್ಮ ಟ್ರಿಗರು ಆ್ಯಂಡ್ ನಿಮ್ಮ ಇನ್ಸೈಟ್ಸ್ ಅಬೌಟ್ ಬ್ರೆಸ್ಟ್ ಕ್ಯಾನ್ಸರ್, ಅದರಲ್ಲಿ ಹೇಗೆ ಅಡ್ರೆಸ್ ಮಾಡೋದು ಆ್ಯಂಡ್ ಫ್ಯೂ ಹರ್ಡಲ್ಸ್ ಯು ಫೇಸ್ಡ್, ಪ್ಲಸ್ ಇವತ್ತಿಂದು AI ಉಪಯೋಗಿಸ್ಕೊಂಡು ಮುಂದೆ ಏನೇನು ಮಾಡ್ಬೋದು ಯಾವ ಕ್ಷೇತ್ರದಲ್ಲಿ. ಓಕೆ, ಇದಿಷ್ಟು ನಿಮ್ಮ ಇದಾಯಿತು. ಅಂದರೆ ಗೀತಾ ಅವರು ಯು ಆರ್ ಇನ್ ಯುವರ್ 60s? ಇಲ್ಲಮ್ಮ, ಇನ್ನು 50s ಅಲ್ಲಿ. ಅಯ್ಯೋ, ಹೊಡಿತಾರೆ ಅಕ್ಕ ಇದೆ. ನಾನು ಮದ್ವೆ ಆಗೋ ಹೊಸರಲ್ಲಿ ನೀನು ಚಿಕ್ಕ ಹುಡುಗಿಯಾಗಿ ಹಾಡೆಲ್ಲ ಹೇಳ್ತಾ ಇದ್ದಿದ್ದು, ಐ ರಿಮೆಂಬರ್ ಸ್ಟಿಲ್. ಸರಿ, ಸೊ ಹಾಗಾಗಿ ಇನ್ನು ಅರ್ಲಿ 50s ಆಗಿರೋದ್ರಿಂದ ವೈ ಐ ಆಮ್ ಆಸ್ಕಿಂಗ್ ಆಲ್ ಆಫ್ ದಿಸ್ ಇಸ್, ಇಷ್ಟು ವರ್ಷ IT ಇದರಲ್ಲಿ ನಿಮ್ಮ ಲೈಫ್ನ ನೋಡಿದ್ದೀರಾ. ಈಗ ಒಂದು ಫ್ರೆಂಡ್ ಅಥವಾ ನಿಮ್ಮ ರಿಲೇಟಿವ್ಗೆ ಆಗಿದ್ದು ಒಂದು ಇನ್ನೋವೇಷನ್ಗೆ ಕಾರಣ ಆಯಿತು. ನಾವು ಇದೆಲ್ಲ ಬಿಟ್ಟು ವಾಟ್ ಆರ್ ಯು ಕ್ಯೂರಿಯಸ್ ಅಬೌಟ್ ನಿಮ್ಮ ಲೈಫಲ್ಲಿ? ಇವಾಗ ಯಾವ ಕಡೆ ಗಾಡಿ ಓಡ್ತಾ ಇದೆ? ನನಗೊಂಥರ ಮೇರಾ ಭಾರತ್ ಮಹಾನ್ ಅಂತ, ಅಂದರೆ ನಮ್ಮ ಭಾರತದ ಸೌಗಂಧ ಅಂತಾರಲ್ಲ, ಸುಗಂಧ ಫುಲ್ ವರ್ಲ್ಡ್ಗೆ ತೋರಿಸ್ಬೇಕು ಅಂತ. ಸುಗಂಧ ಕುಡ್ ಬಿ ಇನ್ ಎನಿ ಏರಿಯಾ. ನಮ್ಮೊಳಗೆ ಸೈನ್ಸು ನಾನಿವಾಗ ನಮ್ಮ ಏರಿಯಾದಲ್ಲೇ ಈಗ ಬರೀ US ಅವರೇ ಯಾತಕ್ಕೆ ಇನ್ವೆನ್ಷನ್ಸ್ ಮಾಡಬೇಕು, ಸಿಂಗಪುರ ಅವರೇ ಯಾಕೆ ಇನ್ವೆನ್ಷನ್ಸ್ ಮಾಡಬೇಕು, ಚೈನಾದವರೇ ಇಂಡಿಯನ್ಸ್ ಕ್ಯಾನ್ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ನ ಫುಲ್ ವರ್ಲ್ಡಲ್ಲಿ ಇದನ್ನು ಪಸರಿಸ್ಬೇಕು. ಸೊ ನಾನು ನಮ್ಮ ಟೀಮ್ಗೆ ಯಾವಾಗಲೂ ಹೇಳ್ತೀನಿ, ಎವ್ರಿ ಲೇಡಿ ಆನ್ ಅರ್ತ್ ಶುಡ್ ಬಿ ಯೂಸಿಂಗ್ ಥರ್ಮಲಿಟಿಕ್ಸ್ ಅಂತ. ಆವಾಗ ಅಂದರೆ ಇಂಡಿಯನ್ಸ್ ಏನು ಮಾಡೋಕ್ಕಾಗತ್ತೆ ಅದನ್ನು ತೋರಿಸ್ಬೇಕು ವರ್ಲ್ಡ್ಗೆ ಅನ್ನೋದು ನನಗೆ ತುಂಬ ಅದು ಒಳಗಡೆಯಿಂದ ಬರೋ ಒಂಥರ ಟ್ರಿಗರ್. ಅದೇ ನನಗೆ ಇದೆಲ್ಲ ಮಾಡೋಕ್ಕೂ ದಾರಿ ಮಾಡಿದ್ದು ಅಂತಲೂ ಅನಿಸುತ್ತೆ ನನಗೆ. ಸೊ ಅದು ಸುಮಾರು ಜನ ಮಾಡೋಕ್ಕೆ ಚಾನ್ಸ್ ಇದೆ. ಇದು ನಾವೊಬ್ಬಳು ಮಾಡಿದ್ದು ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನಿ, ಅದನ್ನು ಸುಮಾರು ಜನಕ್ಕೆ ಇನ್ನೂ ಯಂಗ್ ಬ್ಲಡ್ಡಲ್ಲಿ ಮಾಡಿದಾಗ ಇನ್ನೂ ಜಾಸ್ತಿ ಪಸರಿಸ್ಬೋದು ಅಂತ. ಅವ್ರಿಗೆಲ್ಲ ಹೇಗೆ ನಾನು ಹೆಲ್ಪ್ ಮಾಡಿ ವಿ ಕ್ಯಾನ್ ಮಲ್ಟಿಪ್ಲೈ, ಸ್ಕೇಲ್ ಅಪ್ ಮಾಡ್ಬೋದು ಇದನ್ನು ಅಂತ ನನಗೆ ತುಂಬ ಆ ಥರ ಆಸೆ ಇದೆ. ಇದೀನಿ ಕೆಲವು ಆಕ್ಸಿಲೇಟರ್ ಪ್ರೋಗ್ರಾಮ್ಸು, ಮೆಂಟರ್ಸು, ಅದು ಇದು ಅಂತೆಲ್ಲ. ಸೊ ಐ ವಾಂಟ್ ಟು ಎನ್ಕರೇಜ್ ಪೀಪಲ್ ಟು ಡೂ ದಿಸ್. ಮಾಡೋಕ್ಕಾಗತ್ತೆ. ಬಿಕಾಸ್ ಕೆಲವ್ರು ಏನು ಅನ್ಕೋತಾರೆ, ನನಗೆ ಗೊತ್ತಿಲ್ಲ, ಅಯ್ಯೋ ಹೆಂಗೆ ಬಿಟ್ಬಿಟ್ಟು ಹೋದರೆ ಏನು, ಈ ಕೆಲಸ ಬಿಟ್ಬಿಟ್ರೆ ಏನು, ಆ ಥರ. ನಾನು ಹೇಳಿದ್ರು ಹೆದರಬೇಡಿ, ನಿಮ್ಗೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಫುಲ್ಲು ಮನಸ್ಸಿಂದ ನೀವು 100% ಹಾಕಿದ್ರೆ ನಿಮ್ಗೆ ಏನು ಗೊತ್ತಿಲ್ಲ ಎಲ್ಲ ತಿಳ್ಕೊಬೋದು. ಬಿಕಾಸ್ ವರ್ಲ್ಡ್ ಈಸ್ ವೆರಿ ಬ್ಯೂಟಿಫುಲ್. ಸಚ್ ಒಂಥರ ಏನಂತತೆ ಅಂದರೆ, ನಾನು ಈಗ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಫುಲ್ ಮನಸ್ಸಿಂದ ಹೋದಾಗ ಆ ಪ್ರಾಬ್ಲಮ್ ಇಸ್ ನಾಟ್ ಜಸ್ಟ್ ಯುವರ್ ಪ್ರಾಬ್ಲಮ್, ಇಟ್ ಈಸ್ ಅಬೌಟ್ ಸಮ್ ಸೆಟ್ ಆಫ್ ವರ್ಲ್ಡ್ಸ್ ಪ್ರಾಬ್ಲಮ್. ದ ವರ್ಲ್ಡ್ ವಿಲ್ ಹೆಲ್ಪ್ ಯು ಸಾಲ್ವ್ ಇಟ್ ಅಂತ. ನೀವು ಅದು ಇಳಿತಾ ಹೋಗಿ ಅದಾಗದೆ ಒಂದೊಂದೇ ಒಂದು ಬಂದು ಇದು ಮಾಡುತ್ತೆ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಹೆಂಗಿದೆ, ಎಷ್ಟು ಕೋಇನ್ಸಿಡೆನ್ಸಸ್ ಆಗಕ್ಕೆ ಸಾಧ್ಯ, ಬಟ್ ಎಲ್ಲ ಕೋಇನ್ಸಿಡೆನ್ಸಸ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಸೊ ನೈಸ್. ಸೊ ಇದು ಇವಾಗ ನಿಮ್ಮನ್ನು ಮೆಂಟರ್ಶಿಪ್ ಆಗಿ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡೋರಿಗೆ ಆಯಿತು. ಓಕೆ, ವಾಟ್ ಪಾರ್ಟ್ ಆಫ್ ಲೈಫಲ್ಲಿರೋ ಕೆಲವು ವಿಚಾರಕ್ಕೆ ನಿಮ್ಗಿನ್ನೂ ಆನ್ಸರ್ಸ್ಗಳು ಸಿಕ್ಕಿಲ್ಲ? ಬಿಕಾಸ್ ಯು ಆರ್ ಅ ಸೈಂಟಿಸ್ಟ್, ಯು ಆರ್ ಸಂಬಡಿ ಹೂ ವಿಲ್ ಪ್ರೂವ್ ಇಟ್, ಯು ವಿಲ್ ಆಸ್ಕ್ ಪ್ರೂಫ್, ಯು ವಿಲ್ ಆಲ್ವೇಸ್ ಥಿಂಕ್ ರ್ಯಾಷನಲಿ. ಬಟ್ ಕೆಲವು ಸತಿ ನಿಮಗೂ ಲೆಕ್ಕಕ್ಕೆ ಸಿಗದೇದಿದ್ದು ಏನಿದು ಹಿಂಗಾಗೋಯ್ತಲ್ಲ ಅಂತ ಅನ್ಸಿರೋದು ಯಾವುದು? ಅದು ಒಂದು ದೊಡ್ಡದು ದೇವರು ಆ ಕ್ವೆಶ್ಚನ್. ಬಿಕಾಸ್ ಇದೆಯೋ ದೇವರು ಇದೆಯೋ ಇಲ್ವೋ ಅನ್ನೋ ಥರ ತುಂಬ ಕ್ವೆಶನ್ಸ್ ಎಲ್ಲ ಬರುತ್ತಲ್ಲ. ಬಟ್ ಕೆಲವು ಎಕ್ಸ್ಪೀರಿಯನ್ಸಿಯಲ್ ಫೀಲಿಂಗ್ಸ್ ಬಂದಾಗ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ ಬಿಯಾಂಡ್ ಲಾಜಿಕ್. ಈಗ ಕೆಲವರು ಕಣ್ಣು ಮುಚ್ಕೊಂಡು ಆ ಬುಕ್ಕಲ್ಲಿರೋದು ಓದೋಕ್ಕಾಗತ್ತೆ ಅಂತ ಹೇಳ್ತಾರೆ. ನೋಡಿದ್ದೀನಿ ನಾನು ಮಾಡೋದನ್ನು. ಕೆಲವು ಇಂಟ್ಯೂಷನ್ ಅಂತಾರೆ, ಇಂಟ್ಯೂಟಿವ್ ಲರ್ನಿಂಗ್ ಅಂತ ಆರ್ಟ್ ಆಫ್ ಲಿವಿಂಗ್ ಅವರೆಲ್ಲ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಇದೆಲ್ಲ ಹೆಂಗಾಗತ್ತೆ? ಕಣ್ಣು ಬ್ಲೈಂಡ್ ಫೋಲ್ಡ್ ಮಾಡಿ ಓದಕ್ಕೆ ಇದು ಮಾಡ್ತಾರೆ, ಮಕ್ಳಿಗೆ ಹೇಳ್ಕೊಡ್ತಾರೆ ಅದನ್ನ. ಸೀರಿಯಸ್ಲಿ? ಸೀರಿಯಸ್ಲಿ. ಇವಾಗ ನಡೀತಾ ಇದೆ ಕೋರ್ಸ್. ಇಂಟ್ಯೂಷನ್ ಲರ್ನಿಂಗ್ ಅಂತನೋ ಇಂಟ್ಯೂಷನ್ ಲರ್ನಿಂಗ್ ಅಂತನೋ ಏನೋ ಅಂತ. ಸೊ ಈ ಥರದ್ದೆಲ್ಲ ಹೆಂಗಾಗತ್ತೆ ಅನ್ನೋ ಥರ, ಅಂದರೆ ಹೌ ಇಸ್ ದಿಸ್ ಹ್ಯಾಪನಿಂಗ್? ಸೊ ಇದು ಆಬ್ವಿಯಸ್ಲಿ ಸೆನ್ಸರ್ಸ್ ಕಣ್ಣಲ್ಲಿದೆ. ಸೊ ಇದೆಲ್ಲ ಒಂಥರ ಅದೇನು ಒಂಥರ ಸ್ಟ್ರೇಂಜ್ ಅನ್ಸ್ಬೋದು. ಬಟ್ ಸುಮಾರು ಈ ಥರ ವಿಚ್ ಇಸ್ ನಾಟ್ ಲಾಜಿಕ್, ಇಟ್ ಡಸಂಟ್ ಸೌಂಡ್ ಲೈಕ್ ಫ್ಯಾಕ್ಚುಯಲ್, ಇಟ್ ಈಸ್ ನಾಟ್ ಫಿಸಿಕಲ್. There are certain energy-related activities, energy-related actions that are happening in this world. ಅದನ್ನು ಹೆಂಗೆ
ಹೆಂಗಿದೆ ಡಿಕೋಡ್ ಮಾಡೋದು ಅನ್ನೋದೊಂದು ಇವತ್ತಿಗೂ ಇನ್ನೂ ಹಂಗಾರೆ ಅದೆಲ್ಲ ಓಡ್ತಾ ಇದೆ ನಿಮ್ಗೆ. ಇನ್ನೊಂದು ಗೊತ್ತಿಲ್ಲ ಎಷ್ಟು ವರ್ಷ ಇರಬೇಕಾಗುತ್ತೋ ಅಥವಾ ಎಷ್ಟು ಲೈಫಲ್ಲಿ ಜನಗಳು ಮಾಡ್ತಾರೋ, ಬಟ್ ಐ ಥಿಂಕ್ ದ್ಯಾಟ್ ಈಸ್ ಸಮಥಿಂಗ್ ದ್ಯಾಟ್ ಈಸ್ ಅಮೇಝಿಂಗ್ ಆ್ಯಕ್ಚುಲಿ. ಈಗ ಏನು ಮತ್ತೆ ಮೂನ್ಗೂ ಹೋಗ್ಬೋದು ಆರಾಮಾಗೆ. ಈಗ ಇನ್ನು ಸ್ವಲ್ಪ ದಿವಸ ಬಿಟ್ಟರೆ ಒಂದು ನಾವು ಹೆಂಗೆ ಟ್ರೈನ್ ತೊಗೊಂಡು ಅಥವಾ ಈವನ್ ಫ್ಲೈಟ್ ತೊಗೊಂಡು ಮುಂಬೈಗೆ ಹೋಗಿ ಬರ್ತೀವೋ ಆರಾಮಾಗೆ ಇದು ಮೂನ್ಗೆ ರಾಕೆಟ್ ತೊಗೊಂಡು ಹೋಗ್ಬೋದು. ಅದೆಲ್ಲ ರೆಡಿ ಇದೆ ಇವಾಗ, ಆಗ್ತಾ ಇದೆ. ಇನ್ನೇ ಅದೆಲ್ಲ ಆಗೋಯ್ತು, ಸಾಲ್ವ್ ಆಗಿಬಿಟ್ಟಿದೆ. ಬಟ್ ಇದು ಯಾವುದು ಫಿಸಿಕಲಿ ನಾಟ್ ಸೋ ಮಚ್ ವಿಸಿಬಲ್, ಮೆಂಟಲಿ ಏನೋ ಹೆಂಗೆ ಇದೆಲ್ಲ ಏನು ಅಂತ ಇನ್ನೂ ಅರ್ಥ ಆಗ್ತಿಲ್ಲ. ಮೊದಲೆಲ್ಲ ಏನು ಏನು ಕನ್ಸು ಬಿದ್ದಿತ್ತ ಅಂತ ಅಂತೀವಲ್ಲ. ಅಲ್ವಾ, ಹೆಂಗ್ ಗೊತ್ತಾಯ್ತು ನಿಂಗೆ? ನಂಗೆ ಗೊತ್ತು ನೀವು ಬರ್ತೀರಾ ಅಂತ ಅನ್ಸುತ್ತಲ್ವಾ? ಅದು ಹೆಂಗೆ ಆಗುತ್ತದು? ಅಲ್ಲಿ ದೇರ್ಸ್ ಅ ಲಾಟ್ ಆಫ್ ಎನರ್ಜಿ ಕನೆಕ್ಟಿವಿಟಿ ಬಿಟ್ವೀನ್ ಪೀಪಲ್. ಇದೆಲ್ಲ ತುಂಬಾ ಒಂಥರ ಫ್ಯಾಸಿನೇಟಿಂಗ್ ಅನ್ಸುತ್ತೆ ನನಗೆ. ಯೂನಿವರ್ಸು, ಮ್ಯಾನಿಫೆಸ್ಟೇಷನು, ಎನರ್ಜೀಸು, ಮೆಡಿಟೇಷನ್ ಏನಾದ್ರು ಮಾಡ್ತೀರಾ? ಇಲ್ಲದೆ ಅದನ್ನ ನಡೆಯೋಕ್ಕೆ ಆಗಲ್ಲ ಈ ಸ್ಟ್ರೆಸ್ ಲೆವೆಲಲ್ಲಿ. ದಿವಸ ಒಂದು 20 minutes ಪ್ರಾಣಾಯಾಮ ಮಾಡಲೇಬೇಕು, ತಲೆ ಕೆಟ್ಟೋಗುತ್ತೆ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅದು ರುಚಿ ನೋಡದೆ ಇರೋರಿಗೆ ನೀವು ಹೇಗೆ ಅದ್ರ ರುಚಿ ಹೇಗೆ ಅಂತ ಹೇಳೋದಾದ್ರೆ ಹೆಂಗೆಲ್ಲ ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಟು ಹೇಗೆ ಸ್ಟಾರ್ಟ್ ಮಾಡ್ಬೋದು, ವಾಟ್ ಟು ಡೂ ಯಂಗ್ಸ್ಟರ್ಸ್ ಟುಡೇ. ಬಿಕಾಸ್ ಎಲ್ಲೋ US ಅಲ್ಲಿಗೆ ಹೋದ್ಮೇಲೆ ಅವರು ಯೋಗ ಆದಮೇಲೆ ಇಲ್ಲಿ ಯೋಗ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಇದಕ್ಕೆ ಏನಪ್ಪ ಅಂತಂದರೆ ಫಸ್ಟು ಅಫ್ಕೋರ್ಸ್ ಫಿಸಿಕಲ್ ಫಿಟ್ನೆಸ್ ಅಲ್ಲ, ವಾಕಿಂಗ್ ಹೋಗೋದು ಅದು ಎಲ್ಲ ಹೆಂಗೆ ಮಾಡಿದಾಗ ಆಬ್ವಿಯಸ್ಲಿ ಯು ವುಡ್ ಹವ್ ಸೀನ್ ದ ಬೆನಿಫಿಟ್, ನಿಮಗೆ ಗೊತ್ತಾಗುತ್ತೆ ಬೆನಿಫಿಟ್ಟು. ಇದೇ ಥರ ಟ್ರೈ ಮಾಡದೇ ಇದ್ರೆ ನಿಮಗೆ ಬೆನಿಫಿಟ್ ಗೊತ್ತಾಗೋದಿಲ್ಲ. ಸೊ ಅದು ಓಪನ್ ಮೈಂಡ್ಸೆಟ್ಟಲ್ಲಿ ಹೋಗಿ ಟ್ರೈ ಮಾಡಲೇಬೇಕು. ಒಂದು ವಾರ ಮಾಡಿ ನೋಡಿ ನಿಮಗೆ ರುಚಿ ಹತ್ತತ್ತೆ ಅಂತ ಹೇಳ್ತೀನಿ ಅಷ್ಟೆ. ಅದು ಮಾಡಿದವ್ರಿಗೆ ಗೊತ್ತು, ಸ್ವೀಟ್ ತಿಂದವ್ರಿಗೆ ಗೊತ್ತು ಸ್ವೀಟ್ ಫಲ ಅನ್ನೋ ಥರ. ಇದು ಹಂಗೇನೆ. ಇದು ವಾಕಿಂಗ್ ಹೋದವನು 2 ದಿವಸ ಹೋಗ್ತೀವಿ ಬಿಟ್ಬಿಡ್ತೀವಿ ಅಲ್ವಾ, ಬಟ್ ಕಂಟಿನ್ಯೂಸ್ ಮಾಡಿದವ್ರಿಗೆ ಗೊತ್ತು ಅದ್ರದ್ದು ಫಲ. ಅದೇ ಥರನೇ ಇದೂ ಅಷ್ಟೇ. ಒಂದು ವಾರ ಅದಕ್ಕೆ ಟೈಮ್ ಕೊಡಿ, ಮಿಕ್ಕಿದ್ದು ಅವರೇ ಅದನ್ನೇ ನೀವು ಅರ್ಥ ಮಾಡ್ಕೋತೀರಾ. ಬಿಕಾಸ್ ಯಾರೇ ಆದರೂ ನೀವಾದರೆ ಇವತ್ತು ಒಂದು ಸೆಂಟೆನ್ಸ್ ಮೂಲಕ ಪಂಪ್ ಹೊಡಿಬೋದು, ನಾನಾದರೂ ಒಂದು 2 ಸತಿ ಹೇಳ್ಬೋದು. ಬಟ್ ಒಂದ್ಸತಿ ನಿಮಗೆ ಅನುಭವಕ್ಕೆ ಬಂದರೆ ಅದೇ ನಿಮಗೆ ರಿಮೈಂಡ್ ಮಾಡ್ತಾ ಇರುತ್ತಲ್ಲ, ಈ ಚೆನ್ನಾಗಿತ್ತು ಮಾಡೋದು ಒಳಗಿಂದ ಮಾಡದೇ ಇದ್ರೆ ಏನಾಗ್ತಿದೆ, ಅಯ್ಯೋ ನಾನು ಎಲ್ಲರ ಮೇಗೂ ಕೂಗಾಡ್ತಿದ್ದೀನಿ ಅದು ಇದು ಅಂತ ನಿಮಗೆ ಗೊತ್ತಾಯ್ತು, ಅಯ್ಯೋ ಯಾಕಪ್ಪ ಐ ಆಮ್ ನಾಟ್ ಏಬಲ್ ಟು ಗಿವ್ ಮೈ 100% ಅಂತ. ಟ್ರೂ. ಸೊ ದೀಸ್ ಆರ್ ಟ್ರಿಗರ್ಸ್ ಯು ಶುಡ್ ವಾಚ್ ಫಾರ್ ಅಂತ ನೀವು ಹೇಳೋದು. ಬಿಕಾಸ್ ಐ ಆಲ್ವೇಸ್ ಬಿಲೀವ್ ಇದು ಹಾರ್ಡ್ವೇರು ಆಚೆ ಕಡೆದು, ಒಳಗಿರೋದು ಸಾಫ್ಟ್ವೇರು ಅಷ್ಟೇ. ಸಾಫ್ಟ್ವೇರ್ ಹಾಳಾದ್ರೆ ಹೆಂಗೆ ಹಾರ್ಡ್ವೇರ್ ಕೆಲಸ ಮಾಡುತ್ತೆ, ಎರಡೂ ಸಿಂಕಲ್ಲಿ ಇರಬೇಕು ಅನ್ನೋದು ಐ ಗೆಸ್ ಈ ಥರ ಒಂದಷ್ಟೆಲ್ಲ ಮೆಸೇಜಸ್ಗಳು ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ದಿಸ್ ಹೋಲ್ ಜರ್ನಿ ಫ್ರಮ್ ಅ ಟ್ರಿಗರ್ ಟು ಇವತ್ತಿನ ದಿವಸ ಯಾರೆಲ್ಲ ನಮ್ಮನ್ನು ನೋಡ್ತಾರೆ, ನಿರಾಮಯ್ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಡಿವೈಸ್ ಏನಿದೆ, ಆ್ಯಂಡ್ ಅಫ್ಕೋರ್ಸ್ ಥ್ರೂ ಯುವರ್ ಇದು ಒಂದು ಸ್ಟಾರ್ಟಪ್, ಐ ಹೋಪ್ ಯು ಟಚ್ ಆ್ಯಂಡ್ ಯು ಸೇವ್ ಮೋರ್ ಸೋಲ್ಸ್ ಆ್ಯಂಡ್ ಇನ್ಸ್ಪೈರ್ ಪೀಪಲ್. ಕೀಪ್ ಗ್ರೋಯಿಂಗ್, keep glowing, Dr. Geeta Manjunath avare. And lastly message for young women watching out there about hurdles that they might 20-30 ವಯಸ್ಸಲ್ಲಿರೋರೆಲ್ಲ ಕೆಲಸತಿ ನಿಮ್ಮ ಕತೆ ಕೇಳಿದಾಗ ಅಯ್ಯೋ ಬಿಡಪ್ಪ ಆಕಾಶ ನಾವೆಲ್ಲ ಹೆಂಗೆ ಎಣ್ಣೆ ಹಾಕೋಕ್ಕಾಗತ್ತೆ, ನಮ್ಮ ಲೆವೆಲ್ ತರಕಾರಿ ಕಟ್ ಮಾಡ್ಕೊಂಡು ಮನೇಲಿ ಅಡುಗೆ ಮಾಡೋರೆ ಸಾಕು ಅಂತ ಯಾರೋ ಯೋಚನೆ ಮಾಡ್ಬೋದು. ಇನ್ಯಾರೋ ಹಿಂಗೆ ಇದಾರಲ್ಲ ನಮ್ಗೆ ಹೆಂಗೆ ಅಂತೆಲ್ಲ ಡೌಟ್ಸ್ಗಳು ಗ್ಯಾಪ್ಸ್ಗಳು ಮಧ್ಯೆ ಇರ್ಬೋದು. ಎನಿಥಿಂಗ್ ದಟ್ ಯು ವಾಂಟ್ ಟು ಟೆಲ್ ದೆಮ್, ಎಲ್ಲದಕ್ಕೂ ಒಂದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಜನ ಹೇಳ್ತಾರೆ ನಾನು ಹೆಂಗಸಾಗಿ ಏನು ಮಾಡೋಕ್ಕಾಗುತ್ತೆ, ಇಲ್ಲೂ ಬರೀ ಗಂಡಸ್ರದ್ದು ಇದು ಕೆಲವು ಪ್ರಪಂಚದಲ್ಲಿ ಮಧ್ಯದಲ್ಲಿ ಹೋದರೆ ಏನಂತ. ಯಾವಾಗ ನಿಮಗೆ ನಾನು ಹೆಣ್ಣು ಸುತ್ತಲೂ ಇರೋರು ಬರೀ ಗಂಡಸರು, ಬಿಕಾಸ್ ನಾನು ಫಾರ್ ಎಕ್ಸಾಂಪಲ್ ಓದಕ್ಕೆ ಹೋದಾಗ 120 ಜನ ಏನೋ ಮಾಸ್ಟರ್ಸ್ ಮಾಡುವಾಗ 120 ಜನ ಹುಡುಗರು, ನಾನು ಒಬ್ಬಳೇ ಕೂತ್ಕೋತಿದ್ದೆ ಕ್ಲಾಸಲ್ಲಿ. ತುಂಬ ಭಯ ಆಗ್ತಿತ್ತು, ಹೆಂಗೆ ನಾನು ಮಾತಾಡ್ತಿರ್ಲಿಲ್ಲ ಗಂಡಸರು ಹುಡುಗರ ಜೊತೆ ಆವಾಗ. ಸೊ ಆ ಥರ ಇದ್ದಾಗ ಆವಾಗ ಏನು ಮಾಡಬೇಕು, ಯು ಫರ್ಗೆಟ್ ಯುವರ್ ಜೆಂಡರ್ ಅಂತ ಹೇಳ್ತೀನಿ. ಮರ್ತ್ಬಿಡು, ನೀವು ಹ್ಯೂಮನ್ ಬೀಯಿಂಗು, ಯು ಆರ್ ವಾಟ್ ಯು ಆರ್. ಜೆಂಡರ್ ಇಸ್ ಜಸ್ಟ್ ಒನ್ ಆಸ್ಪೆಕ್ಟ್ ಆಫ್ ಇಟ್. ಅದು ಒಂದು ತಿಳ್ಕೊಬೇಕು ನಮ್ಗೆ. ಯಾವಾಗ ಆ ಥರ ಭಯ ಆಗುತ್ತೆ, ಸುಮಾರು ಜನ ಬರೀ ಗಂಡಸರಿದೆ, ಅದು ಒಂದು ಹೇಳ್ತೀನಿ. ಟ್ರೀಟ್ ಯುವರ್ ಸೆಲ್ಫ್ ಆಸ್ ಅ ಹ್ಯೂಮನ್. ಅದು ಫರ್ಗೆಟ್ ದ ಜೆಂಡರ್, ಬಿಕಾಸ್ ದೆನ್ ಯು ಕ್ಯಾನ್ ಗಿವ್ 100%. ಓಕೆ. ಒಂದು ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ, ಹೆಂಗಸರಿಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತಲ್ಲ, ಅದು ಕರೆಕ್ಟು. ಬಿಕಾಸ್ ನಮಗೆ ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆ ತುಂಬ ಪವರ್ ಇದೆ. ನಮ್ಗೆ ಇದೊಂದು ಸ್ವಲ್ಪ ಅಡುಗೆನೂ ಮಾಡ್ತೀವಿ, ಅಲ್ಲೂ ಮಾಡ್ತೀವಿ, ಇಲ್ಲೂ ಮಾಡ್ತೀವಿ, ಆಗೋಕ್ಕೆ ಚಾನ್ಸ್ ಇದೆ. ಇದೇನೇ ಇದು ಒಂದು ಸ್ಟ್ರೆಂತು, ಫೀಮೇಲ್ಸ್ಗೆ ಸ್ಟ್ರೆಂತ್ ಇದೆ. ಅದು ಅದನ್ನು ಉಪಯೋಗಿಸ್ಕೊಂಡು ನೀವು ಯು ಕ್ಯಾನ್ ಡೆವಲಪ್ ಎನಿಥಿಂಗ್ ಇನ್ ಎನಿ ಫೀಲ್ಡ್. ಎಸ್ಪೆಷಲಿ ಸ್ಟಾರ್ಟಪ್ಪಲ್ಲಿ ಮಲ್ಟಿ ಟಾಸ್ಕಿಂಗ್ ಇಸ್ ದ ಮೇನ್ ಥಿಂಗ್. ಅದು ಒಂದು ಇಟ್ಸ್ ಅ ಸ್ಟ್ರೆಂತ್, ಯು ಕ್ಯಾನ್ ಯುಟಿಲೈಸ್ ಇಟ್. ಮ್ಯಾನೇಜಿಂಗ್ ಪೀಪಲಲ್ಲಿ ಮ್ಯಾನೇಜಿಂಗ್ ವಿತ್ ಹಾರ್ಟ್, ಮ್ಯಾನೇಜಿಂಗ್ ವಿತ್ ಕಂಪ್ಯಾಷನ್, ಮದರ್ ಥರ ನೋಡೋದು, ದ್ಯಾಟ್ ಈಸ್ ಆಲ್ಸೋ ಮೇಜರ್ ಸ್ಟ್ರೆಂತ್ ಆಫ್ ವಿಮೆನ್. ಸೊ ನೀವೇನು ಬರೀ 5 ವರ್ಷ ಕೆಲಸ ಮಾಡಿ ಮದುವೆ ಆಯಿತು ಅಂತ 75% ಆಫ್ ಪೀಪಲ್ ಸ್ಟಾಪ್ ವರ್ಕಿಂಗ್ ಆಫ್ಟರ್ ಮ್ಯಾರೇಜ್. ನಂಗೆ ಬಂತು ಇವತ್ತು ಬೆಳಗ್ಗೆ ಮೆಸೇಜು. ಸೊ ಅದು ಯಾತಕ್ಕೆ ಬೇಡ,
ಯು ಕ್ಯಾನ್ ಸ್ಟಿಲ್ ಡೂ ಇಟ್ ಇಫ್ ಯು ವಾಂಟ್ ಟು ಡೂ ಇಟ್. ನಾನು ಮಾಡಲೇಬೇಕಂತ ಹೇಳ್ತಾ ಇಲ್ಲ, ನೀವು ಮಾಡಬೇಕು, ಅಯ್ಯೋ ಮದುವೆ ಆಯಿತು ಮಾಡೋಕ್ಕಾಗಲ್ಲ ಅನ್ನೋ ಬದಲು ಟೇಕ್ ದ ಪೀಪಲ್ ವಿತ್ ಯು, ಟೇಕ್ ದ ಫ್ಯಾಮಿಲಿ ವಿತ್ ಯು. ಹೇಳಿ ಅವ್ರಿಗೆ ನಾನು ಈ ಥರ ಮಾಡೋಕ್ಕೆ ಇಷ್ಟ ಇದೆ, ನಾನು ಮನೆದು ಮಾಡ್ಬೋದು, ಇದು ಮಾಡ್ಬೋದು, ಅಥವಾ ಎಲ್ಲೆಲ್ಲಾಗುತ್ತೋ ಹೆಲ್ಪ್ ತೊಗೋಬೋದು. ಸೊ ನಿಮ್ಮ ಮನಸ್ಸಲ್ಲಿ ನಿಮ್ಮ ಫಾಲೋ ಯುವರ್ ಪ್ಯಾಷನ್, ಡೋಂಟ್ ಗಿವ್ ಇಟ್ ಅವೇ ಜಸ್ಟ್ ಬಿಕಾಸ್ ಇದು ಯಾವುದೋ ಸೋಷಿಯಲ್ ಸೊಸೈಟಿ ಹೇಳುತ್ತೆ, ಇದು ಯಾರೋ ಹೇಳಿದ್ರು, ಅದ್ರ ಬಗ್ಗೆ ನೀವು ಫಾಲೋ ಯುವರ್ ಪ್ಯಾಷನ್ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಜೆಂಡರ್ ಅಂತ ಹೇಳ್ತೀನಿ ನಾನು. ವೆರಿ ನೈಸ್. ನಾನು ಅದೇ ರೇಗಿಸ್ತಾ ಇರ್ತೀನಿ, ಈ ಮೋದಿ ಸರ್ಕಾರದೊಂದು ಬಂತಲ್ಲ ಡಬಲ್ ಇಂಜಿನ್ ಸರ್ಕಾರ ಅಂತ, ಅದು ಡಬಲ್ ಇಂಜಿನ್ ಸರ್ಕಾರ ಬದಲು ಡಬಲ್ ಇಂಜಿನ್ ಸಂಸಾರ ಆಗಬೇಕು. ಅದು ನೀವು ದುಡ್ಡುಗೋಸ್ಕರನಾರು ಅಂದ್ಕೊಳ್ಳಿ, ಸ್ವಾವಲಂಬನೆ ಅಂತನಾರು ಅಂದ್ಕೊಳ್ಳಿ. ಐ ಥಿಂಕ್ ಎವ್ರಿವೇರ್ ವಿ ಆರ್ ಟ್ರೈಂಗ್ ಟು ಹೆಲ್ಪ್ ಪೀಪಲ್ ಸಮ್ವೇರ್ ಅಂತ. ಸೊ ಆನ್ ದಿಸ್ ನೋಟ್, ಲವ್ಲಿ ಹ್ಯಾವಿಂಗ್ ಯು. ಇದೇ ಥರ ಲೈಫಲ್ಲೂ ಯು ಪ್ಲೀಸ್ ಸ್ಟೇ ಕ್ಯೂರಿಯಸ್ ಆ್ಯಂಡ್ ಅಟ್ ನಿಮ್ಮ ಲೆವೆಲ್, ನಿಮ್ಮ ಪವರ್, ನಿಮ್ಮ ಆ್ಯಕ್ಸಸ್ಸು, keep touching people's life, not just with money but of course with innovation and then ಆಮೇಲೆ innovation ಅದು innovationೇ ಪ್ರಮೋಷನ್ ಇಲ್ಲಿ. ಸೊ ಥ್ಯಾಂಕ್ ಯು so much, Rashmi. ಹೌ ಡಿಡ್ ಯು ಲೈಕ್, ಏನು ಅನ್ಕೊಂಡು ಇಲ್ಲಿಗೆ ಬಂದ್ರಿ, ಆಮೇಲೆ ಏನಾಯ್ತದು? ನಾನು ಅನ್ಕೊಂಡೆ ರ್ಯಾಪಿಡ್ ರಶ್ಮಿ ಅಂದರೆ ಎಲ್ಲ ತಮಾಷೆಯಾಗಿರಬೇಕು, ನಾನು ಹೆಂಗಪ್ಪ ಬ್ರೆಸ್ಟ್ ಕ್ಯಾನ್ಸರ್ನ ತಮಾಷೆ ಮಾಡಲಿ ಅಂತ ನಾನು ನಿಜವಾಗ್ಲೂ ಏನಪ್ಪ ಇದು ಅಂತ ಅಂದ್ಕೊಂಡೆ. ಬಟ್ ಇಟ್ ವಾಸ್ ಅ ವಂಡರ್ಫುಲ್ ಕಾನ್ವರ್ಸೇಷನ್. ಇದರಿಂದ ನನಗೆ ನಿಮ್ಮ ಫ್ಯಾನ್ಸು, ನಿಮ್ಮ ಫಾಲೋವರ್ಸು ಎಲ್ಲ ನೋಡಿ ಅವ್ರಿಗೆಲ್ಲ ಬೆನಿಫಿಟ್ ಆದರೆ, ಓ ಮೈ ಗಾಡ್, ಇಟ್ಸ್ ಸಚ್ ಅ ಬಿಗ್ what do you call contribution to the whole world actually. Thank you so all the best for your show. Thank you. ಯಾರ್ಯಾರು ಶೋ ನೋಡ್ತಾ ಇದ್ದೀರೋ ಅಟ್ಲೀಸ್ಟ್ ಒಂದ್ಸಲಿ ನೀವು ಬ್ರೆಸ್ಟ್ ಸ್ಕ್ರೀನಿಂಗ್ ಮಾಡ್ಕೊಳ್ಳಿ, ಮಂತ್ಲಿ ಹ್ಯಾಂಡ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳಿ ಅಂತ ಹೇಳಿ. ಎನಿ ಕ್ವೆಶನ್ ಇದ್ದರೆ ರಶ್ಮಿನ್ ಕೇಳಿ, ಕಮೆಂಟ್ ಮಾಡಿ. ಆ್ಯಂಡ್ ಒನ್ ಕಾಮನ್ ಕ್ವೆಶನ್ ಎಲ್ಲರಿಗೂ ನಾನು ಕೇಳ್ತೀನಿ, ಯಾರನ್ನು ಗೆಸ್ಟಾಗಿ ಸಜೆಸ್ಟ್ ಮಾಡ್ತೀರಾ? ಬಿಕಾಸ್ ನೀವು ಬಂದಾಗ ನಿಮ್ಮ ತಲೆ, ನಿಮ್ಮ ಕ್ಷೇತ್ರ, ಅಥವಾ ಸಂಬಡಿ ಹೂಸ್ ಇನ್ಸ್ಪೈರ್ಡ್ ಯು, ಸಂಬಡಿ ಹೂಸ್ ಸ್ಟೋರಿ ಇಸ್ ಗೋನ್ ಬಿ ಇನ್ಸ್ಪೈರಿಂಗ್ ಟು ದ ವರ್ಲ್ಡ್, ಆ ಥರ ಸಜೆಷನ್ಸ್ ಕೊಡ್ತೀರಾ? ಯಾರನ್ನು ಇಲ್ಲಿ ನಾಮಿನೇಟ್ ಮಾಡಿಬಿಟ್ಟು ಹೋಗ್ತೀರಾ, ಇವ್ರನ್ನ ಕರೆಸ್ರಿ ಅಂತ? ಈಗ ನಾನೇನು ಹೇಳ್ತೀನಿ ಅಂದರೆ, ಫೀಮೇಲ್ಸ್ ಅಂತ ಮಾಡಿದಾಗ ಸುಮಾರು ಜನ ಸ್ವಲ್ಪ ಓದ್ಬಿಟ್ಟು ಬಿಟ್ಬಿಡ್ತಾರೆ. ವಿಮೆನ್ ಇನ್ ಸ್ಟೆಮ್ ಅಂತೀವಿ, ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಇದು ತುಂಬ ಕಡಿಮೆ ಜನ ಇದ್ದಾರೆ ಸೈನ್ಸ್ ಇನ್ ಸ್ಟೆಮ್. ಸೊ ಇವ್ರುಗಳನ್ನ ಕರೆದು, ಯಾರ್ಯಾರು ವಿಮೆನ್ ಫೌಂಡರ್ಸ್ ಆಗಿರ್ಬೋದು, ಎಸ್ಪೆಷಲಿ ಡೀಪ್ ಟೆಕ್ ಅಂದರೆ ಈ ಥರ ನ್ಯೂ ಇನ್ನೋವೇಷನ್ ಮಾಡೋದು ಥರದ ಇರ್ಬೋದು, ಆ ಥರದವ್ರನ್ನ ಕರೆದು ಹೇಳಿದ್ರೆ ಜಾಸ್ತಿ ಜನ ಇನ್ ಯಂಗರ್ ಬ್ಲಡ್ ಕ್ಯಾನ್ ಟೇಕ್ ಅಪ್ ಆ್ಯಂಡ್ ದೆನ್ ವಿ ಕ್ಯಾನ್ ಆ್ಯಕ್ಚುಲಿ ಮೇಕ್ ಅ ವೈಬ್ರೆಂಟ್ ಇನ್ನೋವೇಟಿವ್ ಸೊಸೈಟಿ ಅಂತ ನನಗನ್ಸುತ್ತೆ. ಡೆಫಿನೆಟ್ಲಿ ಸ್ಟೆಮ್, ಐ ರಿಮೆಂಬರ್ ದ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಎನಿ ನೇಮ್? ಎಷ್ಟೊಂದು ಜನ ಇದ್ದಾರೆ. ಅನು ಆಚಾರ್ಯ ಅಂತ ಇದ್ದಾಳೆ, ಅವಳು ಜೆನೆಟಿಕ್ ಟೆಸ್ಟಿಂಗಲ್ಲಿ ಮಾಡ್ತಾ ಇದ್ದಾಳೆ ಕ್ಯಾನ್ಸರಲ್ಲಿ. ಇನ್ನೊಬ್ಬರು ಮಂಜರಿ ಬಾಕ್ರೆ ಅಂತ ಇದ್ದಾರೆ. ಸೊ ಅವರು ಆಂಕೋಸ್ಟೆಮ್ ಅಂದರೆ ಕ್ಯಾನ್ಸರ್ ಬಂದಾದಮೇಲೆ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಅವರು ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಮೆಂಟಲ್ ಹೆಲ್ತಲ್ಲಿ ಒಬ್ಬರು ಜೋ ಅಂತ ಇದ್ದಾರೆ, ಅವಳು ಮಾಡ್ತಾ ಇದ್ದಾರೆ. ಸೊ ಹೀಗೆ ಸುಮಾರು ಜನ ಹೆಲ್ತ್ ಟೆಕ್ಕಲ್ಲೇ ಸುಮಾರು ಜನ ಫೌಂಡರ್ಸ್ ಇದ್ದಾರೆ. ಹೆಲ್ತ್ ಟೆಕ್, ಅಂದರೆ ಯೂಸಿಂಗ್ ಟೆಕ್ನಾಲಜಿ ಫಾರ್ ಹೆಲ್ತ್ ಕೇರ್. So yes. That's very good. That's a great suggestion, and that's bringing great diversity to the show as well. So yeah. Definitely I'll karkondu bartini ellaranu. Thank you so much. Thank you. Until next time ಸಿಗೋ ಹೊತ್ತಿಗೆ ಇನ್ನೂ ಏನೇನು ಇನ್ನೋವೇಷನ್ ಮಾಡಿರ್ತೀರೋ, ಕೀಪ್ ಗೋಯಿಂಗ್. ಹೋಲ್ ಬಾಡಿ ಸ್ಕ್ಯಾನರ್. ಕಾಯ್ತೀವಿ. Okay. Thank you so much.